ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ವತಿಯಿಂದ ಯೂಟ್ಯೂಬ್ ಮತ್ತು ಝೂಮ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸುತ್ತಾ, ಧ್ಯಾನ ನಂತರ ಸ್ವಾಧ್ಯಾಯ. ಮೊದಲಿಗೆ ಧ್ಯಾನ ಕಾರ್ಯಕ್ರಮ. ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಧ್ಯಾನದಲ್ಲಿ ಮೊದಲಿಗೆ ನಾವು ಮುದ್ರೆಯನ್ನ ಇಡ್ತೀವಿ. ಇದು ಆದಿ ಮುದ್ರೆ ಅಥವಾ ಈ ತರ ಬೆರಳಲ್ಲಿ ಸೇರಿಸ್ಕೊಳ್ಳೋದು ಅಂತ ಕರಿತೀವಿ. ಹಾಯಾಗಿ ಕುತ್ಕೊಂತೀವಿ. ಈ ತರ ಬೆರಳಲ್ಲಿ ಸೇರಿಸ್ಕೊಂಡು ನಮ್ ತೊಡೆ ಮೇಲೆ ಇಟ್ಕೊಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಎಲ್ಲವನ್ನ ಕಟ್ಟಿ ಹಾಕೋದನ್ನ ಕಲಿತೀವಿ. ಕಣ್ಣನ್ನ ಮುಚ್ಚಬೇಕು, ಬೆರಳಲ್ಲಿ ಸೇರಿಸ್ಕೋಬೇಕು, ಕಾಲ್ ಕ್ರಾಸ್ ಮಾಡ್ಬೇಕು, ಬಾಯಿ ಮುಚ್ಚಿರ್ಬೇಕು. ನೋಡಿ, ಎಲ್ಲವನ್ನ ಕಟ್ಟಿ ಹಾಕ್ತಿವಿ ನಾವಿಲ್ಲಿ. ಕಟ್ಟಿ ಹಾಕೋದನ್ನ ನಾವಿಲ್ಲಿ ಕಲಿತಾ ಇದ್ದೀವಿ. ಇದನ್ನೇ ದಮ ಅಂತ ಕರಿತೀವಿ. ದಮ ಅಂದ್ರೆ ದೇಹವನ್ನ ಕಟ್ಟಿ ಹಾಕೋದು. ದೇಹವನ್ನ ಕಟ್ಟಿ ಹಾಕಿದಾಗ ಮನಸ್ಸನ್ನೋದು ಓಪನ್ ಆಗುತ್ತೆ. ಮನಸ್ಸು ಅಂದ್ರೆ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಹೆಚ್ಚಿಗಾಗೋಗ್ಬಿಡುತ್ತೆ. ಆಲೋಚನೆಗಳಿದ್ದವ್ರಿಗೆ ಆಲೋಚನೆ ಹೆಚ್ಚಿಗಾಗುತ್ತೆ, ಶಾಂತಿ ಇದ್ದವ್ರಿಗೆ ಶಾಂತಿ ಹೆಚ್ಚಿಗಾಗುತ್ತೆ. ಈ ತರ ಯಾರಿಗೇನಿದ್ರೆ ಅವೆಲ್ಲ ಜಾಸ್ತಿ ಆಗಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ನಾವು ಮಾಡ್ಬೇಕಾಗಿರೋದೊಂದು ಕೆಲಸ, ಉಸಿರನ್ನ ಗಮನಿಸ್ತಾ ಇರ. ಇಲ್ಲಿ ಕ್ರಿಯಾ ಯೋಗ ನಡೀತಾ ಇದೆ. ಉಸಿರನ್ನೋದು ನಾವ್ ಮಾಡ್ತಾ ಇರೋದಲ್ಲ, ಅದಷ್ಟು ಕದೆ ಆಗುದು. ಮತ್ತೆ ನಾವು ಉಸಿರು ತಗೊಳ್ಳೋದು ಬಿಡೋದು ಮಾಡಿದಾಗ ಅದು ಮತ್ತೆ ಕರ್ಮಯೋಗ ಅಂತಾನೆ ಆಗುತ್ತೆ. ಇಲ್ಲಿ ಯಾವುದೇ ಮಂತ್ರ ಇಲ್ಲ, ಪ್ರಾರ್ಥನೆ ಇಲ್ಲ, ಯಾವುದೇ ನಾಮಸ್ಮರಣೆ ಇಲ್ಲ, ಓಂಕಾರ ಜಪ ಅಲ್ಲ. ಧ್ಯಾನ ಅಂದ್ರೆ ಯಾವುದೇ ದೈವಿ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು. ಧ್ಯಾನ ಅಂದ್ರೆ ಮೃತ ಗುರುಗಳನ್ನಾಗ್ಲಿ ಜೀವಂತ ಗುರುಗಳನ್ನಾಗ್ಲಿ ನೆನೆಸ್ಕೊಳ್ಳೋದಲ್ಲ. ಇಲ್ಲಿ ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ನಾವು ಏನ್ ಮಾಡ್ಬೇಕು? ನಮ್ಮ ಉಸಿರನ್ನೇ ಗಮನಿಸ್ತಾ ಇರ್ಬೇಕು. ಮತ್ತೆ ಗಟ್ಟಿಗೆ ಉಸಿರನ್ನ ನಾವೇ ತಗೊಳ್ಳೋದು ಬಿಡೋದು, ಕುಂಭಕ ಮಾಡೋದು, ಅಂತರ್ಕುಂಭಕ ಬಹಿರ್ಕುಂಭಕ ಅಂತ ಏನ್ ಕರಿತೀವಿ, ಆ ತರ ಏನು ಕಷ್ಟ ಅನ್ನೋದಿಲ್ಲ ಇಲ್ಲಿ. ಈ ತರ ನಾವು ಮಾಡ್ತಾ ಇರ್ಬೇಕಾದಾಗ ಸಹಜವಾಗಿ ನಡೀತಾ ಇರುವ ಉಸಿರನ್ನೇ ಗಮನಿಸ್ತಾ ಇದ್ರೆ ಅಲ್ಲಿ ಆಲೋಚನಾ ಸಾಂದ್ರತೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಗಮನಿಸ್ತಾ ಇರ್ಬೇಕಷ್ಟೆ. ಈ ಗಮನಿಸುವಿಕೆಯ ಪ್ರಕ್ರಿಯೆಯನ್ನೇ ಧ್ಯಾನ ಅಂತ ಕರಿತೀವಿ ನಾವು. ಉಸಿರಿನ ಮೇಲೆ ಗಮನ ಅಥವಾ ಪ್ರಾಣಾಯಾಮ ಅಂದ್ರೆ ಇದು. ಪ್ರಾಣಾಯಾಮ ಅಂದ್ರೆ ನಡೀತಾ ಇರುವ ಉಸಿರನ್ನ ಗಮನಿಸೋದು, ನೋಡೋದಷ್ಟೇ. ಈ ಒಂದು ಸುಖಮಯ ಪ್ರಾಣಾಯಾಮ, ಇದು ಹಠಯೋಗ ಪ್ರಾಣಾಯಾಮ, ಕಷ್ಟತರವಾದ ಪ್ರಾಣಾಯಾಮ ಅಲ್ಲ. ಸುಖವಾಗಿ ಸ್ಥಿರ ಸುಖ ಆಸನದಲ್ಲಿ ಕುತ್ಕೊಂಡು ಸಹಜವಾಗಿ ನಡೀತಾ ಇರುವ ಉಸಿರಿನ ಕ್ರಿಯೆ, ಉಸಿರಿನ ಆಟ, ಏನ್ ಆಟ ಆಗ್ತಾ ಇದೆ ಅದು ಹೋಗ್ತಾ ಇದೆ ಬರ್ತಾ ಇದೆ, ಹೋಗ್ತಾ ಇದೆ ಬರ್ತಾ ಇದೆ. ಈ ಆಟದೊಂದಿಗೆ ಕೂಡಿರ್ಬೇಕಷ್ಟೆ, ಜೊತೆಗಿರ್ಬೇಕು. ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ಅದೇ ಕರ್ಕೊಂಡು ಹೋಗುತ್ತೆ, ನಮಗ್ ಗೊತ್ತಿಲ್ಲ. ಕೆಲವ್ರಿಗೆ ಗಮನಿಸೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದು. ಅವ್ರು ಸುಮ್ಮನೆ ಕೂತ್ಕೊಳ್ರಿ. ಆ ಉಸಿರಿನ ರುಚಿ, ಆ ಗಮನಿಸುವಿಕೆಯ ರುಚಿ ನಾವು ನೋಡ್ಬೇಕು. ಆಗ್ಲೇ ನಮಗದು ಒಂದು ಬಾರಿ ರುಚಿಸಿದೆ ಅಂದ್ರೆ ನಾವು ಮತ್ತೆ ಮತ್ತೆ ಬೇಕಂತ ಅನ್ನಿಸ್ತಾ ಇರುತ್ತೆ ನಮ್ಗೆ. ಗಮನಿಸೋದು ಬಹಳಷ್ಟು ಜನಕ್ಕೆ ಬರೋದಿಲ್ಲ. ಅದು ಸುಮ್ನೆ ಕುಳಿತುಕೊಂಡಾಗ ತಾನಾಗಿಯೇ ಸಮಯ ತಗೊಳುತ್ತೆ, ಆದ್ರೆ ಗಮನಿಸ್ತಾ ಹೋಗ್ಬೇಕಷ್ಟೆ. ಇದನ್ನೇ ಕ್ರಿಯಾಯೋಗ, ಸುಖಮಯ ಪ್ರಾಣಾಯಾಮ, ರಾಜಯೋಗ,
ಉಸಿರಿನ ಮೇಲೆ ಗಮನ ಅಥವಾ ಧ್ಯಾನ, ಏನಾದ್ರೂ ಹೆಸರಿನಿಂದ ನಾವು ಕರಿಬಹುದು. ಇದನ್ನೇ ನಾವು ಸಮ ಅಂತ ಕರಿತೀವಿ. ನೋಡಿ, ದೇಹವನ್ನ ಕಟ್ಟಿ ಹಾಕದನ್ನ ದಮ, ಮನಸ್ಸನ್ನ ಕಟ್ಟಿ ಹಾಕದನ್ನ ಸಮ. ಕಟ್ಟಿ ಹಾಕಕ ಆಗಲ್ಲ, ಉಸಿರನ್ನ ಗಮನಿಸಿದ್ರೆ ಅದೇ ಸಮ ಆಗುತ್ತೆ. ಎರಡು ಆಲೋಚನೆಗಳ ಮಧ್ಯೆ ಇರುವ ಗ್ಯಾಪ್ ಅನ್ನ ನಾವು ದೊಡ್ಡದ್ ಮಾಡ್ಕೋಬೇಕು. ನೋಡಿ, ಈ ದೊಡ್ಡದಾಗದನ್ನೋದು ಎಷ್ಟುದ್ದ ಆಳವಾಗಿ ಹೋಗ್ತಾ ಇರ್ತೀವೋ ಅದನ್ನ ನಾವು ಏಕಾಗ್ರತೆ ಅಂತ. ಧ್ಯಾನ ಅನ್ನೋದು ಏಕಾಗ್ರತೆ ಅಲ್ಲ, ಧ್ಯಾನದಿಂದ ಅದೊಂದು ಪಡ್ಕೊಳ್ಳೋದು, ಆ ಒಂದು ಆಳವಾದ ಧ್ಯಾನ, ಆಳವಾದ ಮೌನ. ಈ ಒಂದು ಪ್ರಕ್ರಿಯೆ ನಡೆದಾಗ ವಿಶ್ವಶಕ್ತಿ ನಮ್ಮ ತಲೆಯ ಮೇಲಿನ ಭಾಗದಿಂದ ಪ್ರವೇಶ ಆಗ್ತಾ ಇರುತ್ತೆ. ಆ ಪ್ರವಾಹಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ನಾವು ಮಾಡೋ ಕೆಲಸಕ್ಕೆ ಪ್ರತಿಯಾಗಿ ಆಹಾರ ಸಿಗದು. ಉಸಿರನ್ನ ಗಮನಿಸ್ತಾ ಇರ್ಬೇಕಾದಾಗ ಪ್ರತ್ಯಾಹಾರ, ವಿಶ್ವಶಕ್ತಿಯ ಪ್ರವಾಹ. ನೋಡಿ, ಯಾವಾಗ ವಿಶ್ವಶಕ್ತಿಯ ಪ್ರವಾಹ ಆಗುತ್ತೆ, ನಿಮ್ಮ ದೇಹ ಅಲಗಾಡಕ್ಕೆ ಪ್ರಾರಂಭ ಆಗುತ್ತೆ. ನೋವುಗಳಿದ್ದವ್ರಿಗೆ ನೋವುಗಳು ಜಾಸ್ತಿ ಆಗುತ್ತೆ, ಇಲ್ಲದೆ ಇದ್ದವ್ರಿಗೂನು ನೋವುಗಳು ಕಾಣಿಸುತ್ತೆ. ಕಾಲು ಜೋಮಿಡಿತಾ ಇರುತ್ತೆ, ತಲೆ ಭಾರ ಆಗ್ತಾ ಇರುತ್ತೆ, ದೇಹ ಭಾರ ಆಗ್ತಾ ಇರುತ್ತೆ, ದೇಹ ಹಗುರ ಆಗ್ತಾ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ರೀತಿನಲ್ಲಿ ಆಗ್ತಾ ಇರುತ್ತೆ. ಅವ್ರಿಗಾಗಿದ್ದು ನನಗಾಗಿಲ್ಲ ಅನ್ಕೋಬಾರ್ದು, ನನಗಾಗಿದ್ದು ಅವ್ರಿಗಾಗಿದೆ ಅನ್ಕೋಬಾರ್ದು. ಗಮನಿಸ್ಬೇಕಷ್ಟೇ. ಇಲ್ಲಿ ಮಾಡೋ ಪ್ರಕ್ರಿಯೆ ಏನಂದ್ರೆ ನಿಮ್ಮ ಜೊತೆ ನೀವು ಕೂಡಿರುವುದಷ್ಟೇ. ನಿಮ್ಮೊಂದಿಗೆ ನೀವ್ ಇರ್ರಿ. ನಿಮ್ ಮನೆಯಲ್ಲಿ ನೀವ್ ಹೆಂಗಿರ್ತೀರ ಹಂಗೆ ನಿಮ್ಮೊಳಗ ನೀವು ಹೋಗ್ತಾ ಇರ್ಬೇಕು. ಇದನ್ನೇ ನಾವು ಕಾಯಾನುಪස්සನ. ಕಾಯ ಅಂದ್ರೆ ಶರೀರ, ಅನು ಅಂದ್ರೆ ಜೊತೆಗಿರೋದು, ಪස්සನ ಅಂದ್ರೆ ನೋಡೋದು. ಕಾಯಾನುಪස්සನ ಅಂದ್ರೆ ದೇಹದ ಜೊತೆಗಿದ್ದು ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ನೋಡ್ತಾ ಇರ್ಬೇಕು ಮಾಸ್ಟರ್ಸ್. ಇದನ್ನೇ ಕಾಯಾನುಪස්සನ. ಯೋಗಾಸನಗಳು ಪತ್ರಿ ಸಾರ್ ಹೇಳ್ತಾ ಇದ್ರು, ಯೋಗಾಸನಗಳು ನಡೀತದೆ ಧ್ಯಾನದಲ್ಲಿ. ಹೆಂಗ ನಡೆಯುತ್ತೆ? ಕಾಯಾನುಪස්සನ. ದೇಹ ಕಟ್ಟಿ ಹಾಕಿದ್ರೆ ತಲೆ ಬಾಗ್ತಾ ಇರುತ್ತೆ, ಆ ಕಡೆ ಈ ಕಡೆ ತಲೆ ಅಲಗಾಡ್ತಾ ಇರುತ್ತೆ. ಯಾರಿಗೆ ಎಲ್ಲಿ ನೋವಿದ್ರೆ, ಕುತ್ತಿಗೆ ನೋವಿದ್ರೆ ಅದ್ ಅಕ್ಕಡಿಗೆ ತಾನೇ ಸರ್ಸುತ್ತೆ ನೋಡ್ರಿ. ನಿಮಗ್ ಮಾಮೂಲಾಗಿ ಸರ್ಸಕ್ ಆಗೋದಿಲ್ಲ, ಅದಷ್ಟು ಕದೆ ಸರಿಯುತ್ತೆ. ಅಲ್ಲಿ ಇದ್ದು ಸ್ವಲ್ಪ ಹೊತ್ತು ತಾನೆಗೆ ತಾನೇ ತಿರುಗಿಸ್ಕೊಂಡು ಮತ್ತೆ ಯಥಾಸ್ಥಿತಿಗೆ ಬರುತ್ತೆ. ಸೊಂಟನೂ ಅಲಗಾಡ್ತಾ ಇರುತ್ತೆ, ತಲೆ ಪೂರ್ತಿ ಭೂಮಿ ಮೇಲೆ ಟಚ್ ಆಗ್ಬಿಡುತ್ತೆ. ಬಗ್ಗಿ 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 ತಲೆ ಮೇಲೆ ಹೋಗ್ತಾ ಇರುತ್ತೆ. ಆದ್ರೆ ನಾವು ಧ್ಯಾನ ಸರಿಗ್ ಮಾಡ್ತಾ ಇದ್ದೀವಾ ಅಂತ ಅನ್ಕೋಬಹುದು. ಇದೇ ಧ್ಯಾನ ಪ್ರಕ್ರಿಯೆಯಲ್ಲಿ ನಡೆಯುವ ಒಂದು ಆಸನದಲ್ಲಿ ನೋಡಿ. ಯೋಗಾಸನ ಅಂದ್ರೆ ಇದೆ. ಧ್ಯಾನಕ್ಕೆ ಬಂದ ಮೇಲೆ ಮುದ್ರೆ ಇಟ್ಕೊಂಡು ಕುತ್ಕೊಂಡಿದ್ದೀರ, ಬೆರಳಲ್ಲಿ ಬೆರಳು ಸೇರ್ಸ್ಕೊಂಡು ಕಾಲ್ ಕ್ರಾಸ್ ಮಾಡ್ಕೊಂಡು ಮುದ್ರೆಯನ್ನ ಇಟ್ಕೊಂಡು ಕುತ್ಕೊಂಡ್ರೆ ಯೋಗಾಸನ ಅನ್ನೋದು ತಾನಾಗಿಯೇ ಬಂದ್ಬಿಡ್ತಾ ಇದೆ. ಎಲ್ಲವೂ ಕಲಿತೀರ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇರ್ಬೇಕು, ಸಹನೆ ಇರ್ಬೇಕು. ಸಹನೆ. ಒಂದಿವ್ಸ ಮಾಡ್ದೆ ಒಂದಿವ್ಸ ಬಿಟ್ಟೆ ಅಂದ್ರೆ ಹೆಂಗಾಗ್ತದ ಮಾಸ್ಟರ್ಸ್? ಪ್ರತಿದಿನ ಮಾಡ್ತಾ ಇದ್ರೆ ಆವಾಗ ನಮಗೆ ಸಹನೆ. ಇದನ್ನೇ ತಿತೀಕ್ಷಾ ಅಂತ ಕರಿತೀವಿ. ದೇಹವನ್ನ ಕಟ್ಟಿ ಹಾಕದು ದಮ, ಮನಸ್ಸನ್ನ ಕಟ್ಟಿ ಹಾಕದು ಸಮ. ಕಾಯಾನುಪස්සನ ನಡೀತಾ ಇದ್ರೆ ಅದನ್ನ ತಡ್ಕೋಬೇಕು, ತಟ್ಕೋಬೇಕು. ಆಗ ಅದನ್ನ ತಿತೀಕ್ಷಾ ಅಂತ ಕರಿತೀವಿ.
ಈ ಭೂಮಿ ಮೇಲೆ ಸಾಧನೆಯೊಂದಿಗೆ ಸಮಕೂರು ಪನುಲು ಧರಲೋನ. ಈ ಧರಣಿಯಲ್ಲಿ, ಭೂಮಿಯಲ್ಲಿ ನಾವ್ ಅನ್ಕೊಂಡಿದ್ ಕೆಲ್ಸ ಆಗ್ಬೇಕಂದ್ರೆ ಸಾಧನೆ ಮಾಡ್ಬೇಕು. ಅನ್ನ ಆಗ್ಬೇಕಂದ್ರೆ ಅಕ್ಕಿ ಇಟ್ವಿ, ಸ್ಟವ್ ಹಚ್ಚಿದ್ವಿ, ನೀರ್ ಹಾಕಿದೀವಿ, ತಿರುಗ್ಸಿದ್ವಿ, ಬಂದ್ ಮಾಡಿದ್ವಿ, ತಿರುಗ್ಸಿದ್ವಿ, ಸ್ಟವ್ ಹಚ್ಚಿದ್ವಿ, ಬಂದ್ ಮಾಡಿದ್ವಿ ಅಂದ್ರೆ ಅನ್ನ ಆಗಲ್ಲ ಮಾಸ್ಟರ್. ಅದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೊತ್ತು ಅದು ಹಚ್ಚಿ ಇಡ್ಬೇಕು. ಅನ್ನ ಆದ್ಮೇಲೆನೆ ನಾವು ನೋಡಿ ಬಂದ್ ಮಾಡ್ತೀವಿ. ಹಾಗೆ ಆಳವಾಗಿ ಹೋಗ್ತಾ ಇರ್ಬೇಕು. ನಮ್ಗೊಂದು ಜ್ಞಾನ ಬೇಕು ಅಂದ್ರೆ ಸಾಧನೆನಲ್ಲಿರ್ಬೇಕು. 2 ದಿವ್ಸ ಬರ್ತೀವಿ, 2 ದಿವ್ಸ ಬರಲ್ಲ, ಎಲ್ಲಾ ಜ್ಞಾನ ಒಂದೇ ಸತಿ ತಿಳ್ಕೊಂತೀವಿ ಅಂದ್ರೆ ಆಗೋದಿಲ್ಲ ಅಷ್ಟೇ. ಗಮನಿಸ್ತಾ ಇರ್. ಥರ್ಡ್ ಐ ಬೇಕು, ಆಸ್ಟ್ರಲ್ ಟ್ರಾವೆಲಿಂಗ್ ಬೇಕು, ಇನ್ನು ಏನು ಕೇಳ್ಬಾರ್ದು. ಅದಾಗದೇ ಬರುತ್ತೆ. ನೀವು ಕೆಲಸ ಉಸಿರನ್ನ ಗಮನಿಸ್ತಾ ಇರ್ರಿ. ಆ ಉಸಿರೇ ಕರ್ಕೊಂಡ್ ಹೋಗುತ್ತೆ. ಆಲೋಚನೆ ಬಂದ್ರೆ ಉಸಿರನ್ನ ಗಮನಿಸಿ, ಇಲ್ಲ ಅಂದ್ರೆ ಸುಮ್ನೆ ಕೂತ್ಕೊಳ್ಳಿ. ಎಂಪ್ಟಿ ಯುವರ್ ಮೈಂಡ್. ಮೆಡಿಟೇಷನ್ ಮೀನ್ಸ್ ಸೆಸೆಷನ್ ಆಫ್ ಮೈಂಡ್. ಎಂಪ್ಟಿ ಯುವರ್ ಮೈಂಡ್. ಆಗ ನಿಮ್ಗೆ ಏನು ಬಣ್ಣಗಳು ಕಾಣಿಸ್ತಾ ಇದೆಯಾ ಗಮನಿಸ್ಬೇಕು. ಎಲ್ಲರಿಗೂ ಒಟ್ಟಿಗೆ ಕಾಣಂಗಿಲ್ಲ ಮಾಸ್ಟರ್. ಹಿಂದಿನ ಜನ್ಮದಲ್ಲಿ ಎಲ್ಲಿಗೆ ಸಾಧನೆ ನಿಂತಿರುತ್ತೆ, ಈ ಜನ್ಮದಲ್ಲಿ ಎಲ್ಲಿಗೆ ಪ್ರಾರಂಭ ಮಾಡಿರ್ತೀವಿ ಅಲ್ಲಿಂದ ಮೊದಲ. ಅದನ್ನೇ ಉಪರತಿ. ಉಪ ಅಂದ್ರೆ ಪ್ರತ್ಯೇಕ, ರತಿ ಅಲ್ಲಿ ಕಾಣಿಸೋದು. ಉಪರತಿ ಅಂದ್ರೆ ನೋಡೋದು. ಏನು ನಿಮ್ಗೆ ತಿತೀಕ್ಷ ಅಂದ್ರೆ ಸಹನೆಯಿಂದ ನೀವು ವಿಶ್ವ ಪ್ರಾಣ ಶಕ್ತಿಯನ್ನ ತಗೊಂತಾ ಇದ್ದೀರಾ, ತಟ್ಟುಕೊಂತೀರಾ. ದೇಹದ ನೋವುಗಳೆಲ್ಲವನ್ನ ನೀವು ತಟ್ಕೊಂಡು ವಾಸಿ ಮಾಡ್ಕೊಂತ ಮುಂದಕ್ಕೆ ಹೋಗ್ತಾ ಇರ್ತೀರಾ. ನಂತರ ನಮ್ಗೆ ಸಿಗದೆ ದಿವ್ಯ ಚಕ್ಷುವಿನ ಉತ್ತೇಜನ. ನಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ ಮೆದುಳು ಇದೆ ಅಲ್ಲ ಮಾಸ್ಟರ್ಸ್. ಆ ಮೆದುಳಿನ ಮಧ್ಯ ಆ ಒಂದು ಕಣ್ಣಿನ ಆಕಾರದಲ್ಲಿ ಅದು ಇರುತ್ತೆ ನಮ್ಮ ಮೆದುಳು. ಅಲ್ಲಿ ಅದನ್ನ ಪೀನಿಯಲ್ ಗ್ಲ್ಯಾಂಡು, ಪಿಟ್ಯುಟರಿ ಗ್ಲ್ಯಾಂಡು ಅಂತೆಲ್ಲ ಕರಿತಾ ಇರ್ತಾರಲ್ವಾ. ಆ ಆಕಾರ ಕಣ್ಣಿನ ಆಕಾರದಲ್ಲಿ ಇದೆ. ಅದನ್ನೇ ಶಿವನಿಗೆ ತರಡೈ, ದಿವ್ಯ ಚಕ್ಷು, 3ನೇ ಕಣ್ಣು, ಉತ್ತೇಜನ ನಾವೇನಾದ್ರೂ ಕರಿಬಹುದು. ದಿವ್ಯ ದೃಷ್ಟಿ, ದಿವ್ಯ ಚಕ್ಷು. ನೋಡಿ, ಚರ್ಮ ಚಕ್ಷುಗಳನ್ನ ಮುಚ್ಚಿದ್ರೆ ಮನೋಚಕ್ಷು ಮನೋಚಕ್ಷುವನ್ನ ಮುಚ್ಚಿದರೆ ದಿವ್ಯ ಚಕ್ಷು ಉತ್ತೇಜನ ಆಗುತ್ತೆ ಮಾಸ್ಟರ್ಸ್. ಆ ದಿವ್ಯ ಚಕ್ಷುನಲ್ಲೇ ನಿಂದಿರಬಾರ್ದು. ನೋಡ್ತಾ ಇರ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಗಮನಿಸ್ಬೇಕಲ್ಲಿ. ಇದೆಲ್ಲವೂ ಗಮನಿಸುವಿಕೆಯ ಪ್ರಕ್ರಿಯೆ. ಏನೇ ನಿಮ್ಮ ಕಣ್ಣ ಮುಂದೆ ಬಂದ್ರು ಗಮನಿಸ್ತಾ ಇರಿ. ಜಲಪಾತಗಳಿದ್ರು ದೇವರುಗಳು ಕಾಣಿಸ್ತಾ ಇದ್ರೆ ಗಮನಿಸಿ. ಎಲ್ಲವನ್ನು ಗಮನಿಸ್ತಾ ಇರ್ಬೇಕಷ್ಟೆ. ಅದಾಗದೇ ಬರುತ್ತೆ. ಮರ, ಗಿಡ, ಹಾವು ಏನಾದ್ರೂ ಕಾಣಿಸ್ಬೋದು ನಿಮ್ಗೆ. ಕೃಷ್ಣ ಕಾಣಿಸ್ಬೋದು, ಹಂದಿ ಕಾಣಿಸ್ಬೋದು, ಗುರುಗಳು ಕಾಣಿಸ್ಬೋದು, ಗಾರ್ಡನ್ ಕಾಣಿಸ್ಬೋದು. ಯಾರ ನಿಮ್ ಮನೆ ಬಂಧು ಮಿತ್ರರ ಸುತ್ತೋಗಿದ್ರೆ ಕಾಣಿಸ್ಬೋದು. ಅಥವಾ ಕಾಂತಿ ರೂಪದಲ್ಲಿ ಕಾಣಿಸ್ಬೋದು, ಬೆಂಕಿ ಕಾಣಿಸ್ಬೋದು, ಅಥವಾ ನಿಮ್ಮ ಗತ ಜನ್ಮಗಳು ಕಾಣಿಸ್ಬೋದು, ಅಥವಾ ಒಂದು ಫ್ಲಾಶ್ ರೂಪದಲ್ಲಿ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಗೆ ಐಡಿಯಾ ರೂಪದಲ್ಲಿ ಬರ್ಬೋದು. ಹಿಂಗ ಬಂದು ಹಿಂಗ ಹೋಗ್ಬಿಡುತ್ತಷ್ಟೇ. ಅದು ಗಮನಿಸ್ಬೇಕು, ಅದು ನೆನ್ಪಿಟ್ಕೋಬೇಕು ನೀವು. ಇದೇ ಸಂದೇಶ ಅಂದ್ರೆ ಈ ರೂಪಗಳಲ್ಲೇ ಬರ್ತಾವ ಅಷ್ಟೇ. ಗಮನಿಸ್ತಾ ಇರ್ಲಿ. ಒಂದು ಸ್ಟೇಜ್ ಬೈ ಒಂದು ಸ್ಟೇಜ್, ಹಂತಗಳು ಇವೆಲ್ಲ. ದಿವ್ಯ ಚಕ್ಷುವಿನ ನಂತರ ನಮಗೆ ಜ್ಞಾನ ಚಕ್ಷು, ದಮ, ಸಮ, ತಿತೀಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ. ನೋಡಿ, ಗಮನಿಸ್ತಾ ಇರ್ಬೇಕು.
ಶ್ರದ್ಧೆಯಿಂದ ನಿಮ್ಗೆ ಒಬ್ಬೊಬ್ರಿಗೆ ಒಂದೊಂದು ಅನುಭವ ಆಗ್ತದೆ. ಮಾಸ್ಟರ್ಸ್ ಕಾಂತಿ ರೂಪದಲ್ಲಿ ಇರ್ತಾರೆ, ಕೆಲವ್ರು ಕಾಣಿಸ್ತಾರೆ, ಕೆಲವ್ರು ಕಾಣಿಸಲ್ಲ. ಕಾಣಿಸ್ದೇ ಇರೋರು ಹಂಗೆ ಅದನ್ನೇ ನೋಡ್ತಾ ಇರ್ತಾರೆ ಅಷ್ಟೇ. ಕಾಣಿಸೋರು ಅದನ್ನ ನೋಡ್ಕಂತಿರ್ತಾರೆ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಅವ್ರ ಸಂದೇಶ ಅವ್ರು ಎಲ್ಲಿ ಕರ್ಕೊಂಡ್ ಹೋಗ್ತಾರೆ ಗಮನಿಸ್ತಾ ಇರ. ಅವ್ರು ಕರ್ಕೊಂಡ್ ಹೋದ್ರೆ ಅವ್ರಿಂದ ಹೋಗ್ಬಿಡ್ರಿ, ಹೋಗಿ ಅಲ್ಲಿ ಏನ್ ಜ್ಞಾನ ಕೊಡ್ತಾರ ಕೇಳಿ. ಅಥವಾ ಇಲ್ಲೇ ಇದ್ರೆ ಅವರು ನಮ್ಗೇನು ಜ್ಞಾನ ಕೊಡಕ್ ಬಂದಿದ್ದೀರಾ ಅಂತ ಕೇಳಿ. ಬಾಯಿ ಬಿಟ್ಟು ಕೇಳೋದ್ ಬೇಕಿಲ್ಲ, ಒಳಗಡೆಯಿಂದಾನೇ ಕೇಳೋದು. ಅದ್ ತಾನಾಗಿ ಕೆಲವು ಅವ್ರು ಹೇಳ್ತಾ ಇರ್ತಾರೆ, ನಿಮ್ಗ್ ಕೇಳಿಸೋದೇ ಇಲ್ಲ, ಕೆಲವ್ರಿಗಷ್ಟೇ ಕೇಳಿಸ್ತಾ ಇರುತ್ತೆ. ಅದೇ ಶ್ರದ್ಧೆ. ಅದಕ್ಕೆ ತಕ್ಕಷ್ಟು ಶಕ್ತಿ ಇದ್ದಾಗ ನಿಮ್ಗದು ಕೇಳಿಸ್ತಾ ಇರುತ್ತೆ. ಶ್ರದ್ಧಾ ಸಮಾಧಾನ. ಶ್ರದ್ಧೆಯಿಂದ ನೀವು ಆಲಿಸ್ತಾ ಇದ್ರೆ, ನೋಡ್ತಾ ಇದ್ರೆ ಆ ಜ್ಞಾನ ನೋಡಿ. ದಿವ್ಯ ಚಕ್ಷುವಿನ ನಂತರ ಜ್ಞಾನ ಚಕ್ಷು ಉತ್ತೇಜನ. 4 ಚಕ್ಷುಗಳು. ಧ್ಯಾನದಿಂದಲೇ ಜ್ಞಾನ. ಒಟ್ಟಿಗೆ ಎಲ್ಲಾದ್ರಲ್ಲೂ ಕಾಲಿಡಬೇಡ್ರಿ ಮಾಸ್ಟರ್ಸ್. ಒಂದೇ ಕಡೆ ಪ್ರಯಾಣ, ಒಂದೇ ಕಡೆ ಹೋಗ್ತಾ ಇರ್ಬೇಕು. ಅದಕ್ಕ ಇಲ್ಲ ಅಂದ್ರೆ ಪ್ರತ್ಯೇಕವಾದ ಸಮಯಗಳಲ್ಲಿ ಆಯಾ ಕೆಲಸಗಳನ್ನ ಮಾಡ್ಬೇಕು. ಒಟ್ಟಿಗೆ ಎಲ್ಲ ಮಾಡೋಷ್ಟು ಮಾಡ್ತೀನಿ ಅಂದ್ರೆ ಆಗಲ್ಲ. ನಿಮ್ಮ ಗಮನ ಸರಿನ ಮೇಲೇನೆ ಇರಿ. ಉಸಿರಾಟ ಪ್ರಕ್ರಿಯೆ ಗಮನಿಸ್ತಾ ಇರಿ ಮಾಸ್ಟರ್ಸ್. ನೀವು ಉಸಿರು ಒಳಗಡೆ ತಗೊಂಡಾಗ ಹೊಟ್ಟೆ ಮುಂದಕ್ಕೆ ಬರ್ತಾ ಇರುತ್ತೆ. ಉಸಿರು ಹೊರಗಡೆ ಹೋಗ್ತಾ ಇರ್ಬೇಕಾದಾಗ ಅದು ಒಳಗ್ ಹೋಗ್ತಾ ಇರುತ್ತೆ. ನೀವು ಚೆನ್ನಾಗಿ ಊಟ ಮಾಡಿ ಕುತ್ಕೊಂಡಾಗ ನಿಮ್ಗೆ ಗೊತ್ತಾಗದೆ ಇರ್ಬೋದು. ಇಲ್ಲ ಅಂದ್ರೆ ಹೊಟ್ಟೆ ಖಾಲಿ ಇದ್ದಾಗ ಅದು ಇನ್ನ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಇದನ್ನೇ ಗಮನಿಸೋದು ಅಂದ್ರೆ ಇದೆ. ಅದೊಂದು ಅನುಭವ, ಇದೊಂದು ಅನುಭವ. ಓಕೆ ಹೇಳೋವರೆಗೂ ಯಾರು ಕಣ್ಣು ತೆಗಿಬಾರ್ದು. ನಿಮ್ಮ ಗಮನ ಉಸಿರಿನ ಮೇಲೆ. ಮೌನ ಧ್ಯಾನ.
ಕೊನೆಯ 4 ನಿಮಿಷಗಳು ಯಾರು ಕಣ್ಣು ತೆಗಿಬಾರ್ದು. ನಿಮ್ಮ ಗಮನ ಉಸಿರಿನ ಮೇಲೆ ಇರಲಿ. ರಿಲ್ಯಾಕ್ಸ್ ಆಗಿ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ನಿಮ್ಮ ಕೈಗಳನ್ನ ಬಿಡಿಸ್ಕೋಬೇಕು. ನಿಧಾನವಾಗಿ ಬಿಡಿಸ್ಕೊಳ್ರಿ. ಯಾರಿಗೆ ಲಾಕ್ ಆಗ್ಬಿಟ್ಟಿರುತ್ತೆ, ಗಟ್ಟಿಗೆ ಇರ್ತಾವ, ಅವರು ಆತರ ಪಡ್ಬೇಡಿ. ಮೆಲ್ಲಕ್ಕ ಬಿಡಿಸ್ಕೊಳ್ರಿ. ಇನ್ನ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡ್ರಿ. ಲಾಕ್ ಆಗ್ಬಿಟ್ಟಿದೆ. ನಿಧಾನವಾಗಿ ಕೈಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೋಬೇಕು. ನಿಮ್ಮ ಅಂಗೈ ಅಥವಾ ಮಧ್ಯ ಬೆರಳು ಆತರ ಇಟ್ಕೊಳ್ರಿ. ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಇಟ್ಕೊಂತ ಇರ್ತಾರೆ. 5 4 3 2 1 0. ನಿಧಾನವಾಗಿ ನಿಮ್ಮ ಕಣ್ಣನ್ನ ತೆರೆದು ನಿಮ್ಮ ಕೈಗಳನ್ನೇ ನೀವು ನೋಡ್ಕೋಬೇಕು. ನಿಮ್ಮ ಕೈಗಳನ್ನ ನೀವು ನೋಡೋದ್ರಿಂದ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು, ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿಗಳು. ಅಪ್ಪವ ದೀಪೋಭವ, ಯಾರಿಗೆ ಅವರೇ ಯಮುನಾ ತೀರೆ ಅಂತಿರ್ತಾರಲ್ಲ, ನಮ್ಮ ಜ್ಯೋತಿಯನ್ನ ನಾವೇ ಬೆಳಗಿಸ್ಕೋಬೇಕು. ಎಲ್ಲವೂ ನಮ್ಮ ಕೈಯಲ್ಲಿದೆ. ಇದೆಲ್ಲವೂ ನಮ್ಗೆ ಪ್ರತಿದಿನ ಕೈ ನೋಡ್ಕೊಳ್ಳೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಸೃಷ್ಟಿ ಸ್ಥಿತಿ ಲಯ ಕಾರಕ ಎಲ್ಲವೂ ನಾವೇ, ನಮ್ಮ ಕೈಯಲ್ಲಿದೆ ಅನ್ನೋದು ನಮ್ಗೆ ತಿಳಿಯುತ್ತೆ. ಇನ್ನೊಂದೇನು ಅಂದ್ರೆ, ಕೈಗಳಲ್ಲಿ 10% ಶಕ್ತಿ ಇರುತ್ತೆ, ಕಣ್ಣಿನಲ್ಲಿ 80% ಶಕ್ತಿ ಇರುತ್ತೆ. ಈ ಕೈಗಳನ್ನ ಈ ರೀತಿ ಕಣ್ಣಿನ ಮೇಲೆ ಇಟ್ಕೊಂಡಾಗ ಆ 80% ಶಕ್ತಿ ಒಳಗಡೆ ಹೋಗುತ್ತೆ. ಕೈಗಳಿಂದಾನು ಇರುತ್ತೆ. ಈ ಕೈಗಳಿಂದ, ಬೆರಳುಗಳಿಂದ ಎಲ್ಲ ಇರುತ್ತಲ್ಲ, ಅದೆಲ್ಲ ನಮ್ಮ ಕಣ್ಣಿನೊಳಗಡೆ ಹೋಗಿ ಕಣ್ಣೆ ಬಿಟ್ಟಾಗ ಕೈಗಳನ್ನೇ ನೋಡ್ಕೊಂಡಾಗ ಸಮ ಆಗುತ್ತೆ. ಈ ರೀತಿನಲ್ಲಿ
ಎಷ್ಟೊಂದು ಜ್ಞಾನವನ್ನ ನಾವು ತಿಳ್ಕೊಂತಾ ಇರ್ತೀವಿ. ಒಂದು ಧ್ಯಾನ ಅನ್ನೋದೊಂದು ಸರಳ ವಿಧಾನ. ಇದು ಸ್ವಾಧ್ಯಾಯ ಸ್ಟಾರ್ಟ್ ಮಾಡೋಣ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದ್ಭುತವಾದ ಗೈಡ್ಲೈನ್ಸ್ ಮೂಲಕ ಧ್ಯಾನವನ್ನ ಮುಗಿಸ್ಕೊಂಬಂದು, ಯಾವಾಗ್ಲೂ ಮೌನ ಧ್ಯಾನ ಅಥವಾ ಮೆಡಿಟೇಷನ್ ಮ್ಯೂಸಿಕ್ ಹಾಕೋದ್ರಿಂದ ಮುಗಿಸ್ಕೊಂಬರ್ತಿದ್ವಿ. ಹಾಗಾಗಿ ಕೇವಲ ಒಂದು ಇಬ್ರು ಮಾಸ್ಟರ್ಸ್ ಇವತ್ತ ಮೇಡಮ್ ನ ಒಂದು ಸಂದೇಶದ ಮೂಲಕ ಇವತ್ತು ಧ್ಯಾನ ಮುಗಿಸ್ಕೊಂಬಂದ್ವಿ. ಹೇಗೆ ಅನಿಸುತ್ತೆ ಅಂತ ಮಾಸ್ಟರ್ಸ್ ಹೇಳ್ಬೋದಾ? ಮಾಸ್ಟರ್ಸ್ ಲಾಸ್ಟಿಗೆ ಇಟ್ಕೊಳ್ಳೋಣ. ಲಾಸ್ಟಿಗೆ ಮಾಡೋಣ ತಡಿ ಮೈ, ಬೇಡ ಸ್ವಾಧ್ಯಾಯಕ್ಕೆ Okay, sir, ಹೋಗ್ಬಿಡ್ಬೇಕು. ಕಂಟಿನ್ಯೂ ಮಾಡಿ ಮೇಡಮ್, ಸ್ವಾಧ್ಯಾಯ ಕಂಟಿನ್ಯೂ. ಎಸ್ ಸರ್, ಯಾವಾಗ್ಲೂ ಧ್ಯಾನದ ನಂತರ ಸ್ವಾಧ್ಯಾಯಕ್ಕೆ ಹೋಗ್ಬಿಟ್ರೆ ನಾವು ಥಾಟ್ಲೆಸ್ ಸ್ಟೇಜ್ ನಲ್ಲಿ ಇರ್ತೀವಲ್ವಾ, ನಮಗೆ ಒಂದು ಏನ್ ನಾವು ಜ್ಞಾನ ತಗೊಂತಾ ಇರ್ತೀವಿ ಅದು ನಮ್ಮ ಒಳಗಡೆ ಹೋಗಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಮ್ಯಾಮ್, ವೆಲ್ಕಮ್. ನೋಡಿ, ನಾವು ಲಾಸ್ಟ್ ಟೈಮು ಮೊದಲನೇ ಎಪಿಸೋಡ್ ಅನ್ನ ತಿಳ್ಕೊಂಡ್ವಿ. ಏನ್ ತಿಳ್ಕೊಂಡ್ವಿ? ಇದು ಇಮ್ಮಾರ್ಟಲ್ ಟಾಕ್ಸ್. ಫಸ್ಟ್ ಸ್ವಲ್ಪ ನೋಡ್ಬೇಕಲ್ಲ. ಇಮ್ಮಾರ್ಟಲ್ ಟಾಕ್ಸ್ ಇದು ಶೂನ್ಯ, ಒಂದು ಹನುಮಂತರ ಸಂದೇಶಗಳು. ಇದು ಒಂದು ಪಿಕ್ಚರ್ ಅನ್ನೋದು ಏನಿದೆ, ಈ ಪಿಕ್ಚರ್ ಅನ್ನೋದು ಬಹಳ ಸಾಧಾರಣವಾಗಿ ನಾವೆಲ್ಲ ಕಡೆ ನೋಡ್ತಾ ಇರ್ತೀವಲ್ವಾ ಹನುಮಂತಂದು. ಇದೇ ತರಾನೇ ನೋಡಿ, ಕೆನಡಾ ದೇಶದಲ್ಲಿ ಟೊರೆಂಟೊ ನಗರದಲ್ಲಿ ವ್ಯಾಪಾರಸ್ಥನಾಗಿ, ಅದರಲ್ಲೂ ಮಹಾ ವ್ಯಾಪಾರಸ್ಥನಾಗಿ ಸ್ಥಿರಪಟ್ಟಿರುವ ಹನುದಾಸು ಅವರ ಹೆಂಡತಿ ಮಗನನ್ನ ಕಳ್ಕೊಂಡು ಅಕಸ್ಮಾತ್ ಆಗ ಅವ್ರು ಸತ್ತೋಗೋದ್ರಿಂದ ಅಂತ್ಯವಿಲ್ಲದ ವಿಷಾದದಲ್ಲಿ ಒಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಕ್ರಮದಲ್ಲಿ ಕಾರ್ನಲ್ಲಿ ಪ್ರಯಾಣ ಮಾಡ್ಬೇಕಾದಾಗ ಈ ಪಿಕ್ಚರ್ ಏನಿದೆ ಅಲ್ಲ, ಈ ಒಂದು ದೊಡ್ಡ ಕೋತಿಯ ಆಕಾರ ಅವರ ಕಣ್ಣಿನ ಮುಂದೆ ಬರುತ್ತೆ. ಕಣ್ಣಿನ ಮುಂದೆ ಅಂದ್ರೆ ಈಗ ಹಾರ್ಕೊಂತು ಬರ್ತಾ ಇರೋದನ್ನ ಆತ ನೋಡ್ತಾನೆ. ಕಾರ್ ಮುಂದೆ ಪ್ರಯಾಣ ಮಾಡ್ತಾ ಇದ್ದಾಗ ಗಾಳಿನಲ್ಲಿ ಹಾರ್ಕೊಂತ ಆತನಿಗೆ ದರ್ಶನ ಕೊಡುತ್ತೆ ಕೋತಿ ಅಂತಹ ಆಕಾರ. ಇದೇ ವಿಷಯ ತಮ್ಮ ಗುರುಗಳಿಗೆ ಹೇಳ್ತಾರೆ. ಆ ಗುರುಗಳ ಹತ್ರ ಹೇಳಿದಾಗ ಗುರುಗಳೇನಂತಾರೆ, ಭಾರತ ದೇಶಕ್ಕೆ ಹೋಗಿ ಅಲ್ಲಿನ ಪವಿತ್ರ ಹಿಮಾಲಯಗಳನ್ನ ದರ್ಶಿಸಿ ಅಲ್ಲಿ ಚಿರಂಜೀವಿಯಾಗಿರುವ ಹನುಮಂತರವರಿಂದ ಪ್ರತ್ಯಕ್ಷ ಜ್ಞಾನವನ್ನ ತಗೊಳ್ರಿ ಅಂತ ಸೂಚಿಸ್ತಾರೆ. ಹೀಗೆ ಹನುಮಂತರವರನ್ನ ಹುಡುಕೊಂತ ಹಿಮಾಲಯಗಳಲ್ಲಿರುವ ಮಾತಂಗರ ಗುಡಾರಕ್ಕೆ ಹೊರಟಿರುವ ಹನುದಾಸನಿಗೆ ಟೊರೆಂಟೋನಲ್ಲಿ ಗಾಳಿನಲ್ಲಿ ಏನು ಹಾರಾಡ್ತಾ ಕಾಣಿಸಿರ್ತಕ್ಕಂಥ ದೊಡ್ಡ ಕೋತಿ ಅಂತ ಆಕಾರ ಅಡವಿನಲ್ಲಿರೋ ಮಾತಂಗ ಮಹಿಳೆಯರಿಗೂ ಸಹ ದರ್ಶನ ಕೊಡುತ್ತೆ. ಆಗ ತನ್ಗ ಅನ್ಸುತ್ತೆ, 41 ವರ್ಷಗಳಿಗೊಮ್ಮೆ ಹನುಮಂತರವರು ಸಶರೀರವಾಗಿ ಬಂದು ಈ ಗುಡಾರದ ಪ್ರಜೆಗಳಿಗೆ ನಾಯಕನನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ತಿಳಿಯುತ್ತೆ. ಇದರೊಂದಿಗೆ ಹನುದಾಸ್ ತನ್ನ ಹಿಂದೆ 2 ಸಾಧುಗಳೊಂದಿಗೆ ರಹಸ್ಯವಾಗಿ ಮಾತಂಗರ ಗುಡಾರಕ್ಕೆ ಹೊರಡ್ತಾರೆ. ಈಗ ನಾವು ನೆಕ್ಸ್ಟ್ ಎಪಿಸೋಡ್ಗೆ ಬರ್ತಾ ಇದ್ದೀವಿ. ನೋಡಿ, ಹನುದಾಸೆ ನಮ್ ಹೀರೋ. ಹನುದಾಸ್ ಏನಾದ್ರೂ ಬಚ್ಚಿಟ್ಕೊಂಡ್ ಇವೆಲ್ಲ ನೋಡಿ ಕೇಳಿಸ್ಕೊಂಡಿದ್ದಿಲ್ಲ ಅಂದ್ರೆ ನಮ್ಗೆ ಈ ಒಂದು ಪುಸ್ತಕ ಇಲ್ಲ, ಈ ಜ್ಞಾನ ಇಲ್ಲ. ಆ ಹನುದಾಸ ಬೃಂದ ಏನ್ ಮಾಡತ್ತೆ, ಮಾತಂಗರ ಗುಡಾರಕ್ಕೆ ಸೇರ್ಕೊಂಡು ಯಾರ ಕಣ್ಣಿಗೂ ಬೀಳ್ಲಾರ್ದ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡೇ ಅಲ್ಲಿ ನಡೆಯೋದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಎಷ್ಟು ಸಹನೆ, ಎಷ್ಟು ಶ್ರದ್ಧೆ ಇದ್ರೆ ಅಲ್ಲೆಲ್ಲೋ ನಡೀತಾ ಇರೋ ವಿಷಯಗಳನ್ನೆಲ್ಲ ಅವರು ಅಲ್ಲೇ ಬಚ್ಚಿಟ್ಕೊಂಡು ಕೇಳ್ತಾ ಇರ್ಬೇಕು. ಅಷ್ಟು ಜ್ಞಾನ, ಆ ಸಂದೇಶವನ್ನೇ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾವ್ ಎಷ್ಟು ಕೋಟಿ ಕೃತಜ್ಞತೆಗಳು ಸಲ್ಲಿಸ್ಬೇಕು. ಇದು ನಡೆದಿರೋ ಕತೆ. ಇದು ಒಂದು ಹಿಮಾಲಯ ತಪ್ಪಲಿನಲ್ಲಿ ಮಾತಂಗರ ಒಂದು ಗಿರಿಜನರು ಅಂತ ಏನ್ ಕರಿತೀವಿ, ಅವರ ಒಂದು ಮಾತಂಗರು ಎಂತ ಸ್ಥಿತಿನಲ್ಲಿ ಅವರು ಇದ್ರೆ ಅವ್ರಿಗೆ ಹನುಮಂತರೇ ಬಂದು ಇವನ್ನೆಲ್ಲ ಬೋಧಿಸ್ತಾರ ಮಾಸ್ಟರ್. ಅವ್ರಿಗೆ ಮತ್ತೊಮ್ಮೆ ನಮನಗಳನ್ನ ಸಲ್ಲಿಸುತ್ತಾ, ಈ ಒಂದು ಸಾಯಂ ಸಮಯದಲ್ಲಿ ಅವ್ರೇನ್ ಮಾಡ್ತಾರೆ, ಒಂದು ಗುಡಾರದ ಒಂದು ಮಧ್ಯದಲ್ಲಿ ಒಂದು ಸಮಾವೇಶವನ್ನ ಅಂದ್ರೆ ಒಂದು ಮೀಟಿಂಗ್ ಏರ್ಪಾಟ್ ಮಾಡ್ಕೊಂತಾರೆ. ಅವ್ರಿಗೆ ಆ ಗುಡಾರಕ್ಕೆ ಸೇರಿರುವ 2 ಮಹಿಳೆಯರ ಮಧ್ಯೆ ಏರ್ಪಟ್ಟಿರುವ ಒಂದಾನೊಂದು ಸಮಸ್ಯೆ, ಆ ಸಮಸ್ಯೆಯನ್ನ ಚರ್ಚಿಸ್ಬೇಕಂತ ಹೇಳಿ ಗ್ರಾಮಸ್ಥರೆಲ್ಲ ಒಂದು ಕಡೆ ನೆಲದ ಮೇಲೆ ಕುತ್ಕೊಂಡಿರ್ಬೇಕಾದಾಗ ತಮ್ಮ ಗ್ರಾಮ ದೇವತೆಯ ಎದುರಾಗಿರುವ ಆಸನ ಅವರ ಹನುಮಂತರಿಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುತ್ತದೆ. ಆ ಆಸನಕ್ಕೆ ಹತ್ತಿರದಲ್ಲೇ ಇನ್ನೊಂದು ಆಸನ,
ಆ ಆಸನದ ಮೇಲೆ ಯಾರು ಕುತ್ಕೊಂಡಿರ್ತಾರೆ ಅಂದ್ರೆ ಒಂದು ಬಿಳಿಯಾದ ಗಡ್ಡದೊಂದಿಗೆ ಗಂಭೀರವಾದ ಆಕಾರದೊಂದಿಗೆ ಚುರುಕಾದ ನೋಟದೊಂದಿಗೆ ಕೂಡಿರುವ ಆ ಗುಡಾರದ ಒಬ್ಬ ದೊಡ್ಡ ಬಾಬಾ ಅಂತ ನಾವು ಕರಿತೀವಿ. ಬಾಬಾ ಅಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿ ಸುಚೇತ ವಿಚೇತ ಅನ್ನುವ ಇಬ್ಬರು ಮಹಿಳೆಯರು ಯಾರ್ಗವ್ರೆ ಅನ್ಕಂತ ಇರ್ತಾರೆ. ಚಿತ್ತ ಅನ್ನುವ ಒಂದು ಹಸಿಗೂಸು ಇರುತ್ತೆ, ಅದನ್ನ ನನ್ನ ಮಗ ಅಂತ ವಾದಿಸ್ತಾ ಇರ್ತಾರ ಅವ್ರು. ಆ ಹಸಿಗೂಸ್ಗೋಸ್ಕರ ಇಬ್ರು ಎದೆ ಒಡ್ಕೊಂಡು ಅಳ್ತಾ ಇರ್ತಾರೆ. ನನ್ನ ಮಗ ಅಂತ ಹೇಳಿ ರೋಧಿಸ್ತಾ ಇರ್ತಾರೆ. ಅಲ್ಲಿನ ವಾತಾವರಣ ಎಲ್ಲ ಬಹಳ ಗಂಭೀರವಾಗಿ ಇರುತ್ತದೆ. ಇಬ್ಬರ ವಾದಗಳೆಲ್ಲ ಸಾವಧಾನವಾಗಿ ಅಂದ್ರೆ ಸಮಾಧಾನವಾಗಿ ಕೇಳ್ತಾ ಇರ್ತಾರೆ. ಬಾಬಾನು ಹೇಳ್ತಾನೆ ಬಾಬಾ ಏನಂತಾನೆ ಅಂದ್ರೆ, ಇವ್ರಿಬ್ಬರದ್ದು ಕತೆ ಕೇಳ್ಬಿಟ್ಟು, ಪವಿತ್ರ ಆತ್ಮರೇ, 1 ವರ್ಷದ ಕೆಳಗಡೆ ಸುಚೇತ ಈ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಗತ ಪೌರ್ಣಮಿ ದಿನದಿಂದ ಆ ರಾತ್ರಿಯಿಂದಲೇ ವಿಚೇತನಿಗೆ ಆ ಮಗುವಿನ ಬಗ್ಗೆ ಮಾತೃಭಾವನೆ ಹುಟ್ಟೋದಷ್ಟೇ ಅಲ್ಲದೆ ಚಿತ್ತನಿಗೆ ತಾನು ಜನ್ಮ ಕೊಟ್ಟಿದಂತೆ ನೆನಪುಗಳು ಬರ್ತಾ ಇದ್ದಾವೆ. ನೋಡಿ, ಇಲ್ಲಿ ಇಬ್ಬರ ಕತೆ, ಒಂದು ಸುಚೇತ ವಿಚೇತ. ಸುಚೇತ ಜನ್ಮ ಕೊಟ್ರ ತಾಯಿ, ಆದ್ರೆ ವಿಚೇತಳಿಗೆ ಏನನ್ಸುತ್ತೆ, ನಾನೇ ಜನ್ಮ ಕೊಟ್ಟಿದ್ದೀನಿ ಅಂತ ಆಕಿ ನೆನಪುಗಳು ಬರ್ತಾ ಇದ್ದಾವೆ. ಅಂದ್ರೆ ನನ್ನ ಮಗ ಅಂತ ಅಳ್ತಾಳಲ್ವ ಆಕಿ. ಹಂಗೆ ಈ ಒಂದು ಗೊಂದಲ ಸಾಲದಂದಂಗೆ ಆ ಹಸಿಕೂಸು ಸಹ ಏನ್ ಮಾಡ್ತಾ ಇದೆ, ಸುಚೇತ ನನ್ನ ತಾಯಿ ಅಂತ ಇದೆ. ಆ ಕೂಸಿನ ಹೆಸರೇ ಚಿತ್ತ. ವಿಚೇತಳಿಗೆ ಮಕ್ಕಳಿಲ್ಲ, ಹಾಗಾಗಿ ತನ್ನ ಮಗನ ಮೇಲೆ ಮಂತ್ರ ಪ್ರಯೋಗ ಮಾಡಿದಳಂತ ಹೇಳಿ, ವಶಪಡಿಸ್ಕೊಂಡಿದ್ದಾಳೆ ಅಂತ ಹೇಳಿ ಸುಚೇತ ಆರೋಪಣೆ ಮಾಡ್ತಾ ಇದ್ದಾಳೆ ಅನ್ನುವ ವಿಷಯ ಇಲ್ಲಿ ವಿವರಣೆ ಕೊಟ್ಟಿದ ಬಾಬಾ ಕೊನೆಗೆ ಹೇಳಿದ ಮಂತ್ರ ಪ್ರಯೋಗ ಅನ್ನೋ ಮಾತು ಕೇಳ್ತಾ ಇದ್ದಂಗೆ ವಿಚೇತ ಏನ್ ಮಾಡ್ತಾಳೆ, ತನ್ನ ಮಡಿಲಲ್ಲಿರುವ ಮಗುವನ್ನ, ಅಮಾಯಕ ಮಗುವನ್ನ ಗಟ್ಟಿಗೆ ಹಿಡ್ಕೊಂಡು ಹಿಂಗ ಅಳ್ತಾಳೆ. ಚಿತ್ತನನ್ನ ಇನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾಳೆ. ಗುಡಾರಕ್ಕೆ ದೊಡ್ಡವನು ಅಂತ ಅನುಭವಸ್ಥನಾಗಿರ್ತಕ್ಕಂತ ಬಾಬಾ ಆ ಇಬ್ಬರ ತಾಯಂದಿರ ಒಂದು ಭಾವೋದ್ವೇಗಗಳನ್ನ ಆತ ಅರ್ಥ ಮಾಡಿಕೊಳ್ಳಬಲ್ಲ. ಆದ್ರೆ ಅರ್ಥ ಮಾಡ್ಕೊಂಡ್ರೆ ಏನಾದ್ರೂ ಸಮಸ್ಯೆ ಪರಿಷ್ಕಾರ ಆಗುತ್ತೆ? ಇಷ್ಟು ಅವಗಾಹನೆ ಸಾಲ್ದು, ಹೌದಲ್ವೇ? ಅವಗಾಹನೆ ಮಾಡ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗೋಗುತ್ತೆ ಅನ್ನೋ ಹಾಗಿದ್ರೆ ಇನ್ನೇನೇ ಇತ್ತು. ಆದ್ರೆ ಈ ಅವಗಾಹನೆ ಸರಿ ಹೋಗೋದಿಲ್ಲ. ಬಾಬಾ ಹೇಳ್ತಾನೆ ಅಲ್ಲಿ, ವಿಚೇತ, ನಿನ್ನ ಕಣ್ಣೀರು ನಿನ್ನ ಅಮಾಯಕತ್ವವನ್ನ ನಿರೂಪಿಸಲಾರದು ತಾಯಿ. ಸತ್ಯ ಮಾರ್ಗದಲ್ಲಿ ನಡೆಯುವ ಈ ಗುಡಾರದ ಪ್ರಜೆಗಳಾದ ಮಾತಂಗರಿಗೂ ನಮ್ಮ ಸಹಚರರಾದ ಜಂತು ಪಕ್ಷಿ ಜಲಚರಕ್ಕೂ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಬಾಬಾ. ಹೇಳೋ ವಿಚಾರಗಳನ್ನ ಚೆನ್ನಾಗಿ ಕೇಳ್ಬೇಕು ನಾವೆಲ್ಲ ಕೇಳ್ಕೋಬೇಕು. ಆತ ಹೇಳ್ತಾ ಇದ್ದಾನೆ, ಈ ಗುಡಾರದ ಪ್ರಜೆಗಳಾದ ಮಾತಂಗರಿಗೂ ನಮ್ಮ ಸಹಚರ ಜಂತು ಅಂದ್ರೆ ಪ್ರಾಣಿ, ಪಕ್ಷಿ, ಜಲಚರ, ಮೀನುಗಳು ಇರ್ತಾವಲ್ವಾ, ಅಥವಾ ಇನ್ನ ಮೀನುಗಳೊಂದೇ ಅಲ್ಲ, ಜಲಚರಗಳು ಅಂದ್ರೆ ನೀರ್ನಲ್ಲಿ ವಾಸ ಮಾಡವೆಲ್ಲ. ಜಲಚರ ಆ ಜಲಕ್ಕೂ ಈ ಪ್ರಪಂಚದಲ್ಲಿ ನಡೆಯುವ ಎಲ್ಲ ವಿಷಯಗಳಿಗೂ ಸಾಕ್ಷಿಗಳಾಗಿರುವ ಅಷ್ಟ ದಿಕ್ಪಾಲಕರಿಗೂ, ನಾವು ಶ್ವಾಸಿಸುವ ಗಾಳಿಗೂ, ನಮ್ಮನ್ನ ಈ ಲೋಕಕ್ಕೆ ಪ್ರಕಟಿಸಿರುವ ಸೂರ್ಯನಿಗೂ, ಮತ್ತು ಈ ಸೃಷ್ಟಿಯಲ್ಲಿ ಇರುವ ಪ್ರತಿಯೊಂದು ಅಣುವಿಗೂ ಚಿತ್ತನನ್ನ 9 ತಿಂಗಳು ಗರ್ಭದಲ್ಲಿ ಇಟ್ಟುಕೊಂಡು ಹಡದಿರುವ ತಾಯಿ ಸುಚೇತ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ತನ್ನ ಸ್ತನ್ಯದೊಂದಿಗೆ ಸುಚೇತ ಮಗುವಿಗೆ ಪೋಷಣೆಯನ್ನ ಮಾಡ್ತಾ ಇದ್ದಾಳೆ ಅನ್ನೋ ಸತ್ಯ ಕೂಡ ಎಲ್ಲರಿಗೂ ತಿಳಿದಿದೆ. ಅಂತಹ ಒಂದು ಹಡೆದ ತಾಯಿ
ಇಂದ ಆ ಒಂದು ಮಡಿಲಿನಿಂದ, ತಾಯಿಯ ಒಂದು ಮಡಿಲಿನಿಂದ ಮಗುವನ್ನ ಬೇರೆ ಮಾಡ್ಲಿಕ್ಕೆ ನೀನೇನ್ ಮಾಯ ಮಾಡಿದ್ದೀಯ, ಹೀಗೆ ಇತರರ ಮಕ್ಕಳನ್ನ ಎಳ್ಕೊಳ್ಳೋದು, ಹೌದಲ್ವಾ? ಇತರರ ಮಕ್ಕಳನ್ನ ಬೇಕಂತ ಕೇಳೋದು ತಪ್ಪು ಅಂತ ನಿನ್ಗೆ ಗೊತ್ತಿಲ್ವಾ? ನೆನಪು ಮಾಡ್ಕೋ ವಿಚೇತ. ನಾವು ನಮ್ಮ ದೈವ ಹನುಮಂತರವರು ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲದೆ ಇರಬಹುದು, ಆದರೆ ಅವರು ಎಲ್ಲವನ್ನ ಗಮನಿಸ್ತಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಬಾಬಾ ಹೇಳ್ತಾ ಇದ್ದಾನೆ. ನೀನು ಮಾಡ್ತಾ ಇರುವ ಪಾಪಕ್ಕೆ ಸಮಸ್ತ ಮಾತೃ ಮಂಡಲಿ ನಿನ್ನನ್ನ ಶಿಕ್ಷಿಸಲಾರದೆ, ಶಿಕ್ಷಿಸುವುದಕ್ಕಿಂತ ಮುಂಚೆನೆ ನೀನು ಮಾಡಿರುವ ಮಂತ್ರ ಪ್ರಯೋಗ, ಕ್ಷುದ್ರ ವಿದ್ಯೆಯನ್ನ ಉಪಸಂಹರಿಸಿಕೋ. ಮಗುವನ್ನ ತನ್ನ ತಾಯಿಗೆ, ಹೌದಲ್ಲ, ತನ್ನ ತಾಯಿಗೆ ಹಡೆದಿರುವ ತಾಯಿಗೆ ಒಪ್ಪಿಸ್ಬಿಡು ಅಂತ ಹೇಳ್ಬಿಟ್ಟು ಆಕೆಯನ್ನ ಎಚ್ಚರಿಸ್ತಾ ಇರ್ತಾನೆ. ಬಾಬಾ ಮಾತುಗಳಿಗೆ ಎಲ್ಲರೂ ಏನಂತಾರೆ? ಹೌದು 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 ಅಂತ ಹೇಳ್ಬಿಟ್ಟು ತಲೆ ಅಲ್ಲಾಡಿಸ್ತಾ ಇದ್ದಾಗ ವಿಚೇತ ಮಾತ್ರ ಇದು ನನ್ನ ಮಗು, ಇದು ನನ್ನ ಮಗು ಅಂತ ಹೇಳ್ಬಿಟ್ಟು ಹೃದಯ ವಿಧಾರಕವಾಗಿ ರೋಧಿಸ್ತಾ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಬಿಕ್ಕು ಬರ್ತಾ ಇರುತ್ತೆ, ಬಿಕ್ಕಿ ಬಿಕ್ಕಿ ಅಳದು. ಅದನ್ನ ನೋಡಿದ ಬಾಬಾಳ ಹೆಂಡತಿ ಮಾತಾ, ಹೌದಲ್ಲ? ಬಾಬಾ ಇರ್ಲಿ, ಗುರುಗಳಿರ್ಲಿ, ಅವರ ಹೆಂಡತಿ ಏನಾಗ್ತಾರೆ? ಗುರು ಮಾತಾ ಆಗ್ತಾರಲ್ಲ, ಹಂಗೆ ಇಲ್ಲಿ ಬಾಬಾಳ ಹೆಂಡತಿ ಮಾತಾ ತನ್ನ ಆಸನದ ಮೇಲಿಂದ ಎದ್ದು ಬಂದು ವಿಚೇತ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯ ಬೆನ್ನನ್ನ ಸವರಿಸ್ತಾ ಇರ್ತಾಳೆ. ಇವನಿಗೆ ಆವಾಗ ಹೇಳ್ತಾಳೆ, ಇವನಿಗೆ ಜನ್ಮ ಕೊಟ್ಟಿರುವ ತಾಯಿ ನಾನೇ. ಇವನು ಕಣ್ಣು ತೆರೆದಂದಿನಿಂದಲೂ ಇವನಿಗೆ ಹಾಲುಣಿಸಿ ಬೆಳೆಸಿರೋಳು ನಾನೇ. ಈ ಒಂದು ಅಡವಿಯಲ್ಲಿ ಅನೇಕ ಆಪತ್ತುಗಳಿಂದ ಇವನನ್ನ ರಕ್ಷಣೆ ಮಾಡ್ಕೊಂತ ಸಾಕ್ತಾ ಇರೋದು ನಾನೇ. ಇದೆಲ್ಲ ನಿಮಗ್ ತಿಳಿದಿದೆ ಅಲ್ವಾ? ನೀವ್ ಯಾಕೆ ನನಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಮಾತಾ, ನೀವೇ ಅಲ್ವೇ ನನಗೆ ಏನಂತ ಕುರುಡು ಪೋಸಿಂದಿ, ನೀವೇ ಅಲ್ವೇ ನನಗೆ ಡೆಲಿವರಿ ಮಾಡಿದ್ದು? ಬಾಬಾ ನೀವೇ ಅಲ್ವೇ ಇವನಿಗೆ ಚಿತ್ತ ಅಂತ ನಾಮಕರಣ ಮಾಡಿದ್ದು? ಇವನ್ನೆಲ್ಲ ಹೇಗೆ ನೀವು ಮರ್ತೋಗ್ತೀರಾ ಬಾಬಾ ಅಂತ ಹೇಳ್ಬಿಟ್ಟು ದೀನವಾಗಿ ಕೈಗಳನ್ನ ಜೋಡಿಸಿ ಮಾತಾಡ್ತಾಳೆ ವಿಚೇತ ಮಾತುಗಳು. ನೋಡ್ರಿ, ಇಲ್ಲೊಂದ್ ಪಿಕ್ಚರ್ ಕೊಟ್ಟಿದಾರ, ಅವ್ರು ಕಾಣಿಸ್ತಾ ಇದೆಯಾ? ಇಲ್ಲ ಅಂದ್ರ ಕಾಣಿಸ್ತಾ ಇಲ್ಲ. ಅಂದ್ರೆ ಆ ಗುಡಾರದ ಪ್ರಜೆಗಳೆಲ್ಲ ಒಂದು ಸಮಾವೇಶ ನಡೆಸ್ತಕ್ಕಂಥದ್ದು ಪಿಕ್ಚರ್ ಅದು. ಆ ತರ ಪಿಕ್ಚರ್ಸ್ ಕೊಟ್ಟಾಗ ನಮ್ಗೆ ವಿಶೇಷವಾಗಿ ತಿಳಿಯುತ್ತೆ. ಇಲ್ಲಿ ಈ ತರ ಅವರು ಮಾತಾಡ್ತಾ ಇರ್ಬೇಕಾದಾಗ ವಿಚೇತನ ಮಾತುಗಳು ಕೇಳ್ತಾ ಇದ್ದಂಗೆನೆ ಸಿಟ್ಟಾಗ್ಬಿಡ್ತಾಳೆ. ಸುಚೇತ ಸಿಟ್ಟಾಗ್ಬಿಟ್ಟು, ಒರೇ ದುರ್ಮಾರ್ಗಿ, ನೀನ್ ಎಷ್ಟು ಮಾಯೆಯಲ್ಲಿ ಜೀವನ ಮಾಡ್ತಾ ಇದೀಯ, ನಿನ್ನ ಹುಚ್ಚು ಮಾತುಗಳನ್ನೆಲ್ಲ ನೀನ್ ಕಟ್ಟಿಟ್ಟು ನನ್ನ ಮಗನನ್ನ ನನಗೆ ಕೊಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಗಟ್ಟಿಗೆ ಹೇಳ್ತಾ ಇದ್ದಾಳೆ. ಸುಚೇತನನ್ನ ನಿಲ್ಲಿಸ್ತಾ ಬಾಬಾ ಹೇಳ್ತಾನೆ, ಒಂದು ವೇಳೆ ಏನಾದರೂ ದುಷ್ಟಶಕ್ತಿ ನಮ್ಮ ಗುಡಾರದ ಮೇಲೆ ಪ್ರಯೋಗ ಮಾಡಲ್ಪಟ್ಟಿದೆಯೇ, ಈ ಸಮಸ್ಯೆಯನ್ನ ಅದು ಸೃಷ್ಟಿಸಿದೆಯೇ ಅಂತ ಹೇಳ್ಬಿಟ್ಟು ಮಾತಾಳೊಂದಿಗೆ ವಿಚಾರ ಮಾಡ್ತಾನೆ. ಆವಾಗ ಸಾಕ್ಷಾತ್ ಹನುಮಂತರವರೇ ನಮ್ಮನ್ನ ಕಾಪಾಡ್ತಾ ಇರ್ಬೇಕಾದಾಗ, ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ಬೇಕಾದಾಗ ಯಾವ ಒಂದು ದುಷ್ಟಶಕ್ತಿ ನಮ್ಮ ಗುಡಾರದ ಮೇಲೆ ತಾಕಬಲ್ಲದು ಅಂತ ಹೇಳ್ಬಿಟ್ಟು ಮಾತಾ ಧೈರ್ಯವಾಗಿ ಹೇಳ್ತಾಳೆ. ಮಾತಾ ಧೈರ್ಯವಾಗಿ ಹೇಳಿದಾಗ ಈ ಸಮಸ್ಯೆಯಿಂದ ನಮ್ಮೆಲ್ಲರ ಮತಿಗಳು ಭ್ರಮೆಯಿಂದ ಆಗ್ಬಿಟ್ಟಿದಾವೆ. ಈಗ ನಾವು ಇದನ್ನ ಪರಿಷ್ಕಾರ ಮಾಡ್ಕೋಬೇಕು. ಇದು ಬಹಳ ಕಷ್ಟ ಪರಿಷ್ಕಾರ ಮಾಡೋದು.
ಹೆಂಗನ ಆಗ್ಲಿ ಇದು ನಿಷ್ಪಕ್ಷಪಾತವಾಗಿ ಇದನ್ನ ಪರಿಷ್ಕರಿಸುವ ಒಂದು ಮಹಾಶಕ್ತಿ ಬರೋವರೆಗೂ ನಾವು ಕಾಯ್ಬೇಕು ಅಂತ ಹೇಳ್ಬಿಟ್ಟು ಕೈಗಳನ್ನ ಜೋಡಿಸಿ ಆಕಾಶದ ಕಡೆ ನೋಡ್ತಾರೆ. ಇದಕ್ಕೆ ಪರಿಷ್ಕಾರಕ್ಕಾಗಿ ನಾವು ನಮ್ಮ ಪೂರ್ವಿಕರನ್ನ ಭೇಟಿ ಮಾಡುವ ಸಮಯ ಬಂದಿದೆ, ಸಮಯ ಬಂದಿರೋ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಬಾಬಾ ಸುಚೇತ ವಿಚೇತ ಹಾಸಿಗೂ ಸುಚಿತ್ತ ಎಲ್ಲರೊಂದಿಗೆ ಸೇರ್ಕೊಂಡು ಗುಡಾರಕ್ಕೆ ದೂರವಾಗಿರುವ ಬೆಟ್ಟದ ಶಿಖರದ ಮೇಲೆ ಕದಲ್ತಾರೆ. ಎಲ್ಲರೂ ಹೋಗ್ತಾರೆ, ಹತ್ತಕ್ ಹೋಗ್ತಾರೆ. ಮಾತಂಗರೆಲ್ಲರೂ ಬಾಬಾನನ್ನ ಅನುಸರಣೆ ಮಾಡ್ತಾರೆ. ಅಂದ್ರೆ ಅವ್ರ ಹಿಂದಕ್ಕ ಹೋಗ್ತಾರ ಮಾತಂಗರು. ಅಲ್ಲಿವರೆಗೂ ಗುಡಾರದಲ್ಲಿ ಸಭೆಗಳು ನಡೀತಾ ಇರುವಾಗಾದಾಗ ಈ ಒಂದು ತತಂಗವನ್ನೆಲ್ಲ ನೋಡಿ ಹನುದಾಸ್ ಬೃಂದ ನೋಡ್ತಾ ಇರುತ್ತೆ. ಕುತೂಹಲವಾಗಿ ಇಬ್ಬರು ಸಾಧುಗಳನ್ನ ಹಿಂದೆ ಇಟ್ಕೊಂಡು ರಹಸ್ಯವಾಗಿ ಅವರು ಸಹ ಒಂದು ಪೂರ್ವಿಕರ ಬೆಟ್ಟದ ಹತ್ರಕ್ಕೆ ಇವರು ಸೇರ್ಕಂತಾರ. ಅಷ್ಟೊತ್ತವರೆಗೂ ಬೆಳಕಿದ್ದಿತ್ತಲ್ವಾ, ಇವಾಗ ಸಂಜೆ ಆಗ್ತಾ ಇದೆ. ಸಂಜೆ ಆದ್ಮೇಲೆ ಕತ್ಲಾಗ್ಬಿಡುತ್ತಲ್ವಾ. ಇವಾಗ ಆ ಶಿಖರ ಹತ್ತುತ್ತಾ ಇರೋದೇನೋ ಮಾತಂಗರ್ಗ ಅಭ್ಯಾಸನೇ, ಅವ್ರ ಹೆಂಗೋ ಹತ್ತುತ್ತಾ ಇದ್ದಾರೆ. ಆದ್ರೂನು ಕತ್ತಲಾದ್ಮೇಲೆ ಅವ್ರಿಗೂ ಕಷ್ಟನೇ ಆಗುತ್ತಲ್ವಾ. ವೃದ್ಧನಾಗಿರುವ ಬಾಬಾ ಆಯಾಸದೊಂದಿಗೆ ಬೆಟ್ಟ ಹತ್ತಲಾರ್ದೆ ಹಂಗೆ ಹತ್ಕೋ ಅಂತ ಇರ್ತಾನ. ಅವಾಗ ಇಲ್ಲಿ ಒಂದು ದಾರ, ದಪ್ಪದಾಗಿರೋ ದಾರ ಅಲ್ಲಿ ಅಲಗಾಡ್ತಾ ಇರುತ್ತೆ. ಅದು ಕಾಣಿಸಿದ ತಕ್ಷಣ ಎಲ್ಲಾರು ಅದನ್ನ ಗಟ್ಟಿಗೆ ಹಿಡ್ಕೊಂಡು ಆ ಬೆಟ್ಟದ ಮೇಲೆ ಸೇರ್ಕೊಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಸೇರ್ಕೊಂತಾರೆ ಅಂದ್ರೆ, ಕೊನೆಗೆ ಅಲ್ಲಿ ಸೇರ್ಕೊಂಡ ಬಾಬಾ ಅಷ್ಟೊತ್ತಿಗಾಗ್ಲೇ ಆಸನದ ಮೇಲೆ ಕುಳಿತುಕೊಂಡಿರುವ, ನೋಡಿ ಇಲ್ಲಿ ಪಿಕ್ಚರ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಎಷ್ಟು ಮುದ್ದಾಗಿದೆ. ಆ ಪಿಕ್ಚರ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ. ಆ ಪಿಕ್ಚರ್ಗಳೇನ್ ಇದ್ರ ಸಲುವಾಗಿ ಮಾಡಿಲ್ಲ, ಮಾಡಿಟ್ಟ ಪಿಕ್ಚರ್ಗಳನ್ನ ಅದಕ್ಕೆ ಜೋಡಿಸಿದ್ದಾರೆ ಎಷ್ಟು ಚೆನ್ನಾಗಿ. ಒಂದು ಇವ್ರ ಬೆಟ್ಟವನ್ನ ಹತ್ತುತ್ತಾರೆ, ಹತ್ತೋದ್ರೊಳಗಡೆನೆ ಅಲ್ಲಿ ಒಂದು ಬಂಡೆ ಮೇಲೆ ಹನುಮಂತ ಕೂತ್ಕೊಂಡಿರ್ತಾನ ಆಲ್ರೆಡಿ. ಹನುಮಂತನನ್ನ ನೋಡಿ ಆಶ್ಚರ್ಯ ಹೋಗ್ಬಿಡ್ತಾನ. ನಂಗೆ ದೇವಾ ಅಂತ ಕಣ್ಣಲ್ಲಿ ನೀರ್ ಹಾಕ್ಬಿಡ್ತಾನೆ. ನನ್ನ ಪಾದಗಳನ್ನ ಅಭಿಷೇಕ ಮಾಡಿಸ್ತಾ ಇರ್ತಕ್ಕಂಥ ಬಾಬಾನನ್ನ ಎತ್ತಿ ಹೃದಯಕ್ಕೆ ಅಪ್ಪಕೊಂತಾರೆ ಹನುಮಂತರು. ಆ ಮಹಾಶಕ್ತಿಯ ಒಂದು ಸಮಕ್ಷಮದಲ್ಲಿ, ಅಂದ್ರೆ ಆ ಒಂದು ಪ್ರತ್ಯಕ್ಷದಲ್ಲಿ, ಆ ಮಹಾಶಕ್ತಿಯ ಪ್ರತ್ಯಕ್ಷದಲ್ಲಿ ತನ್ನ ಶರೀರದಲ್ಲಿರುವ ಭಾರ ಎಲ್ಲ ಇಳಿದು ಹೋಗ್ಬಿಡ್ತು, ಹಗರ ಆಗೋಗ್ಬಿಡ್ತು. ಆ ಅನುಭೂತಿಯನ್ನ ಹೊಂದ್ತಾನೆ ಬಾಬಾ. 41 ವರ್ಷಗಳ ನಂತರ ಈಗ ಆತ ಹನುಮಂತರವರನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ನೋಡಿ ಇಲ್ಲಿ ನಮ್ಗೇನ್ ತಿಳಿತು, ಬಾಬಾನನ್ನ ಆಯ್ಕೆ ಮಾಡಿದವ್ರು ಯಾರು? ಹನುಮಂತರೇ. 41 ವರ್ಷಗಳ ಹಿಂದೆ ಈ ಗುಡಾರಕ್ಕೆ ಬಂದು ಹನುಮಂತ ಸಶರೀರವಾಗಿ ಮಾತಂಗರಿಗೆ ನಾಯಕನನ್ನ ಆಯ್ಕೆ ಮಾಡ್ತಾನೆ. ಅದಕ್ಕೆ ಬಾಬಾನೇ ನಾಯಕ ಆಗಿರ್ತಾನೆ. ಈಗ ಮತ್ತೆ 41 ವರ್ಷಗಳಾಗಿದೆ, ಈಗ ಮತ್ತೆ ಬಂದಿದ್ದಾನೆ ಹನುಮಂತ. ಯಾಕೆ ಬಂದಿದ್ದಾನೆ? ಮತ್ತೆ ನಾಯಕನನ್ನ ಆಯ್ಕೆ ಮಾಡ್ಬೇಕಾಗಿದೆ, ಹಂಗಾಗಿ ಬಂದಿದ್ದಾರೆ. ಈಗ ಪ್ರತ್ಯಕ್ಷವಾಗಿ ನೋಡ್ತಾ ಇರಕ್ಕೆ ಬಾಬಾಗ ಫುಲ್ ಖುಷಿ. ತಾನು ಯುವಕನಾಗಿದ್ದಾಗ ಈ ಗುಡಾರಕ್ಕೆ ತನ್ನನ್ನ ನಾಯಕನನ್ನಾಗಿ ಮಾಡಿ ಮತ್ತೆ 41 ವರ್ಷಗಳ ನಂತರ ಬಂದು ಹೊಸ ನಾಯಕನನ್ನ ಆಯ್ಕೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋ ಪ್ರಕಾರ ಬಂದು ಹನುಮಂತರವರಿಗೆ ಕೃತಜ್ಞತೆಯನ್ನ ತಿಳಿಸ್ತಾನ ಬಾಬಾ. ಆವಾಗ ಬಾಬಾ ಹೇಳಿರೋ ಮಾತುಗಳಿಗೆ ಹನುಮಂತರು ಏನಂತಾರೆ ಅಂದ್ರೆ, ನಾನ್ ಯಾವಾಗ್ಲೂ ಇಲ್ಲೇ ಇರ್ತೀನಿ ಬಾಬಾ, ನಾನ್ ಯಾವಾಗ್ಲೂ ಇಲ್ಲೇ ಇರ್ತೀನಿ. ನೀನೇ 41 ವರ್ಷಗಳು ಕಷ್ಟಪಟ್ಟು ಎಷ್ಟೋ ಕಠಿಣವಾದ ಪರೀಕ್ಷೆಗಳನ್ನ ಎದುರಿಸಿ ಆತ್ಮಶಕ್ತಿಯಿಂದ ಈಗ ನೀನು ತಯಾರಾಗಿದ್ದೀಯಾ, ಆತ್ಮಶಕ್ತಿವಂತನಾಗಿದ್ದೀಯಾ. ಹಾಗಾಗಿ ನನ್ನನ್ನ ನೋಡಬಲ್ಲವನಾಗಿದ್ದೀಯಾ ಅಂತ ಹೇಳ್ಬಿಟ್ಟು ಹನುಮಂತರವರು ನಗ್ನಗ್ತಾ ಹೇಳ್ತಾ ಇದ್ದಾರೆ. ಹೌದು ದೇವಾ, ಹೌದು ದೇವಾ ಅಂತ ಹೇಳ್ಬಿಟ್ಟು ಸುಚೇತ ವಿಚೇತರ ಸಮಸ್ಯೆಗಳನ್ನೆಲ್ಲ ಬಾಬಾ ಅವ್ರ ಮುಂದೆ ಇಡ್ತಾರೆ.
ಚಿತ್ತ ಅದಕ್ಕೆ ಒಂದೇ ಉತ್ತರ ಕೊಟ್ಟು ಬಿಡ್ತಾರ ನೋಡ್ರಿ ಹನುಮಂತರು. ಇದೇ ಭಗವಂತನಿಗೆ ನೋಡಿ ಶ್ರೇಷ್ಠ ಗ್ರೇಟ್ ಮಾಸ್ಟರ್ಸ್ ಯಾವ ತರ ಉತ್ತರ ಕೊಡ್ತಾರೆ ಅನ್ನೋದು. ಚಿತ್ತ ಯಾರ ಜೊತೆ ಸಂತೋಷವಾಗಿದ್ರೆ ಆಕೆನೇ ಅವನ ತಾಯಿ ಅಲ್ವೇ ಅಂತ ಹೇಳ್ಬಿಟ್ರು ಹನುಮಂತ. ಆದರೆ ದೇವ ಸುಚೇತ ಅಲ್ವಾ ಆತನಿಗೆ ಜನ್ಮ ಕೊಟ್ಟಿರುವ ತಾಯಿ, ಅದು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ಬಾಬಾ ನನ್ನ ಹೇಳ್ತಾ ಇರೋದನ್ನ ಕೇಳಿ ಸರಿ ಅಂತ ಹನುಮಂತರು ಇನ್ನೊಂದ್ ಮಾತು ಹೇಳ್ಬಿಡ್ತಾರೆ, ತನ್ನ ತಾಯಿ ಯಾರಂತ ಆತನೇ ನಿರ್ಣಯಿಸ್ತಾನ ಅಂತ ಹೇಳ್ತಾರೆ ಹನುಮಂತರು. ಚಿತ್ತ ಇನ್ನ ಚಿಕ್ಕ ಮಗು ಅಲ್ವಾ ಅಂತ ಹೇಳ್ಬಿಟ್ಟು ಬಾಬಾ ಹೇಳಿರೋ ಮಾತುಗಳಿಗೆ ನಗತಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನನ್ನ ಒಂದು ಬಾಲ ನೋಡಿ ತೋರ್ಸ್ಬಿಟ್ಟು, ತನ್ನ ಬಾಲವನ್ನ ತೋರ್ಸ್ಬಿಟ್ಟು, ಇಲ್ಲಿವರೆಗೂ ನೀವು ಈ ಒಂದು ದಾರಾನೇ ನಿಮ್ಮನ್ನೆಲ್ಲ ಮೇಲಿನವರೆಗೂ ಈ ಎತ್ತರವಾಗಿರ್ತಕ್ಕಂತಹ ಬೆಟ್ಟದ ಮೇಲಿನವರೆಗೂ ಈ ಒಂದು ನನ್ನ ಬಾಲ ಕರ್ಕೊಂಡ್ ಬಂದಿದೆ ಅಲ್ಲ, ಇದು ಚಿಕ್ಕದಾಗೆ ಇದೆಯಲ್ವಾ ಅಂತ ಹೇಳ್ತಾರೆ. ಅಯ್ಯಯ್ಯಪ್ಪ, ಬಂದು ಕೂಡ್ಲೆ ನಿಮ್ ಪಾಠಗಳು ಪ್ರಾರಂಭ ಮಾಡಿಬಿಟ್ರ ಹನುಮಂತ ಅಂತ ಎಲ್ಲರೂ ಬಾಬಾಗ್ ಗೊತ್ತಾಗುತ್ತೆ, ಎಲ್ಲರೂ ಕೇಳ್ತಾ ಇರ್ತಾರೆ ಇವೆಲ್ಲ. ಸರಿ, ಹಸಿಗೂಸು ಅಂತ ಅನ್ಕೊಂತ ಇರುವ ಚಿತ್ತ ಇಲ್ಲಿ ಇರುವ ಮಾತಂಗರೆಲ್ಲರಿಗಿಂತಲೂ ಸಹ ಪರಿಣಿತಿ ಹೊಂದಿರುವ ಆತ್ಮ. ಹನುಮಂತರು ಹೇಳ್ತಾ ಇದಾರೆ ಇದು ಇಲ್ಲಿರುವ ಎಲ್ಲ ಮಾತಂಗರು ಎಷ್ಟು ಜನ ಇದ್ದಾರೋ ಎಲ್ಲರಿಗಿಂತಲೂ ಪರಿಣಿತಿ ಹೊಂದಿರುವ ಆತ್ಮ. ಅದಕ್ಕೆ ಇಷ್ಟಕ್ಕೂ ಮುಂಚೆ ಎಷ್ಟೋ ಜನ್ಮಗಳ ಅನುಭವ ಜ್ಞಾನವನ್ನು ಹೊಂದಿರುವ ವೃದ್ಧಾತ್ಮ. ನೋಡಿ, ಅನುಭವ ಜ್ಞಾನವನ್ನ ಹೊಂದಿರುವ ವೃದ್ಧಾತ್ಮ ಅಂತ ಹೇಳ್ಬಿಟ್ಟು ಹನುಮಂತರ ಹೇಳ್ಬೇಕಾದಾಗ, ಅಲ್ಲಿವರೆಗೂ ವಿಚೇತನ ಒಂದು ಮಡಿಲಲ್ಲಿ ಆಟಾಡ್ಕೊಂತ ಕುತ್ಕೊಂಡಿರುವ ಚಿತ್ತ ಸ್ಪಷ್ಟವಾಗಿ ಮಾತಾಡೋದನ್ನ ಪ್ರಾರಂಭ ಮಾಡ್ತಾನೆ. 1 ವರ್ಷದ ಬಾಲಕ ಚಿತ್ತ, ಮಗು ಇನ್ನ ಮಲ್ಕೊಂಡಿರ್ತದ, ಆ ಬಾಲಕ ನೋಡಿ ಆ ಪಾಪು ಓಡಿ ಬರುತ್ತೆ, ಸ್ಪಷ್ಟವಾಗಿ ಮಾತಾಡೋದನ್ನ ಪ್ರಾರಂಭ ಮಾಡುತ್ತೆ. ಈಗ ಅಂದ್ರೆ ತನ್ನ ಗತ ಜನ್ಮವನ್ನ ತಾನು ಹೇಳ್ಕೊಡುತ್ತೆ ನೋಡ್ರಿ. 1 ವರ್ಷದ ನಾನು ನನ್ನ ಗತ ಜನ್ಮದಲ್ಲಿ ಒಬ್ಬ ಸನ್ಯಾಸಿನಿ. ನೋಡಿ, ಸನ್ಯಾಸಿ ಪಿಕ್ಚರ್ ಕೊಟ್ಟಿದ್ದಾನೆ. ಚಿತ್ತ ಚಿಕ್ಕ ಪಾಪು ಬಾಲಕ ಮಾತಾಡ್ತಾ ಇದೆ, ನಾನು ಗತ ಜನ್ಮದಲ್ಲಿ ಒಬ್ಬ ಸನ್ಯಾಸಿ, ದೈವವನ್ನ ಹುಡುಕೊಂತ ಎಲ್ಲ ಪ್ರದೇಶಗಳೆಲ್ಲ ತಿರ್ಗಾಡ್ತಾ ನಾನು ಒಂದು ಮರುಭೂಮಿಯಲ್ಲಿ ಪ್ರವೇಶ ಮಾಡಿದ್ದೇನೆ. ಅಲ್ಲಿ ಕಾಲಿಗೆ ಚಪ್ಪಲಿ ಇರ್ಲಾರ್ದಂಗ ಆ ಮರುಭೂಮಿ ಎಲ್ಲ ತಿರುಗ್ತಾ ನಿದ್ರೆ ಆಹಾರಗಳಿಲ್ದೆ ನಾನು ಬೇಸತ್ತಿದ್ದೀನಿ ಅಂತ ಹೇಳ್ತಾರೆ. ಒಂದಿನ ಮಧ್ಯಾಹ್ನ ಆ ಬಿಸಿಲಿನ ದಾಹದೊಂದಿಗೆ ಬಾಯೆಲ್ಲ ಗಟ್ಟಿಗಾಗ್ಬಿಟ್ಟಿರುತ್ತೆ, ಈ ಗಂಟ್ಲ ಎಲ್ಲ ಈಗ ಹಿಡಿ ಆಗ್ಬಿಟ್ಟಿರ್ತಲ್ಲ, ಗಟ್ಟಿಗಾಗ್ಬಿಟ್ಟಿರ್ತಾವಲ್ಲ ಹಂಗೆ. ಆ ಒಂದು ಮರುಭೂಮಿ ಸಮೀಪದಲ್ಲಿರೋ ಒಂದು ಗ್ರಾಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಒಂದು ಗುಡಿಸಲಿನ ಮುಂದೆ ಮರದ ಕೆಳಗಡೆ 10 ವರ್ಷದ ಬಾಲಕ ಶಾಲೆಗೆ ಹೋಗದೆ ಕಲ್ಬಂಡೆ ಮೇಲೆ ಮಲ್ಕೊಂಡು ಏನೋ ಒಂದು ಹಗಲಿನ ಕನಸುಗಳನ್ನ ಕಾಣ್ತಾ ಇದ್ದಾನೆ. ನಾನು ಅವನನ್ನ ತಟ್ಟಿ ಹಬ್ಬಿಸಿ ಅಪ್ಪಿ ನನಗೆ ಒಳ್ಳೆ ನೀರನ್ನ ತಂದು ಕೊಡು ಅಂತ ಕೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಆ ಹುಡ್ಗ ಗುಡಿಸಲಿನೊಳಗೆ ಹೋಗ್ಬಿಟ್ಟು ಗಡಿಗೆನಲ್ಲಿ ಗ್ಲಾಸ್ ನೀರಿನ ಲೋಟದೊಂದಿಗೆ ನೀರ್ ತಗೊಂಡ್ ಬರಕ್ ಹೋಗ್ತಾನೆ. ಇನ್ನ ತಗೊಂಡ್ ಬರೋದ್ರಲ್ಲೇ ದಾಹಕ್ಕೆ ತಾಳಲಾರ್ದೆ ಈ ಒಂದು ಸನ್ಯಾಸಿನಿ ಒಳಗ್ ಹೋಗ್ಬಿಡ್ತಾರೆ. ಇಬ್ರು ಇಬ್ರು ಒಳಗಡೆ ಇದ್ದಾರಲ್ವೇ, ಆ ಒಂದು ಬಡತನ ಹರಿತಾ ಇರುವ ಆ ಗುಡಿಸಲಿನಲ್ಲಿ ಒಂದು ಮೂಲೆಯಲ್ಲಿ ಆ ಮಗುವಿನ ತಾಯಿ, ಆ ಮಗು ಅಂದ್ರೆ ಇಲ್ಲಿ ಆ ಬಾಲಕ ಇದ್ದಾನಲ್ಲ, ದೊಡ್ಡವನು, 10 ವರ್ಷದ ಬಾಲಕ ಇದ್ದಾನಲ್ಲ, ಆ ಮಗುವಿನ ತಾಯಿ ಶೇಕ್ ಆಗ್ತಾ ಇರುತ್ತೆ, ಈ ತರ ನಡ್ಕೊಂತ
ಇರೋದನ್ನ ನೋಡ್ತಾನೆ. ಒಂದು ಮೂಲೆನಲ್ಲಿ ಆಕಿ ಮಲಗಿರ್ತಾಳೆ, ನಡುಗುತ್ತಾ ಇರೋದನ್ನ ಕಾಣ್ತಾನೆ. ಆಕೆಯ ಒಂದು ದಯನೀಯವಾದ ಪರಿಸ್ಥಿತಿಗೆ ದಯೆಯನ್ನ ತೋರಿಸ್ತಾ ಆತನ ದಾಹನೂ ಸಹನು ಮರ್ತೋಗ್ಬಿಡ್ತಾನೆ. ಮರ್ತೋಗ್ಬಿಟ್ಟು ಆ ಗುಡಿಸಲ್ನೆಲ್ಲ ಪರಿಶೀಲನೆ ಮಾಡಾಕ ಪ್ರಾರಂಭ ಮಾಡ್ತಾನೆ. ಒಂದು ಮೂಲೆಯ ಗೋಡೆಗೆ ಹನುಮಂತರವರ ಒಂದು ಫೋಟೋ ಇರುತ್ತೆ, ಒಂದು ಪಟ ನೇತಾಕಿರ್ತಾರಲ್ಲ, ತಗಲಾಕಿರ್ತಾರೆ. ಅದು ಕಾಣಿಸಿದ ತಕ್ಷಣ ಕೈಗಳನ್ನ ಜೋಡಿಸ್ಬಿಡ್ತಾನೆ. ಆಕೆಗೆ ಸ್ವಸ್ಥತೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹನುಮಂತರವರನ್ನ ಆ ತರನೇ ಕೈ ಮುಗಿದು ಬೇಡ್ಕೊಂತ ಇರ್ತಾನೆ. ನೋಡಿ, ಆತನಿಗೆ ನೀರ್ ಬೇಕಾಗಿರ್ತ, ಅದೆಲ್ಲ ಮರ್ತು ಬಿಟ್ಟು ಆಕಿನ ಸಲುವಾಗಿ ಪ್ರೇಯರ್ ಮಾಡಕ್ ಚಾಲು ಮಾಡ್ಬಿಡ್ತಾನೆ. ಆಕೆಯ ಗಂಡ ಡಾಕ್ಟರನ್ನ ಕರ್ಕೊಂಡ್ ಬರಕ ಹೋಗಿದ್ದಾನೆ. ಆ ಡಾಕ್ಟರ್ ಬಂದಿದ್ದಾರೆ, ಪರೀಕ್ಷೆ ಮಾಡ್ಬಿಟ್ಟು ಇನ್ ಸ್ವಲ್ಪ ಹೊತ್ತಿಗೆ ಆಕಿ ಸತ್ತೋಗ್ತಾಳ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಹೇಳಿಬಿಡ್ತಾರೆ. ಅದನ್ನ ಕೇಳಿದ ಆ ಗಂಡ ಆಕೆಯ ಮಗನ ಮುಖದಲ್ಲಿ ದುಃಖ ಅನ್ನೋದು ಎಷ್ಟು ಇರುತ್ತೆ ಅಂದ್ರೆ, ಆ ದುಸ್ಥಿತಿಯಿಂದ ಕಾಪಾಡಕ್ ಆಗದೆ ಇರ್ತಕ್ಕಂತಹ ಹನುಮಂತರವರನ್ನ ನಿಂದೆ ಮಾಡ್ತಾ ಇರ್ತಾಳೆ. ಯಾರು ಈ ಸನ್ಯಾಸಿನಿ ನಿಂದೆ ಮಾಡ್ತಾನೇ ಇರ್ತಾಳೆ. ಆ ನಿರ್ಜಲೀಕರಣ, ಡಿಹೈಡ್ರೇಟ್, ಜಲ ಅಂದ್ರೆ ನೀರಿರೋದಲ್ವಾ, ನಿರ್ಜಲ ಅಂದ್ರೆ ನೀರಿಲ್ಲ, ದೇಹದಲ್ಲಿ ಡಿಹೈಡ್ರೇಷನ್. ಈಗೆಲ್ಲ ಈ ಪದ ಎಲ್ಲರಿಗೂ ಕಿವಿಗಳಲ್ಲಿ ಜಾಸ್ತಿ ಬೀಳ್ತಾ ಇರುತ್ತೆ ಇವಾಗ. ಡಿಹೈಡ್ರೇಷನ್, ನೀರು ಇಲ್ಲ ದೇಹದಲ್ಲಿ, ನೀರಿನಂಶ ಕಡಿಮೆ ಆಗುತ್ತೆ. ಅದಕ್ಕೆ ಬಿಸಿಲುಗಾಲದಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿ ಕುಡಿಬೇಕು, ಎಳ್ನೀರ್ ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಅಥವಾ ಸ್ವಲ್ಪ ಮಿತಾಹಾರ ತಿನ್ಬೇಕು. ಹಂಗೆ ನೀರಿನ ಪದಾರ್ಥ ಇರ್ತಕ್ಕಂಥ ಸೊಪ್ಪು, ಹಣ್ಣು, ಹಂಪಲು, ತರಕಾರಿ, ಸಾತ್ವಿಕ ಆಹಾರ, ಮಸಾಲ ತಿನ್ಬಾರ್ದು ನೋಡ್ರಿ ಇವಾಗ. ಆ ತರ ನಾವು ಹೆಂಗ್ ಇಟ್ಕೊಂತೀವಿ ಹಂಗೆ ನೀರಿನಂಶ ಇರುತ್ತಲ್ವಾ ದೇಹದಲ್ಲಿ. ನೋಡಿ, ಇವಾಗ ಆಕಿ ಊಟ ಮಾಡಿಲ್ಲ ಏನಿಲ್ಲ ಸನ್ಯಾಸಿನಿ. ಆಕಿ ಎಲ್ಲಾ ಮರ್ತು ಬಿಟ್ಟು ಆ ಹನುಮಂತರನ್ನ ಬೈಕೊಂತ ಕುಂತು ಬಿಡ್ತಾಳ. ಆಕಿ ನಿರ್ಜಲೀಕರಣ ಆಗಿರುತ್ತೆ. ಆಕಿ ದೇಹದೊಂದಿಗೆ ಅಲ್ಲೇ ಕುದ್ದು ಬಿದ್ದೋಗ್ಬಿಡ್ತಾಳ. ಆ ಸನ್ಯಾಸಿನಿ ಬಿದ್ದೋಗ್ತಾಳ. ಸ್ವಲ್ಪ ಹೊತ್ತಾದ ನಂತರ ಯಾರೋ ಬಂದು ಆಕಿನ ಮುಖದ ಮೇಲೆ, ಅಂದ್ರೆ ನನ್ನ ಮುಖದ ಮೇಲೆ ಅಂದ್ರೆ ಈತ ಚಿತ್ತ ಹೇಳ್ತಾ ಇದ್ದಾನೆ, ತನ್ನ ಗತ ಜನ್ಮ ಅಲ್ವಾ, ನನ್ನ ಮುಖದ ಮೇಲೆ ನೀರನ್ನ ಚಿಮುಕಿಸಿ ಸ್ಮೃತಿಗೆ ಬಂದು ಕಣ್ಣು ತೆಗೆದ್ರೆ ಆಶ್ಚರ್ಯ, ಇಲ್ಲಿವರೆಗೂ ಗುಡಿಸಲಿನಲ್ಲಿ ಮರಣಶಯ್ಯೆಯ ಮೇಲೆ ಮಲಗಿರುವ ಸ್ತ್ರೀ ಒಳ್ಳೆಯ ಆರೋಗ್ಯದೊಂದಿಗೆ ಬೆಳಗುತ್ತಾ ಇರ್ತಕ್ಕಂತಹ ಕಣ್ಣಿನೊಂದಿಗೆ, ದೃಷ್ಟಿಯೊಂದಿಗೆ ಅಷ್ಟು ಚಂದಿರೋ ದೇಹದೊಂದಿಗೆ ತನ್ನ ಕಡೆ ನೋಡ್ತಾ ಇರೋದನ್ನ ಈ ಸನ್ಯಾಸಿನಿ ಕಾಣ್ತಾಳೆ. ಅಕ್ಕಿ, ಅಮ್ಮ ನೀವ್ ಸತ್ತೋಗಿಲ್ವಾ ಅಂತ ಕೇಳ್ತಾನೆ. ಆ ಸನ್ಯಾಸಿನಿ ಕೇಳೋದ್ರಲ್ಲಿ ಆಕಿ ಮಾತಾಡ್ತಾ, ಅಯ್ಯೋ ನಾವು ಬೆಳಿಗ್ಗೆನೆ ಹೊಲಕ್ಕೋಗಿದೀವಿ, ಊಟ ಮಾಡ್ಬೇಕು, ಅಡಿಗೆ ಮಾಡ್ಬೇಕಂತ ಹೇಳಿ ನಾವು ಮನೆಗ್ ಬಂದಿದೀವಿ. ನಾವು ಬರೋದ್ರಲ್ಲಿ ಈಗ ನೀವ್ ಈ ತರ ಮಲ್ಕೊಂಡ್ಬಿಟ್ಟಿದ್ದೀರಾ, ಅಂದ್ರೆ ಬಿದ್ದು ಬಿಟ್ಟಿದ್ದೀರಾ, ಕಣ್ಣು ತಿರುಗಿ ಬಿದ್ದಿದ್ದೀರಾ, ಒಳ್ಳೆ ನೀರು ನಿಮ್ಗೆ ಕೊಡ್ಬೇಕಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ, ನಿಮ್ಗೆ ಎಬ್ಬಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಆ ಗ್ಲಾಸು ಲೋಟನಲ್ಲಿ ನೀರ್ ಇರುತ್ತಲ್ವೇ ಅದನ್ನ ಆಕಿನ್ ಕೈಯಾಗ ಇಟ್ಟು ಬಿಡ್ತಾರೆ, ಲೋಟನ. ದೂರವಾಗಿ ಇರುವ ಮಗ ಮಧ್ಯಾಹ್ನದ ಭೋಜನಕ್ಕಾಗಿ ಸ್ಕೂಲ್ನಿಂದ ಅವಾಗ ಬಂದು ಆಟ ಆಡ್ಕೊಂತ ಇದ್ದಾನೆ. ಆದರೆ ಇಲ್ಲಿವರೆಗೂ ನೋಡಿದ್ದೆಲ್ಲ ಇದೇನು ನಿಜಾನ ಸುಳ್ಳ ಅನ್ನೋದು ಈತನಿಗೆ, ಅಂದ್ರೆ ನಿಜಾನ ಸುಳ್ಳ ಅನ್ನೋದಿಲ್ಲ, ಇಲ್ಲಿವರೆಗೂ ನೋಡಿದ್ದೆಲ್ಲ ನಾನು ಕನಸ ಅಂತ ಹೇಳ್ಬಿಟ್ಟು ಆತ ಗಬ ಅಂತ ಗುಡಿಸಲೊಳಗಡೆ ಓಡಾಕ್ತಾನೆ. ಯಾರು? ಸನ್ಯಾಸಿನಿ. ಓಡಿ ಹೋಗ್ತಾನೆ. ಬೇಡ, ಅಲ್ಲಿ ನೀರಿನ ಒಂದು ಗಡಿಗೆ ಅಲ್ಲೇ ಆದ. ಆ ಪಕ್ಕದಲ್ಲೇ ಹನುಮಂತರವ್ರ ಫೋಟೋ ಏನ್ ತಗಲಾಕಿರ್ತಾರ ಚಿತ್ರಪಟ, ಅದ ಅಲ್ಲೇ ಆದ. ಆದ್ರೆ ಮರಣಶಯ್ಯ ಮೇಲೆ ಮಲಗಿರ್ತಕ್ಕಂತಹ ಆಕಿ ಮಾತ್ರ ಅಲ್ಲಿಲ್ಲ. ಅಯ್ಯೋಮಯ್ಯ, ಅಸ್ತವ್ಯಸ್ತ ಆಗ್ಬಿಟ್ಟಿರುತ್ತೆ ಆತನಗ. ಏನಪ್ಪಾ ಇದು ಹಿಂಗಾಯ್ತಲ್ವೇ ಅಂತ ಹೇಳ್ಬಿಟ್ಟು ತನಗೆ ತಾನೇ ಪ್ರಶ್ನೆ ಮಾಡ್ಕೊಂತಾನೆ. ಅವ್ರನ್ನೇ ಏನೇನೋ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಈ ಒಂದು ಮಾರ್ಮಿಕ ಶಕ್ತಿಗಳು ಉಂಟಾಗಿರುವ ಸನ್ಯಾಸಿನಿ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡು, ಅಯ್ಯೋ ನಮ್ಗೇನು ಮಾಡ್ಬೇಡ್ರಿ ಅಂತ ಭಯ ಪಟ್ಕೊಂತ ಅವ್ರ ಕಾಲಿಗೆ ನಮಸ್ಕಾರ ಇಡ್ತಾ
ತಮ್ಮನ್ನ ಕಾಪಾಡ್ಬೇಕಂತ ಕೇಳ್ಕೊಂತ ಇರ್ತಾರೆ ಆ ಒಬ್ಬ ದಂಪತಿಗಳು. ಅವರೊಂದು ಗೊಂದಲ, ಅಯೋಮಯ, ಕಳವಳಕ್ಕೆ ಗುರಿಯಾಗಿರ್ತಕ್ಕಂತ ಮನಸ್ಸಿನೊಂದಿಗೆ ಮತ್ತು ಆರೋಗ್ಯದಿಂದ ಇರುವ ಆಕೆಯನ್ನ ರೋಗಿಷ್ಟಿಯಾಗಿ ನೋಡಿದ ಪಶ್ಚಾತ್ತಾಪದೊಂದಿಗೆ ನಾನು ಅಲ್ಲಿಂದ ಹೊರಟು ಬಿಟ್ಟೆ ಅಂತ ಹೇಳ್ಬಿಟ್ಟು ನೋಡಿ, ಚಿತ್ತ ಹೇಳ್ತಾ ಇದ್ದಾನೆ ಗತ ಜನ್ಮತ್ತಿದು. ಅಲ್ಲಿಂದ ಹೊರಟು ಊರಿನ ಕೊನೆಯ ಹತ್ತಿರ ಒಂದು ಕೆರೆ ಇರುತ್ತೆ. ಆ ಕೆರೆ ಪಕ್ಕದಲ್ಲಿರುವ ಮರದ ಒಂದು ನೆರಳಿನಲ್ಲಿ ಕುತ್ಕೊಂಡು ಕಣ್ಣು ಮುಚ್ಕೊಂತಾನೆ. ನೋಡಿ ಈ ಪಿಕ್ಚರ್ ಧ್ಯಾನಕ್ಕೆ ಕುಳಿತುಕೊಂಡು ಆ ಧ್ಯಾನ ಸ್ಥಿತಿಯಲ್ಲಿ ನನ್ನ ಕಣ್ಣಿನ ಮುಂದೆ ನೋಡಿ, ಆ ಧ್ಯಾನ ಸ್ಥಿತಿಯಲ್ಲಿ ನನ್ನ ಕಣ್ಣಿನ ಮುಂದೆ ಕೆಂಪು ಮತ್ತು ಹಸಿರು ಬಣ್ಣದಲ್ಲಿರುವ 2 ಸುರಂಗಗಳು ಕಾಣಿಸುತ್ತೆ. ನೋಡಿ, ಹನುಮಂತರವ್ರು ಎಷ್ಟ್ ಚೆನ್ನಾಗಿ ನಮ್ಗೆ ಈ ರೀತಿನಲ್ಲಿ ಎಷ್ಟೊಂದು ವಿಷಯಗಳು ಈ ಇಮ್ಮಾರ್ಟಲ್ ಟಾಕ್ಸ್ ನಲ್ಲಿ ತಿಳ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ. ನೋಡಿ, ಧ್ಯಾನ ಕುತ್ಕೊಂಡಾಗ ನಾವಾದ್ರೂ ನಮ್ಗೊಂದು ಸುರಂಗ ಮಾರ್ಗ ಕಾಣಿಸ್ತಾ ಇರ್ತೀವಿ. ಎಷ್ಟೊಂದ್ ಜನಕ್ಕೆ ಕಾಣಿಸುತ್ತೆ, ಜಾಸ್ತಿ ಜನಕ್ಕೆ ಹಿಂಗ ರಿಂಗ್ ಆಗಿ ತಿರ್ಕಂತ ಇರ್ತದೆ. ಗುಂಡಕ್ಕೆ ಹಿಂಗ ತಿರುಗ್ತಾ ಅದೊಂದು ಸುರಂಗ ಅಲ್ವಾ? ಹಿಂಗೆ ಸುರಂಗ ಅದೇ ಯಾವ ತರ ಕತ್ತಲೆ ಆಕಾರದಲ್ಲಿ ತಿರುಗ್ತಾ ನಾವ್ ಅದ್ರೊಳಗ ಪ್ರಯಾಣ ಮಾಡ್ತಾ ಇದ್ದಂಗೆ, ಅಂದ್ರೆ ನಾವ್ ಅದ್ರೊಳಗ ಹೋಗ್ತಾ ಇದೀವಿ ಅಂತಾನೆ ಅರ್ಥ. ಹೊರಗಡೆ ತಿರುಗಿದ್ರೆ ಯಾವಾಗ ತಿರುಗ್ಬೇಕು ನಾವು? ಅದಕ್ಕೆ ಧ್ಯಾನದಾಗ ತಿರುಗ್ಬಿಟ್ರೆ ಜಲ್ದಿ ಹೋಗ್ಬಿಡ್ತೀವಿ ಆ ಕಡೆ. ಅದಕ್ಕೆ ಅದು ಸುರಂಗ ಮಾರ್ಗ ಅಂತ ಕರೀತಾರೆ. ಆ ತರ ನಮ್ಗೆ ಹೆಂಗ್ ಕಾಣಿಸ್ತಲ್ಲ, ಇಲ್ಲಿ ಆತ ಧ್ಯಾನ ಕುತ್ಕೊಂಡಾಗ ಸನ್ಯಾಸಿನಿ ಒಂದು ಕೆಂಪುದು ಒಂದು ಹಸರದು 2 ಸುರಂಗಗಳು ಗುಂಡ್ಕ ರಿಂಗ್ ಅಂತ ತಿರುಗ್ತಾ ಇರೋದೆಲ್ಲ ಸುರಂಗ ಕಾಣಿಸ್ತ. ಕುತೂಹಲವಾಗಿ ಕೆಂಪು ಬಣ್ಣದ ಸುರಂಗದೊಳಗಡೆ ಪ್ರವೇಶಿಸಿದ ನನಗೆ ನೋಡಿ, ಆತ ಕೆಂಪು ಬಣ್ಣದಲ್ಲಿ ಪ್ರವೇಶ ಮಾಡಿದಾಗ ತನ್ಗೆ ಏನ್ ಕಾಣಿಸ್ತಂದ್ರೆ, ಇಷ್ಟಕ್ಕೂ ಮುಂಚೆ ಏನೇನ್ ನೋಡಿದಾನಲ್ವಾ ಅದೇ ಕಾಣಿಸಿದೆ. ಮರಣಶಯ್ಯ ಮೇಲೆ ಇರ್ತಕ್ಕಂತಹ ಆ ಮಹಿಳೆ ನಡ್ಕಾಡ್ತಾ ಇರೋದು, ಆಕಿ ಗಂಡ ಮಗ ದುಃಖದಿಂದ ಅಳ್ತಾ ಇರೋದು, ಮತ್ತೆ ಆಕೆಯನ್ನ ನೋಡೋದ್ರಿಂದ ಬಾಧೆ ಅಂತ ಅನ್ಸ್ಬಿಟ್ಟು ಸುರಂಗದಲ್ಲಿಂದ ಇನ್ನ ಹೊರಗಡೆ ಬಂದ್ಬಿಡ್ತಾನೆ. ಹೊರಗಡೆ ಬಂದ್ಬಿಟ್ಟು ಮತ್ತೆ ಆ ಮಾರ್ಗ ಮಧ್ಯದಲ್ಲಿ ಯಾವ್ದು ಕಾಣಿಸುತ್ತೆ? ಗ್ರೀನ್, ಹಸಿರು ರೂಪದಲ್ಲಿರೋ ಸುರಂಗ ಕಾಣಿಸುತ್ತೆ. ಮತ್ತೆ ಆ ಸುರಂಗ ಮಾರ್ಗದಲ್ಲಿ ಪ್ರವೇಶ ಮಾಡ್ತಾರೆ. ಈ ಸನ್ಯಾಸಿನಿ ಧ್ಯಾನದಲ್ಲಿ ಕುತ್ಕೊಂಡು ಪ್ರವೇಶ ಮಾಡ್ತಾರೆ. ಆ ಕೂಡಲಿಯ ಸುತ್ತಲೂ ಹಿಂಗ ಗುಂಡಕ್ ತಿರುಗ್ತಾ ಇರುತ್ತಲ್ಲ ಗ್ರೀನ್ ಕಲರು, ಅದ್ರೊಳಗಡೆ ಹೋಗ್ತಾರೆ. ಆ ಸುರಂಗ ಮಾರ್ಗದಲ್ಲಿ ಹೋಗ್ಬೇಕಾದಾಗ ಆ ಪ್ರವೇಶ ಮಾಡಿದ ತಕ್ಷಣ ಆತನಿಗೆ ಸನ್ಯಾಸಿನಿಗೆ ಏನ್ ಕಾಣಿಸುತ್ತೆ ಅಂದ್ರೆ, ನಾನು ಆರೋಗ್ಯವಾಗಿರುವ ಸ್ತ್ರೀ ಮತ್ತು ಆಕೆಯ ಗಂಡ ಮತ್ತು ಮಗ ಆನಂದವಾಗಿರೋದು ನನ್ಗೆ ಕಾಣಿಸಿತು ಅಂತ ಹೇಳ್ತಾನೆ. ಆದರೆ ಕೆಂಪು ಬಣ್ಣದ ಸುರಂಗದ ಅದರ ಬಗೆಗಿನ ಬಾಧಾಕರವಾದ ಆಲೋಚನೆಯನ್ನ ನಾನು ಹೊತ್ತುಕೊಂಡು ಬಂದಿರೋ ಸಲುವಾಗಿ ಆ ಸ್ತ್ರೀ ನೋಡಿ, ಈ ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೋಬೇಕು ಮಾಸ್ಟರ್. ಕೆಂಪು ಬಣ್ಣದ ಸುರಂಗದಿಂದ ಅದರ ಕಡೆ ತರಂಗಗಳೇನಿದಾವ ಅದನ್ನೇ ನೀವು ಎಳ್ಕೊಂತ ಇದ್ದೀರಾ. ಬಾಧಾಕರವಾದ ಆಲೋಚನೆಯನ್ನ ಒತ್ಕೊಂತ ಅದರೊಳಗಡೆ ಪ್ರವೇಶ ಮಾಡ್ತಾ ಇರೋ ಸಲುವಾಗಿ ಆ ಸ್ತ್ರೀ ಇದ್ರೂ ಕೂಡ ನನಗೆ, ಆ ಸ್ತ್ರೀ ಆರೋಗ್ಯವಾಗಿದ್ರು ಕೂಡ ನನಗೆ ಆನಂದವಾಗಿ ಕಾಣಿಸಲಿಲ್ಲ. ಆದರೆ ನಾನು ಆ ಕೆಂಪು ಬಣ್ಣದ ಸುರಂಗದಿಂದ ಪೂರ್ತಿಯಾಗಿ ಹೊರಗಡೆ ಬಂದು ಆ ನೆನಪುಗಳಿಂದ ಪೂರ್ತಿಯಾಗಿ ಬಿಟ್ಬಿಟ್ಟು ಮತ್ತೆ ಆ ಹಸಿರಿನ ಬಣ್ಣದ ಸುರಂಗದೊಳಗಡೆ ಹೋದೆನು. ಸ್ವಚ್ಛವಾದ ನೋಡಿ, ಇಲ್ಲಿ ಬಿಡ್ಬೇಕು, ಬಿಟ್ರೇನೆ ಸಿಗುತ್ತೆ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಅದು ಪೂರ್ತಿಯಾಗಿ ಬಿಟ್ಟು ಆತ ಇನ್ನ ಹಸಿರು ಬಣ್ಣದ ಸುರಂಗದೊಳಗ ಹೋಗ್ತಾನ. ಸ್ವಚ್ಛವಾದ ಮನಸ್ಸಿನೊಂದಿಗೆ ಇರೋ ನನಗೆ ಸಹ ಅವರ ಆನಂದದಲ್ಲಿ ಭಾಗಿಯಾದೆ. ನಾನು ಅವಾಗ ನಾನು ಸ್ವಚ್ಛವಾದ ಮನಸ್ಸಿನೊಂದಿಗೆ ಇದ್ದಿದ್ ಸಲುವಾಗಿ ನಾನು ಅವರ ಆನಂದದಲ್ಲಿ
ಭಾಗಿಯಾಗಿದ್ದೇನೆ. ಅಂದರೆ ಜೀವನದಲ್ಲಿ ಯಾವುದೇ ಒಂದು ಘಟನೆ ನಡೆದರೂ ಸಹ ನಮ್ಮ ಕಣ್ಣು ಮುಂದೆ ಯಾವುದೇ ಒಂದು ಘಟನೆ ನಡೆದ್ರು ಅದಕ್ಕೆ ವಿರುದ್ಧವಾಗಿರ್ತಕ್ಕಂತ ಘಟನೆ ಆ ಆ ಪಕ್ಕದಲ್ಲೇ ವಾಸ್ತವವಾಗಿ ಇರುತ್ತದೆ. ನೋಡಿ, ನಮ್ ಜೀವನದಲ್ಲಿ ದುಃಖ ಇದ್ರೆ ಅಲ್ಲಿ ಸುಖ ಇರುತ್ತೆ, ಅಲ್ಲಿ ಸುಖ ಇದ್ರೆ ಅಲ್ಲಿ ದುಃಖ ಇರುತ್ತೆ. ಈ ಎರಡು ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಇಲ್ಲೇ ಇದೆ ಎರಡು, ಈ ಎರಡು ವಿರುದ್ಧವಾಗಿ ಕಾಣಿಸ್ತಾನೆ ಇದೆ. ನಾವು ಎದ್ರೊಳಗ್ ಹೋದ್ರೆ, ಒಂದು ಕೆಂಪದ್ರಾಗ ಹೋದ್ರೆ ಇದು ಕಾಣಿಸುತ್ತೆ, ಒಂದು ಗ್ರೀನ್ ದ್ರಾಗ್ ಬಂದಿದ್ದಕ್ಕೆ ಇದು ಕಾಣಿಸ್ತದ. ಇವಾಗ ನಾವ್ ಯಾವ್ದ್ರಲ್ಲಿ ಹೋಗ್ಬೇಕ ಅನ್ನೋದು ನಮ್ ಕೈಯಲ್ಲೇ ಇರೋದು. ಅರಿವಿನೊಂದಿಗೆ ಇರ್ಬೇಕು. ಬಾಧಕರ ಆಲೋಚನೆಗಳನ್ನ ಒತ್ಕೊಂಡ್ಬಂದ್ರೆ ನಮ್ಗೆಲ್ಲರ ಬಾಧೆಯಿಂದ ಇರೋದೇ ಕಾಣಿಸ್ತಾರೆ. ಯಾಕಂದ್ರೆ ನಮ್ಮೊಳಗೆ ಅದೇ ಐತಲ್ವಾ. ಅದೇ ನಾವ್ ಆನಂದವನ್ನ ಒತ್ಕೊಂಡ್ ಬಂದ್ರೆ ನಮ್ಗ ಆನಂದ ಕಾಣಿಸುತ್ತೆ. ಅವ್ರು ಅಲ್ಲಿ ಬಾಧೆ ಇದ್ರು ನಮ್ಗ ಆನಂದ ಕಾಣಿಸುತ್ತೆ. ಯಾಕಂದ್ರೆ ನಮ್ಮೊಳಗಡೆ ಆನಂದ ಇದೆ ಅಲ್ವಾ. ಹಂಗೆ ನೋಡಿ, ಆ ರೀತಿ ಜೀವನದಲ್ಲಿ ಯಾವುದೇ ಘಟನೆ ಎದುರಾದ್ರೂ ಅದಕ್ಕೆ ವಿರುದ್ಧವಾಗಿರೋ ಘಟನೆ ಇನ್ನೊಂದು ಪಕ್ಕದಲ್ಲೇ ವಾಸ್ತವೀಕರಿಸಲ್ಪಟ್ಟಿರುತ್ತದೆ. ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕನ್ನೋದು ನಮ್ಮ ಸ್ವೇಚ್ಛೆಗೆ ಬಿಟ್ಟಿರೋದು. ನಾವ್ ಹೆಂಗ್ ಆಯ್ಕೆ ಮಾಡ್ಕೊಂತೀವಿ ಅದ್ರ ಮೇಲೆ ಆಧಾರ ಪಟ್ಟಿರುತ್ತದೆ ಅನ್ನೋದು ನನಗೆ ಅರ್ಥವಾಯಿತು ಅಂತ ಚಿತ್ತ ಹೇಳ್ತಾನೆ. ಹಾಗೆ ಅರ್ಥ ಆಗಿದ ತಕ್ಷಣ ನಾನು ಆ ಎರಡು ಸುರಂಗಗಳಲ್ಲಿರುವ ಪರಸ್ಪರ ವಿರುದ್ಧಗಳು ನನ್ಗೇನ್ ಕಾಣಿಸ್ತಾ ಇದಾವೆ, ಎರಡೂ ವಾಸ್ತವಗಳಾಗಿರುವ ಸಂತೋಷ ಮತ್ತು ಬಾಧೆ ಎರಡೂ ಸಹ ಮಾಯೆಗೆ. ನೋಡಿ, ಎರಡೂ ಸಹ ಮಾಯೆನೆ, ಮಾಯೆಗೆ ಇರುವ ಎರಡು ಪ್ರತಿರೂಪಗಳೇ ಅಂತ ನಾನು ತಿಳ್ಕೊಂಡೆ. ಇದೇ ಮಾಸ್ಟರ್ ಜ್ಞಾನ, ಅನುಭವ ಜ್ಞಾನ ಅಂದ್ರೆ ಅದೇ. ನಿಮ್ಗೆ ಒಳ್ಳೇದು ನೆನ್ಪಾಗ್ತಾ ಇರುತ್ತೆ ಧ್ಯಾನದಲ್ಲಿ, ಕೆಟ್ಟದ್ದು ನೆನ್ಪಾಗ್ತಾ ಇರುತ್ತೆ. ಒಬ್ಬನೇ ಪರ್ಸನ್ ನಿಮ್ಗೆ ದುಃಖ ಕೊಡೋದು ನೆನ್ಪಾಗ್ತಾ ಇರುತ್ತೆ, ಸುಖ ಕೊಡೋದು ನೆನ್ಪಾಗ್ತಾ ಇರುತ್ತೆ, ಎಲ್ಲವೂ ನೆನ್ಪಾಗ್ತಾ ಇರುತ್ತೆ. ನೀವ್ ಯಾವ ಒಂದು ಸುರಂಗದಾಗ ಹೋಗ್ತಾ ಇದ್ದೀರಾ ನೋಡ್ಕೊಳ್ರಿ. ಧ್ಯಾನದಲ್ಲಿ ಕುತ್ಕೊಂಡಾಗ ನೀವೆಷ್ಟು ನೋಡ್ಕೊಂತೀರೋ ಆ ಕಡೆ ಪ್ರಯಾಣ ಮಾಡ್ತಾ ಇರ್ತೀರಾ. ಧ್ಯಾನ ಸರಿಯಾಗಿ ಮಾಡ್ತಾ ಇದೀವಾ ಇಲ್ಲ ನೋಡ್ಕೋಬೇಕು ನೀವು. 2 ದಿವ್ಸ ಬಿಟ್ಟು ಮಾಡಕತ್ತೀವ, 4 ದಿವ್ಸ ಮಾಡಿ 4 ದಿವ್ಸ ಬಿಡ್ತಾ ಇದೀರಾ. ಈಗ ನೀವೇನ್ ಮಾಡ್ಬೇಕು, ಆ ಸುರಂಗ ಮಾರ್ಗ ಆಯ್ಕೆ ಮಾಡ್ಕೋಬೇಕು. ದಿನ ಸಾಧನೆ ಮಾಡ್ತಾ ಇದ್ದೀನಿ, ಸರಿಯಾದ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದೀನಿ, ಸರಿಯಾದ ಜ್ಞಾನ ನಾನ್ ತಗೊಂತಾ ಇದ್ದೀನಿ. ಹಂಗೆ ನೀವು ಅನ್ಕೊಂತ ನೀವು ಹೋಗ್ದಾಗ ಆ ಸುರಂಗದೊಳಗಡೆ ಹೋಗ್ತೀರಾ. ಅದನ್ನ ನೀವು ಆಯ್ಕೆ ಮಾಡ್ಕೊಂತೀರಾ. ಈಗೆಲ್ಲಾ ಆಯ್ಕೆಗಳು ನಮ್ಮ ಕೈಯಲ್ಲೇ ಇದಾವೆ. ಯಾವ್ದಕ್ ಎನರ್ಜಿ ನೀವು ಕೊಟ್ರೆ ಆ ಎನರ್ಜಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದನ್ನೇ ಮೇಲು ಕೊನಿ ಕಲಲು ಕನಿ, ಪತ್ರಿಜಿ ಹೇಳೋದೇನು, ಮೇಲು ಕೊನಿ ಕಲಲು ಕನಿ. ನೀವು ಎಚ್ಚರಗೊಂಡು ಕನಸನ್ನ ಕಾಣ್ರಿ. ಬರೇ ಧ್ಯಾನ ಕುತ್ಕೊಂಡ ಕನಸು ಕಾಣೋದಲ್ಲ, ನಿದ್ದೆನಲ್ಲಿ ಕನಸು ಕಾಣೋದಲ್ಲ. ಮೇಲು ಕೊನಿ ಕಲಲ್ ಕನಿ, ಎಚ್ಚರ ಇದ್ದೀರಾ, ಕಣ ತೆಗ್ದಿದ್ದೀರಾ, ಕನಸು ಕಾಣ್ರಿ. ನಿಮ್ಗೆ ಏನ್ ಬೇಕು ಕನಸನ್ನ ಕಾಣ್ರಿ. ಆವಾಗ ನಿಮ್ಗೆ ಏನೇನ್ ಬೇಕಾಗಿದೆ ಎಲ್ಲ ನೀವ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಅನ್ಕೊಳ್ರಿ, ಕಣ ತೆಗೆದೆ ಮತ್ತೆ ನಿಮ್ಗೆ ಎಷ್ಟು ಎನರ್ಜಿ ಕೊಡ್ತಾ ಇದ್ದೀರಲ್ಲ ಫುಲ್, ನಿಮ್ಗೆ ಏನ್ ಬೇಕು ಸರಿಯಾದ ಕೇಳ್ಕೊಳ್ರಿ. ಅವಾಗ ಅದು ವಾಸ್ತವ ಆಗಕ್ಕೆ ಸಾಧ್ಯ ಆಗುತ್ತೆ. ನೋಡಿ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ಅವರು. ಹಾಗಾಗಿ ಸಂತೋಷ ಮತ್ತು ಬಾಧೆ ಅನ್ನುವ ಎರಡು ರೀತಿಯ ಮಾಯೆಗಳಿಗೆ ಅತೀತವಾಗಿ ಇರುವ ಮೋಕ್ಷವನ್ನ ಹೊಂದಬೇಕು ಜ್ಞಾನ. ಇದು ನೋಡಿ ಮಾಸ್ಟರ್, ಈಗ ಸಂತೋಷಕ್ಕೋದ್ರುನು ಅದೊಂದು ಮಾಯೆ, ದುಃಖಕ್ಕೋದ್ರು ಅದು. ಇದೇ ಸಂಭ್ರಮದ ಕ್ಷಣದಲ್ಲಿ ಅರಿವು ಅಂದ್ರೆ ಇದೆ. ಘೋಷ ಅವ್ರು ಹೇಳೋದು, ದುಃಖದಲ್ಲಿದ್ದಾಗ ಅರಿವು ತಂದ್ಕೋಬೇಕಂದ್ರೆ ಯಾರ್ಗಾನ ಕಷ್ಟ. ಸಂಭ್ರಮದ ಕ್ಷಣದಲ್ಲಿ, ಯಾಕಂದ್ರೆ ದುಃಖ ಆಳವಾಗಿರುತ್ತೆ, ಸಂತೋಷ ಮೇಲೇನೆ ಇರುತ್ತೆ. ಹಂಗಾಗಿ ಸಂಭ್ರಮದ ಕ್ಷಣದಲ್ಲಿ ಅರಿವು ತಂದ್ಕೊಂಡು ಹೊರಗ್ ಬರ್ಬೇಕು. ಅಯ್ಯಪ್ಪ ಎಷ್ಟಿದೆ, ಇದೊಂದು ಕ್ಷಣ ಇರೋದಿಲ್ಲ ಹೋಗ್ಬಿಡ್ತದ ಅಂತ ನಮ್ಗ್ ಗೊತ್ತಾಗಬೇಕು. ಗೊತ್ತಾದ್ರೆ ದುಃಖದಿಂದನೂ ಹೊರಗ್ ಬರಕ್ ನಮ್ಗೆ ಈಸಿ ಆಗ್ತದ. ನಾವ್ ಸಂತೋಷದಲ್ಲಿ ಆಳವಾಗಿ ಹೋಗ್ತೀವಿ ಅಂದ್ರೆ ದುಃಖದಲ್ಲೂ ಆಳವಾಗಿ ಹೋಗ್ತೀವಿ. ಸಂತೋಷ ಅಲ್ಲಿ ಮೇಲ್ ನೋಡಕತ್ತಿದಲ್ಲ, ಹಂಗೆ ನೋಡಿದಾಗ ಆ ಅರಿವು ನಿಂದಿದ್ದಾಗ ದುಃಖನು ಎಷ್ಟ್ ಆಳವಾಗಿದ್ರು ಹೊರಗಡೆ ಬಂದೇ ಬಿಡ್ತಿದ್ದಿ ನೀನು. ಅಂದ್ರೆ ಅಭ್ಯಾಸ ಆಯ್ತಲ್ವಾ. ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು ನಿಮ್ಗೆ ಗಿಫ್ಟ್. ನೋಡಿ ಹೆಂಗಿರುತ್ತೆ, ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದನ್ನು ಪ್ರಾಕ್ಟೀಸ್ ಆಗ್ಬಿಡತ್ತೆ ನಿಮ್ಗೆ, ಎರಡೆರಡು ಕಲಿತೀರ. ಹಂಗಾಗಿ ಸಂತೋಷ ಮತ್ತು ಬಾಧೆ ಎರಡರಿಂದಾನು, ಎರಡು ಮಾಯೆಗಳಿಗೆ ಅತೀತವಾಗಿರುವ ಮೋಕ್ಷವನ್ನ ಹೊಂದಬೇಕು ಅಂತ ಹೇಳ್ಬಿಟ್ಟು
ಚಿತ್ತ ಇದು ಗತ ಜನ್ಮದಲ್ಲಿ ಆ ಸನ್ಯಾಸಿನಿ ನಿರ್ಣಯ ಮಾಡ್ಕೊಡುತ್ತೆ. ನಿರ್ಣಯ ಮಾಡ್ಕೊಂಡಿದ ತಕ್ಷಣ ಹನುಮಂತರವ್ರ ಏನ್ ಮಾಡಿದ್ರು, ಅವರ ಕೈಗಳನ್ನ ಕೊಟ್ಟು ನನಗೆ ಈ ಜನ್ಮದಲ್ಲಿ ನೋಡಿ, ಆ ಜನ್ಮದಿಂದ ಈ ಜನ್ಮದಲ್ಲಿ ನನ್ನನ್ನ ಬಿಸಕಿದ್ರು ಅಂತ ಹೇಳ್ಬಿಟ್ಟು, ಅಂದ್ರೆ ಇಟ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಜನ್ಮದಿಂದ ಈ ಜನ್ಮದೊಳಗಡೆ ಪ್ರವೇಶ ಮಾಡಿಸಿದ್ರು. ತಕ್ಷಣ ನಾನು ಚಿತ್ತ ರೂಪದಲ್ಲಿ ಮಾತಂಗರ ಮಗುವಾಗಿ ಜನಿಸಿದೆನು ಅಂತ ಹೇಳ್ಬಿಟ್ಟು ಆ ಚಿತ್ತ ಈ ಕಥೆನೆಲ್ಲ ಹೇಳಿ ಮುಗಿಸ್ಬಿಡುತ್ತೆ. ತನ್ನ ಗತ ಜನ್ಮದೆಲ್ಲ ಹೇಳ್ಬಿಟ್ಟು ವಿಚೇತಾಳ ಮಡಿಲಲ್ಲಿ ಹೋಗಿ ಕುತ್ಕೊಂಡು ಆಟ ಆಡ್ಕೊಂತ ಮತ್ತೆ ನೋಡಿ, 1 ವರ್ಷದ ಮಗು ಮಾತಾಡ್ಬಿಟ್ಟು ಮಾತೇ ಬರೋದಿಲ್ಲ ನೆಟ್ಟಿಗೆ, ಇಷ್ಟು ಕಥೆ ಎಲ್ಲ ಹೇಳ್ಬಿಟ್ಟು ಹೋಗಿ ತನ್ನ ಪಡಿಗೆ ತಾನು ಆಟ ಆಡ್ಕೊಂತ ಮತ್ತೆ ಅವ್ರ ಅಮ್ಮನ ಜೊತೆ ಅವ್ರ ಅಮ್ಮನ್ ತೊಡೆ ಮೇಲೆ ಹೋಗಿ ಆಟ ಆಡ್ಕೊಂತೆ. ಎಷ್ಟು ಮುದ್ದು ಮಕ್ಕಳು ಆಡ್ತಾರಲ್ವಾ, ಹಂಗೆ ಎಲ್ಲರೂ ನಿಶ್ಚೇಷ್ಟರಾಗ್ಬಿಡ್ತಾರೆ. ಏನ ಇಷ್ಟು ಕತೆ ಕೇಳಿದ್ಮೇಲೆ ಇನ್ನೇನ್ ಮಾಡ್ತಾರೆ, ನಿಶ್ಚೇಷ್ಟರಾಗ್ಬಿಟ್ಟು ಚಿತ್ತಾನ ಪೂರ್ವ ಜನ್ಮ ವೃತ್ತಾಂತವನ್ನೆಲ್ಲ ಕೇಳಿದ್ರಲ್ವೇ, ಆ ನಿಶಬ್ದವನ್ನ ಭೇದಿಸ್ತಾ ಹನುಮಂತರು ಹೇಳ್ತಾರೆ, ಈಗ ಚಿತ್ತ ಯಾರತ್ರ ಇರ್ಬೇಕು ಅಂತ ನಿರ್ಣಯ ಮಾಡ್ಕೊಳ್ಳೋದಕ್ಕೆ ಆತನ ಮುಂದೆ 7 ವಾಸ್ತವಗಳಿವೆ. ಚಿತ್ತ ಮುಂದೆ 7 ವಾಸ್ತವಗಳಿವೆ. ಚಿತ್ತ ಯಾವ್ದನ್ನ ಡಿಸೈಡ್ ಮಾಡ್ಕೋಬೇಕಂತ ಇಲ್ಲಿ ನಮಗೂ ಆ 7 ವಾಸ್ತವಗಳು ನಮಗೂ ಇರ್ತಾವ್ ನೋಡ್ರಿ, ನಾವು ನೋಡ್ಕೊಂಬಣ, ನೀವ್ ನೋಡ್ಕೊಳ್ರಿ. ಅವ್ರು ಹೇಳ್ತಾ ಇದಾರೆ ನಮ್ಗೆ ಅನ್ನೋ ಜ್ಞಾನ ಕೊಟ್ಟಿದ್ದಾರೆ. ಸ್ವ ಅಧ್ಯಾಯ ಅಂದ್ರೆ ಇದೆ, ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮೊಳಗ್ ನಾವು ನೋಡ್ಕೋಬೇಕು. ಒಟ್ಟೊಟ್ಟಿಗೆನೆ ಏನೋ ಹೇಳ್ತಾರಲ್ವಾ, ಹಂಗೆ 1ಕ್ಕೆ 2 3 ಗಿಫ್ಟ್ಗಳಿದ್ದಂಗೆ ನಮ್ಗೆ ಅಲ್ಲಿ ಸ್ವ ಅಧ್ಯಾಯ ಓದಿರೋದಾಗ್ಬೇಕು, ಇಲ್ಲಿ ಸ್ವ ಅಧ್ಯಾಯ ನಮ್ಮೊಳಗೂ ನಡಿಬೇಕು. ಹಂಗೆ 2 ನಡೀತಾ ಇರುತ್ತೆ ಒಟ್ಟೊಟ್ಟಿಗೆ, ಮಲ್ಟಿ ಡೈಮೆನ್ಷನಲ್. ಈಗ ಮೊದಲನೇ ವಾಸ್ತವ, ಈಗ ಏನಿಟ್ಟಿದ್ದಾರೆ, ಚಿತ್ತ ಮುಂದೆ 7 ವಾಸ್ತವಗಳನ್ನ ಇಟ್ಟಿದ್ದಾರೆ ನೋಡ್ರಿ. ಮೊದಲನೇ ವಾಸ್ತವದಲ್ಲಿ ಸುಚೇತ ತನ್ನ ತಾಯಿ ಮತ್ತು ವಿಚೇತಾಳಿಗೆ ಆತನ ಬಗ್ಗೆ ಬಾಧೆ ಇಲ್ಲ ನೋಡಿ. ಮೊದಲನೇ ವಾಸ್ತವದಲ್ಲಿ ಸುಚೇತಾನೆ ಹಡೆದ ತಾಯಿ, ಜನ್ಮ ನೀಡಿದ ತಾಯಿ ಅಂತ ಹೇಳೋಣ, ಅವಾಗ ಚೆನ್ನಾಗಿರುತ್ತೆ. ಅದು ಜನ್ಮ ಕೊಟ್ಟ ತಾಯಿ. ವಿಚೇತಾಳಿಗೆ ಆತನ ಬಗ್ಗೆ ಬಾಧೆ ಇಲ್ಲ, ಇದು ಮೊದಲನೇ ವಾಸ್ತವ. 2ನೇ ವಾಸ್ತವ ಏನು, ಸುಚೇತಾಳೆ ಜನ್ಮ ನೀಡಿದ ತಾಯಿ, ಆದ್ರೆ ವಿಚೇತ ಅಳ್ತಾಳೆ, ತನಿಗೋಸ್ಕರ ಬಾಧೆ ಪಡ್ತಾ ಇದ್ದಾಳೆ. 3ನೇ ವಾಸ್ತವ ನೋಡಿ, ವಾಸ್ತವಗಳು ಎಷ್ಟು ಒಂದಿದಾವ, ನಾವ್ ಹೆಂಗ್ ಸೆಲೆಕ್ಟ್ ಮಾಡ್ಕಂತೀವಿ ಅನ್ನೋದೇ ಜ್ಞಾನ. ಇದು ಇಮ್ಮಾರ್ಟಲ್ ಟಾಕ್ಸ್ ಜ್ಞಾನ ಸಿಗ್ಬೇಕು ಅಂದ್ರೆ ಅಷ್ಟು ಸಾಧಾರಣ ಅಲ್ಲ ಮಾಸ್ಟರ್ಸ್. ಎಷ್ಟರ ಎನರ್ಜಿ, ಹನುಮಂತರವರೇ ಬಂದು ನಮ್ಗೆ ಸಾಕ್ಷಾತ್ ಆ ಎನರ್ಜಿನೇ ಈ ಭೂಮಿ ಮೇಲೆ ಪಾಸ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಈ ಜ್ಞಾನ ಅನ್ನೋದು ಇವಾಗ ಈ ರೂಪದಲ್ಲೆಲ್ಲ ಬರ್ತಾ ಇದೆ ಮಾಸ್ಟರ್ಸ್. ಇದು ಎಷ್ಟು ಮಂದಿಗೆ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ತಿಳ್ಕೋಬೇಕು. ಆ ವಾಸ್ತವಗಳು 7 ವಾಸ್ತವಗಳು ನಮ್ಮ ಮುಂದೆ ಹೆಂಗೆ ಇಟ್ಟಿದ್ದಾರೆ ಅನ್ನೋದು ನೋಡಿ. 3ನೇ ವಾಸ್ತವದಲ್ಲಿ ವಿಚೇತ ಆತನ ತಾಯಿ ಮತ್ತು ಸುಚೇತ ಬಾಧೆ ಪಡ್ತಾ ಇಲ್ಲ. 4ನೇ ವಾಸ್ತವದಲ್ಲಿ ವಿಚೇತನೇ ಆತನ ತಾಯಿ, ಆದ್ರೆ ಸುಚೇತ ಆ ಕೂಸಿಗೋಸ್ಕರ ಬಾಧೆ ಪಡ್ತಾ ಇದ್ದಾಳೆ. 5ನೇ ವಾಸ್ತವದಲ್ಲಿ ಏನಾಗಿದೆ, ಸುಚೇತ ಮತ್ತು ವಿಚೇತ ಇಬ್ಬರು ತಿಂಗಳಿನಲ್ಲಿ 15 ದಿನಗಳಂತೆ ಇರಿಸ್ಕೊಂತಾ ಇದ್ದಾರೆ. ಇಬ್ಬರು ಕಡೆನೂ ಇರಿಸ್ಕೊಂತಾರ, 15 ದಿನ ನನ್ನ ಹತ್ರ 15 ದಿನ ನಿನ್ನ ಹತ್ರ ಅಂದಂಗೆ ಸುಚೇತ ವಿಚೇತರ ಇಬ್ಬರ ಕಡೆ. ಕರಬಿಡ್ಡ ಅನ್ನಪ್ಪ ಒಬ್ಬರ ಹತ್ರ ಮಗು ಇರ್ಬೇಕಾದಾಗ ಇನ್ನೊಬ್ರು ಆತನಿಗೋಸ್ಕರ ಬಾಧೆ ಪಡ್ತಾ ಇಲ್ಲ ನೋಡ್ರಿ. ಇದು 5ನೇದು. 6ನೇದು ಸುಚೇತನ ವಿಚೇತ ಇಬ್ಬರ ನಡುವ 15 ದಿವಸ ಇರೋದು ತಿಂಗಳಿನಲ್ಲಿ. ಆದರೆ ಒಬ್ಬರ ಜೊತೆ ಇದ್ದಾಗ ಇನ್ನೊಬ್ರಿಗೆ ಬಾಧೆ ಪಡ್ತಾ ಇರೋದು. ಒಬ್ಬರ ಜೊತೆಗಿದ್ದಾಗ ಇನ್ನೊಬ್ರು ಚಿತ್ತನಿಗೋಸ್ಕರ ಬಾಧೆ ಪಡ್ತಾ ಇರೋದು. ಇದು ಎಷ್ಟನೇ ವಾಸ್ತವ? 6ನೇ ವಾಸ್ತವ. 7ನೇ ವಾಸ್ತವ. 7ನೇದು ಏನಾಯ್ತಪ್ಪ? ಸುಚೇತಳಿಗೂ ಮತ್ತು ವಿಚೇತಳಿಗೂ ಇಬ್ಬರ ಬಗ್ಗೆನೂ ಇಬ್ಬರಿಗೂನು ಅಳು ಇಲ್ಲ, ಬಾಧೆನೂ ಇಲ್ಲ.
ಇಬ್ರೂನು ಜಗಳ ಮಾಡ್ತಾ ಇಲ್ಲ, ಮಗುವಿಗೋಸ್ಕರ ಇಬ್ರು ಜಗಳ ಮಾಡ್ತಾ ಇಲ್ಲ. ಇದು 7ನೇ ವಾಸ್ತವ. ನೋಡಿ, 7 ವಾಸ್ತವಗಳು ನಮ್ಮ ಕಣ್ಣ ಮುಂದೆ ಇದೆ. ಚಿತ್ತಾಳಿಗೆ ಇರೋದು. ಇನ್ನೊಂದ್ 2 ನಿಮಿಷ ಈ ಎಪಿಸೋಡ್ ಮುಗಿಬೇಕು. 7 ವಾಸ್ತವದಲ್ಲಿ ಚಿತ್ತ ತನ್ನ ಗತ ಜನ್ಮದ ಜ್ಞಾನದೊಂದಿಗೆ ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು 6ನೇ ವಾಸ್ತವ ಅಂತ ಹೇಳ್ಬಿಟ್ಟು ಇಲ್ಲಿ ಹನುಮಂತರವರು ಸಂದೇಶ ಕೊಡ್ತಾ ಇದ್ದಾರೆ. ಮಾಸ್ಟರ್ಸ್ ಹನುಮಂತರವರು ಹೇಳ್ತಾ ಇದ್ದಾರೆ, ಯಾಕೆ ಇವೇ ಸೆಲೆಕ್ಟ್ ಮಾಡ್ಕೋಬಹುದಿತ್ತಲ್ಲ, 6ನೇದೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಇದು ಗತ ಜನ್ಮದಿಂದ ಈ ಜನ್ಮಕ್ಕೆ ತಿಳ್ಕೊಂಡಿರೋದು. ನೋಡಿ, ಇಲ್ಲಿ ಸಂತೋಷ ದುಃಖ ಎರಡರಿಗೂ ಅತೀತವಾಗಿ ಜೀವನ ಮಾಡ್ಬೇಕು, ಆ ಮಾಯೆಗೆ ಅತೀತವಾಗಿ ಅಂತ ಗತ ಜನ್ಮದಲ್ಲಿ ಡಿಸೈಡ್ ಆಗಿ. ಹಾಗಾಗಿ ಆತ ಮೋಕ್ಷವನ್ನ ಹೊಂದಬೇಕು. ಏಕೆಂದರೆ ಗತ ಜನ್ಮದಲ್ಲೇ ಸಂತೋಷ ಮತ್ತು ಆನಂದವನ್ನ ಸಮವಾಗಿ ನೋಡುವ ಮೋಕ್ಷದ ಬಗ್ಗೆ ತಿಳ್ಕೊಂಡಿದ್ದಾನೆ. ತಿಳ್ಕೊಂಡಿದ ತಕ್ಷಣ ಆಗೋಗುತ್ತೆ, ಅದರ ಪರೀಕ್ಷೆ ಬೇಕಲ್ವಾ. ಹಾಗಾಗಿ ಈಗ ಆತನು ಸುಚೇತನ ಹತ್ತಿರ ಇರ್ಬೇಕಾದಾಗ ವಿಚೇತ ಬಾಧೆಯನ್ನ ಭ್ರಾಂತಿಯಾಗಿ ನೋಡ್ಬೇಕು. ಯಾರ್ ನೋಡ್ಬೇಕು? ಇದು ಚಿತ್ತ ನೋಡ್ಬೇಕು. ಚಿತ್ತ ತಾಯಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ತಾಯಿ ಹತ್ರ ಇದ್ದಾಗ ಈ ತಾಯಿ ಅಳ್ತಾಳ, ಈ ತಾಯಿ ಹತ್ರ ಇದ್ದಾಗ ಆ ತಾಯಿ ಅಳ್ತಾಳ. ಆದ್ರೆ ಒಂದು ಸುಖ ಒಂದು ದುಃಖ ಈ ಎರಡನ್ನ ನೋಡ್ತಾ ಬೆಳಿಬೇಕು. ಚಿತ್ತ ನೋಡ್ತಾ ಬೆಳೆದು ಇಬ್ರತ್ರ ಇರ್ತಕ್ಕಂತಹ ಭ್ರಾಂತಿ, ಒಬ್ರು ಸುಖ ಇದ್ದಾಗ ಒಬ್ರು ದುಃಖ ಇದ್ದಾಗ 2 ಭ್ರಾಂತಿಗಳೇ ಅನ್ನೋದು ಆತಗೆ ಅರ್ಥ ಆಗ್ಬೇಕು. ಹೀಗೆ ಮೊತ್ತವಾಗಿ ಪ್ರಪಂಚವನ್ನೆಲ್ಲ ದೊಡ್ಡ ಭ್ರಾಂತಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಭ್ರಾಂತಿ ಒಳಗಿಂದ ಹೊರಗಡೆ ಬಂದು ತಿಂಗಳಿನಲ್ಲಿ 15 ದಿನಗಳ ರೀತಿನಲ್ಲಿ ಆನಂದವಾಗಿರ್ತಾ ಮತ್ತೆ ಮೋಕ್ಷವನ್ನ ಹೊಂದುತ್ತಾನೆ. ಬಾಧೆ ನೋಡಿದ್ರುನು ಆತಗ ಬಾಧೆ ಆಗ್ಬಾರ್ದು. ಮೋಕ್ಷವನ್ನೇ ಹೊಂದಬೇಕಂದ್ರೆ ಆನಂದ ಪಡಿಬೇಕು. ಹೀಗೆ ಎಲ್ಲ ರೀತಿಯ ಭ್ರಾಂತಿಗಳಿಗೂ ಅತೀತವಾಗಿ ಇರುತ್ತಾ ಆನಂದವನ್ನ ಹೊಂದುವುದೇ ಮೋಕ್ಷಕ್ಕೆ ಮಾರ್ಗ ಮತ್ತು ಅದೇ ಮಾನವ ಜೀವನದ ಪರಮಾರ್ಥ ಅಂತ ಹೇಳ್ಬಿಟ್ಟು ಹನುಮಂತರವರು ಅವರ ಈ ಒಂದು ಮುಗಿಸ್ತಾರೆ. ಹೀಗೆ ಆ ಸಮಸ್ಯೆಗೆ ಪರಿಷ್ಕಾರ ಲಭಿಸೋದ್ರಿಂದ ಎಲ್ಲರೂ ಸಂತೃಪ್ತಿ ಹೊಂದಿದ ಮನಸ್ಸಿನೊಂದಿಗೆ ಹನುಮಂತರವರೊಂದಿಗೆ ಸೇರಿ ಆನಂದವಾಗಿ ತಮ್ಮ ಗುಡಾರಕ್ಕೆ ಹೊರಡ್ತಾರೆ. ಆ ದಿನದಿಂದ ನೋಡಿ, ಆವತ್ತೇ ಅಲ್ವಾ ಹನುಮಂತರವ್ರನ್ನ ಭೇಟಿಯಾಗಿದ್ದು. ಆ ದಿನದಿಂದ ಇನ್ನು 41 ದಿನಗಳ ಕಾಲದವರೆಗೆ ಅವರ ಸಮಕ್ಷಮದಲ್ಲಿ ಪ್ರತ್ಯಕ್ಷದಲ್ಲಿ ಎಷ್ಟೆಷ್ಟೋ ಪಾಠಗಳನ್ನ ಕಲ್ತ್ಕೊಳ್ಳೋ ಸಲುವಾಗಿ ಅವರೆಲ್ಲ ಉತ್ಸಾಹವಾಗಿ ಎದುರು ನೋಡ್ತಾ ಇದ್ದಾರೆ. ನಾವು ಇಲ್ಲಿಗೆ 2ನೇ ಎಪಿಸೋಡನ್ನ ಮುಕ್ತಾಯ ಮಾಡ್ಕೊಂಡು ನೆಕ್ಸ್ಟ್ 3ನೇ ಎಪಿಸೋಡನ್ನ ನೆಕ್ಸ್ಟ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಅಧ್ಯಾಯಕ್ಕೆ ನಮಸ್ಕಾರಗಳು, ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳು ಗುರುಗಳಿಗೆ, ಮಹಾವತಾರ್ ಫೌಂಡೇಶನ್ಗೆ, ಯೂಟ್ಯೂಬ್ ಮತ್ತು ಝೂಮ್ ವೀಕ್ಷಕರಿಗೆ ಎಲ್ಲರಿಗೂ ಕೃತಜ್ಞತೆ. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿ ಒಂದು ಗುರು ಶಿಷ್ಯರ ಒಂದು ಸಂಬಂಧ ಹೆಂಗಿರುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಭಗವಂತ ಭಕ್ತನ ಪರೀಕ್ಷೆನ ಯಾವ ತರ ಮಾಡ್ತಾನ ಅನ್ನೋದನ್ನಲ್ಲಿ ಸೂಕ್ಷ್ಮವಾಗಿ ನೀವು ಅರ್ಥ ಆಗೋ ರೀತಿಯಲ್ಲಿ ವಾಚನ ಮಾಡಿದ್ದೀರಾ ಮೇಡಮ್. ಅನಂತ ಧನ್ಯವಾದಗಳು. ನಿಜಕ್ಕೂ ಕೂಡ ಈ ತರ ನಾವು ಭಕ್ತ ಮತ್ತು ಪರಮಾತ್ಮನ ಒಂದು ಬಾಂಧವ್ಯದ ಜೊತೆ ಇರ್ತಕ್ಕಂಥ ಬೆಸುಗೆಯನ ಸಂದೇಶವನ್ನ ಈ ತರ ನಾವು ಕೇಳಿದಾಗ ಅನ್ಸುತ್ತೆ, ಹಂಗಾರೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಯಾವ ರೂಪದಲ್ಲೂ ಆದ್ರೂ ಬೇಕಾರಿದ್ದಾನೆ, ನಮ್ಮನ್ನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಮ್ಮನ್ನು ಪರೀಕ್ಷಿಸಬಹುದು, ಹೇಗಾದ್ರೂ ಪರೀಕ್ಷೆ ಮಾಡ್ಬೋದು ನಮ್ಮನ್ನ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ವಾಚನ ನಿರಂತರ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ನೋಡಿ, ಇವತ್ತು ಅಕಸ್ಮಾತ್ ಅಂತ ಹೇಳ್ತಾರಲ್ಲ, ಗಾಡ್ ಗಿಫ್ಟ್ ಅನ್ನೋ ತರ ಆಕ್ಚುಲಿ ವಿಜಯಕಾಂತ್ ಸರ್ ಇತ್ತು ಇವತ್ತು. ಬಟ್ ತಮ್ಮ ಒಂದು ವಾಚನ ಸಿಕ್ಕದ್ದು ನಮ್ಮೆಲ್ಲ ಆತ್ಮ ಬಂಧುಗಳ ಒಂದು ಅದೃಷ್ಟ ಅಂತಾನೆ ಹೇಳಕ್ ಇಷ್ಟಪಡ್ತೇನೆ. ತುಂಬಾ ಎಲ್ಲರ ಪರವಾಗಿ ಮಹಾವತಾರ್ ಫೌಂಡೇಶನ್ ವತಿಯಿಂದ ತಮಗೆ ಅನಂತ ಧನ್ಯವಾದಗಳು ಮೇಡಮ್. ಎಸ್ ಸ್ನೇಹಿತರೆ, ಇಷ್ಟತನ ಮೇಡಮ್ ಅವ್ರ ವಾಚನ ಕೇಳಿದ್ರಿ, ಏನ್ ಅನಿಸ್ತು? ಅಥವಾ ತಮಗೆ ಒಂದು ಕೇಳಿದ ಮೇಲೆ ತಮ್ಮ ಜೀವನದಲ್ಲೂ ಕೂಡ ನಡೆದಿರ್ತವೆ ಹಲವಾರು ಘಟನೆಗಳಾಗಿರ್ತವೆ, ಅವುಗಳನ್ನ ಹೋಲಿಕೆ ಮಾಡ್ಕೊಂಡಾಗ ಅಥವಾ ಅದರಲ್ಲಿ ಸೂಕ್ಷ್ಮತೆಯನ್ನು ನೋಡಿದಾಗ ಏನ್ ಅನಿಸ್ತಾ ಇದೆ ನಿಮಗೆ? ಭಕ್ತ ಹೆಂಗಿರ್ತಾನೆ, ಅವನ್ ಪರೀಕ್ಷೆ ಹೆಂಗ್ ಮಾಡ್ತಾನೆ ದೇವ್ರು ಅನ್ನೋದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾರಾದ್ರೂ ಒಂದಿಬ್ರು ಹ್ಯಾಂಡ್ ರೈಸ್ ಮಾಡ್ಬೋದಾ? ಹ್ಯಾಂಡ್ ರೈಸ್ ಮಾಡಿ ಅನಿಸಿಕೆ ಹೇಳ್ಕೋಬಹುದಾ?
ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ? ನೋಡಿ, ನೇರವಾಗಿ ಮಾತಾಡೋದಾದ್ರೆ ಅನ್ಮ್ಯೂಟ್ ಮಾಡ್ಕೋಬಹುದು ನೀವೇ. ನಮ್ಮ ಹೇಮಾ ಮೇಡಮ್ ಅವರಂತೂ ರೆಡಿ ಇರ್ತಾರೆ. ವೆಲ್ಕಮ್ ಮೇಡಮ್, ತಮ್ಗೆ ಅವಕಾಶ ಈಗ. ಎಲ್ರಿಗೂ ಮಾತಾಡಿ ನಮಸ್ಕಾರ. ಮೇಡಮ್. ನಮಸ್ಕಾರ. ತುಂಬಾ ಅದ್ಭುತವಾದ ವಿಷಯಗಳನ್ನ ಹೇಳಿದ್ರಿ ಮೇಡಮ್. ಧ್ಯಾನ ಕೂಡ ಎಷ್ಟು ಚೆನ್ನಾಗಾಯ್ತು ನೀವು ಮಾಡ್ಸಿದ್ದು. ಧ್ಯಾನ ಅಂದ್ರೆ ಆ ಧ್ಯಾನದ ಒಳಗಡೆ ಇದನ್ನ ತೆಗೆದು ಮಾತಾಡ್ತೀನಿ. ಧ್ಯಾನದ ಒಳಗಡೆ ಇಲ್ದಿದ್ರೆ ಆಗಲ್ವೇನೋ ಅಂತ ಹೇಳ್ಕೊಂಡ್ ನಾನ್ ಯಾವಾಗೂ ಮ್ಯೂಸಿಕ್ ಇದ್ದಂಗೆನೆ ಈಗ ಒಂದೂವರೆ ತಿಂಗಳಾಯ್ತು ನಾನ್ ಮಾಡಕ್ ಶುರು ಮಾಡಿ. ಮ್ಯೂಸಿಕ್ ಜೊತೆನೆ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಅಂತ ಅನಿಸ್ತಿತ್ತು. ಇವತ್ತು ಮ್ಯೂಸಿಕ್ ಇಲ್ದೇನೆ ತುಂಬಾ ಅದ್ಭುತವಾಗಿ ಧ್ಯಾನದಲ್ಲಿ ಕುತ್ಕೊಂಡ ತಕ್ಷಣನೇ ನೀವು ಅನುಭವಸ್ಥರು ಮತ್ತೆ ಸಾಧನೆ ಮಾಡ್ತಾ ಇರೋಂಥವ್ರು. ನೀವು ಅದನ್ನ ಹೇಳ್ತಾ ಹೇಳ್ತಾ ನಿಜವಾಗ್ಲೂ ಧ್ಯಾನದ ಒಳಗಡೆ ಹೋಗೋದು, ಆ ಮೈಯಲ್ಲಿ ಆಗ್ತಾ ಇರೋ ಕಂಪನಗಳು ಇದ್ದಿದ್ದು ಇಲ್ದಿದ್ದು ನಮಗ್ ಗೊತ್ತಾಗಲ್ಲ. ಧ್ಯಾನ ಕುತ್ಕೊಂಡವಾಗ ಎಲ್ಲಾನು ಗೊತ್ತಾಗ್ತಾ ಇತ್ತು. ತುಂಬಾ ಚೆನ್ನಾಗ್ ಅನಿಸ್ತಿತ್ತು. ಹಳೆಯ ನೋವುಗಳು ಎಲ್ಲ ಒಂದು ಜಾಸ್ತಿ ಆಗ್ತಾ ಇದ್ದಿದ್ದು. ಧ್ಯಾನ ಆಗ್ತಾ ಇದೆ, ಈ ಕ್ಷಣ ನನ್ನೊಳಗೆ ಉಸಿರು ಸಂಚಾರ ಆಗ್ತಿರೋದು ನನಗೆ ಗಮನಕ್ಕೆ ಬರ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗ್ತಾ ಇತ್ತು. ಆಮೇಲೆ ಇವತ್ತಿನ ಇದಂತೂ ಹೇಳಕ್ಕಾಗಲ್ಲ. ಇನ್ನೂ ಡೀಟೇಲ್ ಆಗಿ ಮತ್ತೆ ಮತ್ತೆ ಮನನ ಮಾಡ್ಕೊಳ್ತಾ ಹೋಗ್ಬೇಕು. ಮೊದಲನೇ ವಿಡಿಯೋಗೆ ನಾನು ಇರ್ಲಿಲ್ಲ, ಆದ್ರೆ ಮೊದಲನೇದು ನಾನು ನೋಡ್ಕೊಂಡೆ ಯೂಟ್ಯೂಬ್ ತೆಗೆದು. ತುಂಬಾ ಅದ್ಭುತವಾಗಿತ್ತು. ಅದು 2-3 ಸರಿ ಕೇಳಿದೀನಿ. ಇದನ್ನು ಮತ್ತೆ ಮನನ ಮಾಡ್ಕೊಳ್ಬೇಕು. ತುಂಬಾ ಅದ್ಭುತವಾಗಿದೆ. ಇದು ಯಾರಿಗೂ ಅಲ್ಲ, ಎಲ್ಲ ನಮ್ಮ ಒಳಗೆ ನಾವು ಹೋಗೋವಂಥದ್ದು. ನಮಗೂ ಗೊತ್ತಾಗಲ್ಲ, ಎಷ್ಟು ದೊಡ್ಡವರಾದ್ರೂ ಮಕ್ಳಿದ್ದಂಗೆ ಇರ್ತೀವಿ. ಈ ಸಜ್ಜನ ಸಾಂಗತ್ಯದಿಂದ ನಮಗೂನು ಒಂಥರ ಕಲಿತಾ ಒಂಥರ ಧೈರ್ಯ, ಶಕ್ತಿ, ದೃಢತೆ ಮತ್ತೆ ಮೋಕ್ಷ ಮತ್ತೆ ಎಲ್ಲದನ್ನು ಏನ್ ಅನ್ಕೊಳ್ತೀವಿ, ಎಲ್ಲ ಸಜೀವನೇ, ಎಲ್ಲ ಇದಲ್ಲ ಅದಲ್ಲ ಅಲ್ಲ, ಎಲ್ಲನೂ ಆ ಪರಬ್ರಹ್ಮ ತತ್ವನೇನೆ. ಆಮೇಲೆ ದ್ವೈತ ಅನ್ನೋದಲ್ಲ, ಅದ್ವೈತಾನೆ. ಸುಮ್ನೆ ದ್ವೈತ ಅದ್ವೈತ ಕೇಳ್ತಿದ್ವಿ, ಈಗ ಅದನ್ನ ನಿಜವಾಗ್ಲೂ ಅರಿವಾಗುತ್ತೆ. ಒಂದು ಉಸಿರಿನ ಪ್ರಾಮುಖ್ಯತೆನೂ ಗೊತ್ತಾಗ್ತಾ ಇದೆ. ಇವಾಗ ಕೂತು ಮಾತ್ರ ಧ್ಯಾನ ಅಲ್ಲ, ನೋಡ್ತಾ ಇದ್ದಿದ್ದೆಲ್ಲವೂ ಧ್ಯಾನ ಆಗ್ತಿದೆ. ನನ್ಗೆ ಈ 1.5 ತಿಂಗಳಲ್ಲಿ ಆದ ಅನುಭವ ಮೇಡಮ್. ಮತ್ತೆ ನಿಮ್ಮಂತವರೆಲ್ಲ ದಿನ ಈ ತರ ಕ್ಲಾಸ್ಗಳನ್ನ ಮಾಡ್ತಾ ಇದ್ರೆ ನಮ್ಮಂತವ್ರು ನಿಜವಾಗ್ಲೂ ಚೆನ್ನಾಗಿ ಒಳ್ಳೇದನ್ನ ಹೋಗಕ್ಕೆ, ಸೇವಾ ಸಾಧನಾ ಸತ್ಸಂಗಕ್ಕೆ ನಾವುಗಳನ್ನು ಅಳವಡಿಸ್ಕೊಳಕ್ಕೆ ಇನ್ನೂ ಹೆಚ್ಚಿನ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವ. ಮತ್ತೆ ನಿಮ್ಮ ಕ್ಲಾಸ್ ಮೇಲ್ಮೇಲೆ ಬೇಕು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸೊನ್ನೇಗೌಡ್ರೆ, ನಿಮ್ಗೂ ನಮಸ್ಕಾರ. ಅವಕಾಶ ಮಾಡ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಮಹಾವತಾರ್ ಫೌಂಡೇಶನ್ ಮಾಡ್ತಕ್ಕಂತ ಕೆಲಸ ಅಂದ್ರೆ ಸಾರ್ಥಕ ಆಗ್ತಾ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಅದು ತಲುಪಿದ್ದೆ ಆದಲ್ಲಿ ಅದು ನಿಜಕ್ಕೂ ರಂಗನಾಥ್ ಗುರುಜಿ ಅವರು ಹಾಕಿರ್ತಕ್ಕಂಥ ಎಫರ್ಟ್, ಅವ್ರಿಗೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲರೂ, ನಾಗರಾಜ್ ಗುರುಜಿ ಆದಿಯಾಗಿ ಅವ್ರ ಟೀಮೇ ಇದೆ, ಅವರೆಲ್ಲರೂ ಕೂಡ ಮಾಡ್ತಕ್ಕಂತ ಒಂದು ಸಾಧನೆ ಏನೋ ಒಂದು ಬಿತ್ತುತ್ತಾ ಇದಾರೆ. ಒಂದು ಅದ್ಭುತವಾದಂತ ಬೆಳೆ ತೆಗಿಬೇಕು, ಒಂದು ಶರಣರ ಬೆಳೆ ತೆಗಿಬೇಕು, ಒಳ್ಳೆ ಆಧ್ಯಾತ್ಮಿಕ ಜ್ಞಾನ ಇರ್ತಕ್ಕಂಥವ್ರ ಬೆಳೆ ತೆಗಿಬೇಕು ಅಂತ ಹೇಳಿ ಬೀಜಗಳನ್ನ ಹಾಕ್ತಾ ಇದಾರೆ ಅಲ್ಲೆಲ್ಲಿ. ಅವೆಲ್ಲವೂ ಕೂಡ ಈಗೀಗ ಮೊಳಕೆ ಹೊಡೆದು ಹಂಗೆ ಮೇಲೆ ಹೇಳ್ತಾ ಇದಾವೆ. ಆದ್ರೂ ಕೂಡ 1 ವರ್ಷ ಗತಿಸಿದೆ, ಆದ್ರೆ ಅದನ್ನ ಸಂಪೂರ್ಣವಾಗಿ ತಗೊಳಕ್ ಆಗ್ತಾ ಇಲ್ಲ ಇನ್ನು ಜನಕ್ಕೆ. ಅದು ಏನಕ್ಕ ಗೊತ್ತಿಲ್ಲ, ಅವ್ರ ಮನೆಯ ಕೆಲಸದ ಒತ್ತಡನೋ, ಅವ್ರ ಮಾನಸಿಕ ಒತ್ತಡನೋ, ಅಥವಾ ಅವ್ರು ಅದನ್ನ ಡಿಸೈಡ್ ಮಾಡ್ತಾ ಇಲ್ಲ ಅಂತ, ನನಗೆ ಬೇಕೇ ಬೇಕು ಅಂತ ಡಿಸೈಡ್ ಮಾಡಿಲ್ಲ, ಹಾಗಾಗ್ಬಿಟ್ಟು ಸಂಪೂರ್ಣ ಆಗ್ತಾ ಇಲ್ಲ ಅಂತ ಹೇಳಿ. ಅದ್ರಲ್ಲೂ ಕೂಡ ಕೆಲವ್ರು ಬಂದು ನಿರಂತರ ಕ್ಲಾಸ್ ಅಟೆಂಡ್ ಆಗಿ ತಗೋತಾ ಇದ್ರಲ್ಲ, ನಿಜಕ್ಕೂ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಧನ್ಯವಾದ ಮೇಡಮ್. ಎಸ್ ಸ್ನೇಹಿತರೆ, ಯಾರೆಲ್ಲ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಇವತ್ತು ಮೇಡಮ್ ಅವರು ಧ್ಯಾನ ಮಾಡಿಸಿದ್ರು, ಅದ್ಭುತವಾಗಿತ್ತು ನೋಡಿ. ಡೈಲಿ ನಾವು ಮ್ಯೂಸಿಕ್ ಕೊಟ್ಟು ಧ್ಯಾನ ಮಾಡಿಸ್ತಾ ಇದ್ವಿ. ಬಟ್ ಕೆಲವ್ರು ಹೇಳ್ತಾ ಇದ್ರು, ಇಲ್ಲ ಗುರುಜಿ, ನಾ ಹೆಂಗೆ ಧ್ಯಾನ ಮಾಡ್ಬೇಕು ಅಂದ್ರು, ಎಂತ ಮ್ಯೂಸಿಕ್ ಕೊಟ್ರು ಕೂಡ ನನ್ ಮೈಂಡ್ ಹೋಗ್ಬಿಡುತ್ತೆ. ಅಡ್ವಾನ್ಸ್ ಅಂದ್ರೆ ಭೂತ್ಕಾಲಕ್ಕರ ಹೋಗುತ್ತೆ, ಇಲ್ಲ ಭವಿಷ್ಯತ್ ಕಾಲಕ್ಕರ ಹೋಗುತ್ತೆ, ಪ್ರೆಸೆಂಟ್ ಸಿಚುವೇಶನ್ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಮೇಡಮ್ ಅವ್ರ ಗೈಡ್ ಕೊಟ್ಟಂಗೆ ಯಾರಿಗೂ ಕೂಡ ಅಲರ್ಟ್ ಆಗಿದ್ರು ಅಂತ ಹೇಳ್ಬೋದು ಇವತ್ತು. ನಿಜಕ್ಕೂ ಕೂಡ ಈ ಪ್ರಯತ್ನ ನಿರಂತರ ನಾವು ಮಾಡ್ಲೇಬೇಕಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಸ್, ಯಾರೆಲ್ಲ ಇವತ್ತು ಮೆಡಿಟೇಷನ್ ಹೆಂಗಿತ್ತು ಅಂತ ಆದ್ರೂ ಅಟ್ಲೀಸ್ಟ್ ಹೇಳ್ಬೋದಲ್ಲ, ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ನೀವೇ ಅನ್ಮ್ಯೂಟ್ ಆಗಿ ಮಾತಾಡ್ಬೋದು. ಜಾಸ್ತಿ ಹೊತ್ತು ಹೇಳೋದಕ್ಕಿಂತ ಒಂದ್ 5 ನಿಮಿಷ 10 ನಿಮಿಷ ಅಥವಾ ಮಧ್ಯದಲ್ಲಿ ಅಷ್ಟೇ ಹೇಳಿ, ಹೊಸದಾಗಿದ್ದವ್ರಿಗೆ ಮಾತ್ರನೇ ಇದು ಬೇಕು.
ಎಸ್ ಮತ್ತೆ ಎಸ್ ಅದ್ರಲ್ಲಿ ಏನಂದ್ರದು ಹೇಳ್ಬಾರ್ದು. ಧ್ಯಾನಕ್ಕೆ ಸಂಬಂಧಪಟ್ಟಂಗೆ ಅಂತದ್ದಷ್ಟೇ ಹೇಳಿದಾಗ ಅವ್ರಿಗೆ ಅರಿವಾಗುತ್ತೆ. ಹೇಳೋದು ಅನ್ನೋದು ಸಂಕಲ್ಪ ಧ್ಯಾನಗಳು ಮತ್ತೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಾವ. ಅಂತವೇನು ಹೇಳಲಾರ್ದಂಗೆ ಧ್ಯಾನನೇ ಅಂದ್ರೆ ಉಸಿರಿನ ಮೇಲೆ ಗಮನ ಅಂತ ಹೇಳ್ತಾ ಆಮೇಲೆ ಬಿಟ್ಬಿಟ್ರೆ ಆ ಒಂದ್ 20 ನಿಮಿಷ ಇಲೆಂಟ್ ಧ್ಯಾನ ಆಗೋಗ್ಬಿಡುತ್ತೆ. ನಿಮ್ಗೆ ಹೌದು. ಆದಾಗ ಮ್ಯೂಸಿಕ್ ಬಳಸ್ಕೊಳ್ರಿ, ಆಗಿಲ್ಲ ಅಂದಾಗ ಈ ರೀತಿ ಎಸ್ ಎಸ್ ಎಲ್ಲ ತರನು ಅನುಭವ ಆಗ್ಬೇಕಾಗುತ್ತೆ. ಎಸ್. ನೆಕ್ಸ್ಟ್ ಯಾರು ಹೊಸಬ್ರು ಯಾರಿದ್ದೀರಾ? ಏನ್ ಅನಿಸ್ತು ಇವತ್ತಿನ ಮೆಡಿಟೇಷನ್? ಏನ್ ಅನಿಸ್ತು? ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಸ್ವಾಧ್ಯಾಯ ಏನ್ ಅನಿಸ್ತು? ದಯವಿಟ್ಟು ಶೇರ್ ಮಾಡ್ಕೋಬಹುದಲ್ಲ? ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಅವಕಾಶ ಕೊಡ್ತೀವಿ. ಗೀತಮ್ಮ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗು ಧ್ಯಾನಕ್ಕೆ ಕೊಟ್ಟಿರಂತ ಗೈಡ್ಲೈನ್ಸ್ ಸಹ ತುಂಬಾ ಚೆನ್ನಾಗಿ ಇತ್ತು. ನಾವು ಒಂದೊಂದು ಮಾತಿನಲ್ಲಿ ಎಷ್ಟು ಸತ್ಯ ಇತ್ತು ಅಂತಂದೇಳಿ ಇವತ್ತು ನನಗೆ ಅನಿಸ್ತು. ಶ್ರುತಿ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ್ರು, ನನಗೆ ಎಲ್ಲದರಲ್ಲೂ ಆಸಕ್ತಿ ಇದೆ ಚಿಕ್ಕ ವಯಸ್ಸಿನಿಂದ, ಬಟ್ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ದಿನ ಮಾಡ್ತೀನಿ, ಸ್ವಲ್ಪ ದಿನ ಬಿಡ್ತೀನಿ ಅಂತೇಳಿ ಈ ನಿಮ್ಮ ಮಾತಿನಲ್ಲೇ ಅವ್ರಿಗೆ ಉತ್ತರ ಸಿಕ್ತು ಅಂತ ನನಗೆ ಅನಿಸ್ತು ಮ್ಯಾಮ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತಿನ ಕ್ಲಾಸ್ ತುಂಬಾನೇ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಮಾತಾಡ್ರಿ ಶ್ರುತಿ, ಮಾತಾಡ್ರಿ. ನಮಸ್ತೆ ಮೇಡಮ್. ಧ್ಯಾನದ ಹೇಳ್ರಿ. ಕ್ಲಾಸ್ ಇವತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್. ಧ್ಯಾನ ಯಾವ ತರ ನಾನ್ ಮಾಡ್ತಾ ಇದ್ದೆ, ಆ ಧ್ಯಾನ ನಾನ್ ಪ್ರಾಪರ್ ಆಗಿ ಮಾಡ್ತಾ ಇದ್ದೀನಿ. ಅದೇ ದೇಹ ಭಾರ ಆಗೋದು, ತಲೆ ನಮ್ಗೆ ಗೊತ್ತಿಲ್ಲದೆ ತಲೆ ಆಗ್ಲಿ ನಮ್ ಬಾಡಿ ಆಗ್ಲಿ ಒಂದ್ ಕಡೆ ವಾಲೋದು, ಈ ತರ ಆಗ್ತಾ ಇತ್ತು. ನಾನು ಕರೆಕ್ಟ್ ಆಗಿ ಮಾಡ್ತಾ ಇದೀನ, ಧ್ಯಾನ ಇಲ್ಲ ಅಂತ ಅನ್ಸೋದು, ಇಲ್ಲ ಗಾಳಿಲಿ ಎಲ್ಲೋ ತೇಲ್ದಂಗ್ ಆಗೋದು, ಇಲ್ಲ ಡೀಪ್ ಆಗಿ ಅದೇ ನೀವ್ ಹೇಳಿದ್ರಲ್ಲ ಸುರಂಗ ಮಾರ್ಗದಲ್ಲಿ ಹೋಗೋದು, ಇಲ್ಲ ಬ್ಲಾಕ್ ತರ ಬಂದು ಅದ್ರಲ್ಲಿ ನಾವು ಡೀಪ್ ಆಗಿ ಹೋಗೋದು, ಆ ತರ ಎಲ್ಲ ಅನುಭವ ಆಗ್ತಾ ಇತ್ತು. ಆದ್ರೆ ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದೀನ ಇಲ್ಲ ಅನ್ನೋ ಪ್ರಶ್ನೆಗೆ ನನಗೆ ಕರೆಕ್ಟ್ ಆಗಿ ಉತ್ತರ ಸಿಗ್ತಾ ಇದ್ದಿಲ್ಲ. ಇವತ್ ನಿಮ್ಮಿಂದ ಅದು ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಜ್ಞಾನದ ಒಂದ್ ಹಾದಿಯಲ್ಲಿ ಇದ್ದೀನಿ ಅಂತ ನನ್ಗೆ ಉತ್ತರ ಸಿಕ್ತು. ಮತ್ತೆ ಮಾನವನ ಉದ್ದೇಶ ಏನು, ಅದ ನಾವು ದುಃಖನಾಗ್ಲಿ ಸುಖನಾಗ್ಲಿ ಯಾವ ತರ ನೋಡ್ಬೇಕು, ಸಮವಾಗಿ ನೋಡ್ಬೇಕು, ನಮ್ದು ನಾವು ಬಂದಿರೋ ಉದ್ದೇಶ ಏನು, ಆ ಪ್ರತಿಯೊಂದು ವಿಚಾರನು ನಮ್ಗೆ ಎಲ್ಲ ಕ್ವಶನ್ ಮಾರ್ಕ್. ನನ್ ಪ್ರತಿಯೊಂದು ಈ ವಿಚಾರಗಳೆಲ್ಲ ಕ್ವಶನ್ ಮಾರ್ಕ್ ಇರ್ತಾ ಇತ್ತು. ನಾವ್ ಏನಕ್ಕೋಸ್ಕರ ಹುಟ್ಟಿದೀವಿ ಭೂಮಿಯಲ್ಲಿ, ಉದ್ದೇಶ ಏನು, ನಾವ್ ಏನ್ ಮಾಡ್ಬೇಕು ಅನ್ನೋ ಬಹಳ ಕ್ವಶನ್ಗಳಿದಾವೆ. ಅದಕ್ಕೆ ಉತ್ತರನೇ ಸಿಗ್ತಿಲ್ಲ, ಯಾರನ್ನ ಕೇಳ್ಬೇಕು ಅಂತಾನೂ ನನ್ಗೆ ಗೊತ್ತಾಗ್ತಿದ್ದಿಲ್ಲ. ಈ ಮಹಾತರ ಫೌಂಡೇಶನ್ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ನಾನು ಜಾಯ್ನ್ ಆಗಿರೋದು. ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತಾನೆ ಅನ್ಕೋತಿದ್ದೆ, ಅದೇನೋ ಮರ್ತೋಗೋದು ಅಥವಾ ಕೆಲ್ಸದಲ್ಲಿ ಏನೋ ಒಂದ್ ಈ ತರ ಆಗ್ತಾ ಇತ್ತು. ಬಹಳ ಸರಿ ಒಂದ್ 4-5 ಸರಿ ಅಟೆಂಡ್ ಮಾಡಿದೀನಿ. ಇವತ್ತು ಇಲ್ಲ, ನಾನು ಅಟೆಂಡ್ ಮಾಡ್ಬೇಕು, ಯಾರಾದ್ರೂ ನನ್ಗೆ ಇದಕ್ಕೋಸ್ಕರ ಗುರುಗಳು ಬೇಕೇ ಬೇಕು ಅಂತ ಅನ್ಕೊಂಡು ಮತ್ತೆ ಇವತ್ತು ಕ್ಲಾಸ್ ಅಟೆಂಡ್ ಆದೆ. ನಿಮ್ಮಿಂದ ತುಂಬಾ ಉಪಯೋಗ ಆಗ್ತು ಮೇಡಮ್. ಧ್ಯಾನ ನನ್ಗೆ ಅದು ಧ್ಯಾನ ಅನುಭವಿಸಿದವ್ರಿಗೆ ಗೊತ್ತು ಅದ್ರ ರುಚಿ ಏನು ಅಂತ. ಸೊ ಇದ್ರಲ್ಲಿ ನಾನು ಇನ್ನೂ ಆಳವಾಗಿ ಹೋಗ್ಬೇಕನ್ನೋದು ನನ್ನ ಆಸೆ ಮೇಡಮ್. ಅದಕ್ಕೋಸ್ಕರ ಯಾರಾದ್ರೂ ನನ್ಗೆ ಒಬ್ಬ ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕ್ತಿ ಅಂತ, ಹಾಗೆ ಯಾರಾದ್ರೂ ಒಬ್ಬ ಗುರುಗಳು ಬೇಕು ಅಂತ ಅನ್ನಿಸ್ತಾ ಇತ್ತು ಮೇಡಮ್. ನೀವ್ ಸಿಕ್ಕಿದ್ರ ಇವತ್ತು, ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. madam. ಥ್ಯಾಂಕ್ ಯು. ಮತ್ತೆ ಇಮ್ಮಾರ್ಟಲ್ ಟಾಕ್ಸ್ ಎಲ್ಲ ಇರುತ್ತಲ್ವಾ, ಅವಾಗೆಲ್ಲ ಬರ್ತಾ ಇರ್ರಿ. ದಿನ ನಿಮ್ಗ ಆದಾಗ ನೆನಪು ಮಾಡ್ಕೊಂಡಾದ್ರು ಕೇಳ್ರಿ, ಇಲ್ಲ ಅಂದ್ರೆ ಯೂಟ್ಯೂಬ್ ನಾಗ ಇರುತ್ತಲ್ವಾ, ಅವಾಗಾದ್ರೂನು ಪ್ರತಿದಿನ ನೋಡ್ರಿ. ನೀವ್ ಹೇಳಿದ್ದು ಕರೆಕ್ಟೇ. ಅವು ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ಬಿಡುತ್ತೆ, ಆ ಟೈಮ್ ಕೆಲಸ ಬೇರೆದ್ ಇದ್ಬಿಟ್ರೆ ನಾವ್ ಗಮನ ಆ ಕಡೆಗೆ ಹೋಗ್ಬಿಡುತ್ತೆ, ಈ ಕಡೆ ಬರಕ್ ಆಗಿರ್ದೇ ಇರ್ಬೋದು. ನಿಮ್ಗೆ ಏನಾಗ್ತದ ಅದು ಮಾಡ್ತಾ ಸರಿಯಾದ ದಾರಿನಲ್ಲೇ ನೀವ್ ಇದ್ದೀರಾ. ಅದಕ್ಕೇನು ನಿಮ್ಗೆ ಇದಿಲ್ಲ, ಸರಿಯಾದ ದಾರಿನಲ್ಲೇ ಇದ್ದೀರಾ ನೀವು. ಒಂದು ಸ್ವ ಅಧ್ಯಾಯ ಅಂತ ಏನ್ ನಾವು ಕರಿತಾ ಇರ್ತೀವಿ, ಇಂತ ಸ್ವಾಧ್ಯಾಯಗಳು ಪುಸ್ತಕಗಳು ಓದ್ಬೇಕು ಮೇಡಮ್. ಪತ್ರಿಜಿಯವ್ರ ಪುಸ್ತಕಗಳನ್ನ ನೀವು ಓದ್ಬೇಕು. ಇಂತ ಸ್ವಾಧ್ಯಾಯಗಳು ನೀವು ಮಾಡ್ತಾ ಇದ್ರೆ ನಿಮ್ಗೆ ಏನ್ ಕರೆಕ್ಟ್ ಆಗಿ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳಂತ ಕರೀತಾರೆ, ಆ ಪುಸ್ತಕಗಳು ಓದಿದಾಗ ನೀವು ಸರಿಯಾದ ದಾರಿನಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದ್ ನಿಮ್ಗೆ ಗೈಡೆನ್ಸ್ ಕೊಡುತ್ತೆ. ಅವಾಗ ನಿಮ್ಗೆ ಖುಷಿ ಆಗುತ್ತೆ. ಒಂದ್ ಯಾವ್ದಾದ್ರು ಬುಕ್ ರೆಫರ್ ಮಾಡ್ಲಿಕ್ಕೋ ಅಥವಾ ಯಾರನ್ನಾದ್ರೂ ರೆಫರ್ ಮಾಡ್ಲಿಕ್ಕೋ ಯಾರಾದ್ರೂ ನನ್ಗೆ ಗೈಡೆನ್ಸ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಸೇರಿದ್ದೀನಿ ಮೇಡಮ್. ಯಾವ್ದಾದ್ರು ಬುಕ್ಸ್ ಅಥವಾ ಏನಾದ್ರೂ ಹೇಳ್ತೀರಾ ಮೇಡಮ್ ನಿಮ್ಗೆ ಗೊತ್ತಿರೋದು? ನಂಗೆ ಬುಕ್ಸ್ ಆದ್ರೂ ಕೂಡ ಯಾವ್ದು ತಗೋಬೇಕು, ಯಾರ ಆಥರ್ ತಗೋಬೇಕು, ಯಾವ್ದು ಪರ್ಫೆಕ್ಟ್, ಈ ತರ ಬಹಳ ಗೊಂದಲಗಳಿದಾವೆ. ಅದು ಸ್ವಲ್ಪ ಯಾರಾದ್ರೂ ಹೇಳಿದ್ರೆ ನಾವು ಅದನ್ನೇ ಫಾಲೋ ಮಾಡ್ತೀವಿ ಮೇಡಮ್. ಮಾಡಣ್ರಿ. ಏನು ನೀವು ಸರಿಯಾದ ಮಾರ್ಗದಲ್ಲೇ ಬಂದಿದ್ದೀರಾ. ಹೆಂಗಿರ್ಬೇಕು ಅಂದ್ರೆ
ನಮ್ಗೆ 50% ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳಿದಾವೆ, 60% ಇದಾವೆ, 70% ಇದಾವೆ, 40% ಇದಾವೆ. ಎಲ್ಲ ರೀತಿನಲ್ಲೂ ಇದಾವೆ. ನಮ್ಗ ಬೇಕಾಗಿರೋದನ್ನ ತಗೋಬೇಕು, ಬೇಡ ಇರೋದನ್ನ ಬಿಟ್ಟು ಬಿಡ್ಬೇಕು. ಈಗ ನೀವ್ ಫಸ್ಟ್ ಏನ್ ಮಾಡ್ರಿ, ನಿಮ್ಗ್ ಪತ್ರಿಜಿ ಪುಸ್ತಕಗಳು ಬೇಕಂದ್ರೆ ಫಸ್ಟ್ ಪತ್ರಿಜಿ ಪುಸ್ತಕಗಳೇ ಓದ್ರಿ, ಸಿಗುತ್ತೆ. ಅವೆಲ್ಲ ಇವ್ರು ಲಲಿತಾ ಕಂದಗಲ್ ಹತ್ರ ಸಿಗುತ್ತೆ, ಅಥವಾ ನಿಮ್ ಮಾಸ್ಟರ್ಸ್ ಯಾರಾದ್ರೂ ಆ ಪುಸ್ತಕಗಳು ಇದಾವ ಅಂದ್ರೆ ನಿಮ್ಗ ಕೊರಿಯರ್ ಮಾಡ್ತಾರೆ. ಆ ಕೊರಿಯರ್ ನಲ್ಲಿ ನೀವು ತಗೊಂಡು ಫಸ್ಟ್ ಅವನ್ನೇ ಓದ್ಕೊಳ್ರಿ. ಆನಾಪಾನಸತಿ ಅನ್ನೋ ಒಂದ್ ಪುಸ್ತಕ ಇದೆ, ಆ ಬುಕ್ಕ ಓದ್ರಿ ನೀವು ಫಸ್ಟ್. ಪತ್ರಿಜಿ ಅವ್ರು ಬರ್ದಿರೋದು ಆನಾಪಾನಸತಿ ಅಂತ ಹೇಳಿ, ಪತ್ರಿಜಿ ಅವ್ರದ್ದು. ನಿಮಗೆ ಪುಸ್ತಕ ಫೋನ್ ನಂಬರ್ ಓದ್ರಿ. ಸೆಂಡ್ ಮಾಡ್ತೀನಿ ಮ್ಯಾಮ್, ಲಲಿತಾ ನಾರಾಯಣ್ ಕನ್ಗಲ್ ಅಂತ ಹೇಳಿ ಅವ್ರ ನಂಬರ್ ನಿಮ್ಗೆ ಸೆಂಡ್ ಮಾಡ್ತೀನಿ. ಪುಸ್ತಕ ಸಿಗುತ್ತೆ ಮ್ಯಾಮ್ ನಿಮ್ಗೆ ಅವ್ರ ಕಡೆಯಿಂದ. ಅವ್ರ ಕಡೆಯಿಂದ ಸಿಗುತ್ತೆ. ಚಿಕ್ಕ ಚಿಕ್ಕ ಪುಸ್ತಕಗಳ್ರಿ, ಅವ್ರು ಒಂದ್ 7 ಪುಸ್ತಕಗಳು ಕಳಿಸ್ತಾರೆ. 100 ರೂಪಾಯಿಗೆ ಒಂದ್ 7 ಸಿಗುತ್ತೆ, ಅಥವಾ 200 ರೂಪಾಯಿಗನ ಒಂದ್ ಸಿಗುತ್ತೆ. ಆತರ 7 ಪುಸ್ತಕಗಳು ಕಳಿಸ್ತಾರೆ. ಅವು ಆ ಪತ್ರಿಜಿವೆಲ್ಲ ಓದ್ಕೊಳ್ರಿ ನೀವು. ಓದ್ದಾಗ ನಿಮ್ಗೆ ಒಂದ್ಸತಿ ಓದಿದ್ರೆ ಗೊತ್ತಾಗಲ್ಲ, ಮತ್ತೆ ಮತ್ತೆ ಓದ್ಬೇಕು. ಓದಿದ್ರೆ ಎಲ್ಲ ಗೊತ್ತಾದಂಗ ಅನ್ಸ್ಬಿಡುತ್ತೆ, ಅಂದ್ರೆ ಅಷ್ಟು ಖುಷಿಯಾಗಿ ಹೋಗ್ಬಿಡುತ್ತೆ. ಫಸ್ಟ್ಗೆನೆ ಅಯ್ಯೋ ನಮ್ಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ ಅನ್ಸುತ್ತೆ. ಆಮೇಲೆ ಏನಾದ್ರು ಕೇಳಿದ್ರೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಅವಾಗ ಮತ್ತೆ ಮತ್ತೆ ನೀವು ಮತ್ತೆ ಆ ಪುಸ್ತಕಗಳನ್ನ ನೀವು ರೆಫರ್ ಮಾಡ್ತಾ ಇದ್ರೆ ನಿಮ್ಗ ಆನ್ಸರ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಪ್ರತಿ 6 ತಿಂಗಳಿಗೊಂದ್ಸತಿನೋ ವರ್ಷಕ್ಕೊಂದ್ಸತಿನೋ ಮತ್ತೆ ರಿಪೀಟ್. ಒಂದು ಆರೋಗ್ಯವೇ ಒಂದು ದಿವ್ಯ ವರ ಅಂತ ಒಂದು ಚಿಕ್ಕ ಪುಸ್ತಕ ಇದೆ, ಒಂದು 30 ರೂಪಾಯಿ ಪುಸ್ತಕ ಅಷ್ಟೇ. ಅದು ಅವ್ರು ಕಳಿಸ್ತಾರೆ ಲಲಿತಾ ಅವ್ರ ಹತ್ರ, ನೀವ್ ಅದ್ ತಗೊಳ್ರಿ. ಅದು ನಮ್ಮ ಶರೀರ ನಿರ್ಮಾಣ ಹೆಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಚಿಕ್ಕ ಪುಸ್ತಕ ಗುರುಗಳ ಹತ್ರ ಇರೋದು, ಅದನ್ನೊಂದು ಓದ್ಕೊಳ್ರಿ. ಪತಂಜಲಿ ಧ್ಯಾನ ಶಾಸ್ತ್ರ ಚಿಕ್ಕದು, ಅದು ಎಲ್ಲ ಚಿಕ್ಕ ಚಿಕ್ಕವು. ಅದ್ರಲ್ಲಿ ಎಷ್ಟು ಸರಳವಾಗಿ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಸರಳವಾಗಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲೂನು ಎಲ್ಲ ಮಾಸ್ಟರ್ಸ್ನು ಹೇಳ್ತಾ ಇರ್ತಾರಲ್ವಾ ಆ ವೇದಿಕೆ ಮೇಲೆ. ಆ ವೇದಿಕೆ ಮೇಲೆ ಹೇಳೋದೆಲ್ಲಾನು ಪತ್ರಿಜಿ ಅವ್ರು ಏನ್ ಹೇಳಿದಾರೋ ಅವ್ರು ಅದನ್ನೇ ಹೇಳ್ತಾರೆ. ಇಲ್ಲಿ ಬೇರೆ ರೂಪಗಳಷ್ಟೇ, ರೂಪಗಳು ಬೇರೆ ಕಾಣಿಸ್ತಾ ಇದಾವೆ, ಹೇಳೋದನ್ನೆಲ್ಲ ಅವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೀವು ನಿಮ್ಗೆ ಬೇಕಾಗಿದ್ದನ್ನ ತಗೊಳ್ರಿ. ನಿಮ್ಗದು ಹೆವಿ ಅನ್ಸಿದ್ರೆ, ಬೇಡ ಅನ್ಸಿದ್ರೆ ಬಿಟ್ಟು ಬಿಡ್ರಿ. ಯಾಕಂದ್ರೆ ಒಂದೇ ಸತಿಗೆ 1000 ಕೇಳಿದ್ರೆ ನಮ್ ತಲೆ ಒಡೆದೋಗುತ್ತೆ. ಅವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವ್ರು ಕೊಡ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಆಗುತ್ತೆ ಕೊಡಕ್ಕೆ, ಅವ್ರು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಎಷ್ಟೊಂದ್ ಜನ ಗೊತ್ತಿದ್ದಾರೆ, ಅವ್ರು ಹೇಳ್ತಾನೆ ಇರ್ತಾರೆ. ಜ್ಞಾನ ಯಾರಿಗ್ ಬೇಕೋ ಅವ್ರು ಹೇಳ್ತಾರೆ. ನಿಮಗೆ ಎಷ್ಟು ಬೇಕು, ನೀವು 4 ಲೋಟ ನೀರ್ ಕುಡಿಯಕ್ ನಿಮ್ಗ ಆಗುತ್ತಾ? 4ನೇದೇ ಕುಡಿರಿ, 5ನೇದಕ್ಕೆ ಹೋಗ್ರೆ ಅಷ್ಟೇ, ಆಗಲ್ಲ, ಬಿಟ್ಟು ಬಿಡ್ರಿ. ಅವರು ಥೌಸಂಡ್ಸ್ ಆಫ್ ಗ್ಲಾಸಸ್ ನೀರನ್ನ ಕುಡ್ದಿರ್ತಕ್ಕಂಥವ್ರು, ಅವ್ರು ಎಷ್ಟು ಬೇಕಂದ್ರು ಜ್ಞಾನ ಕೊಡ್ತಾರೆ. ಹಂಗಾಗಿ ನಿಮ್ಗೆ ಎಷ್ಟಾಗತ್ತೆ, ನಿಮ್ಗೊಂದ್ 10 ಗ್ಲಾಸ್ ಕುಡಿಯಕ್ ಆಗ್ತದ ಅಷ್ಟೇ ತಗೊಳ್ರಿ, ಬಿಟ್ಟು ಬಿಡ್ರಿ. ಹೆಚ್ಚಿಗ್ ಕೇಳ್ಬೇಡ್ರಿ, ಬಿಟ್ಟು ಬಿಡ್ರಿ. ಏನಾಗೋದಿಲ್ಲ, ಜನ್ಮ ದೊಡ್ಡದಾದ. ಮೆಲ್ಲಕ್ಕೆ ಕಲೀರಿ, ಎಲ್ಲ ಕಲಿಯುವ್ರಂತೆ. ಒಂದೇ ಸತಿ 100 ಮುದ್ರೆಗಳು ಕಲಿಯಕ್ ಆಗಲ್ಲಮ್ಮ, ಹೌದಾ ಇಲ್ಲ? ಮರ್ತೋಗ್ತದ. ದಿನಕ್ಕೆ ಒಂದ್ 4 ಮುದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಗೆ ನೆನಪಿರುತ್ತೆ. ಹಿಂಗಿಟ್ಕೊಂಡ್ರೆ ಹಿಂಗಿಟ್ಕೊಂಡ್ರೆ ಅಂತ ಎಲ್ಲ ಒಂದೇ ಸತಿ ತಿಳ್ಕೊಂಡ್ರೆ ಆಗಲ್ಲ. 4 ತಿಳ್ಕೊಂಡ್ ಅದ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅದಷ್ಟು ನೆನಪಿರುತ್ತೆ. ಹಂಗೆ ನೋಡಿ, ಅವ್ರ ನವಧರ್ಮಗಳು ತೋರಿಸ್ತಾ ದಾರಿ ಬೇಕಿತ್ತು ಮೇಡಮ್, ಅದು ಯಾರ ಕಡೆಯಿಂದ ಸಿಕ್ಕಿದ್ದಾರೆ ಆಲ್ರೆಡಿ. ನಿಮ್ಗೆ ಪದೇ ಪದೇ ಅದನ್ನೇ ಕೇಳ್ಬೇಡ್ರಿ, ನೀವು ರೈಟ್ ರೂಟ್ ವೇನಲ್ಲಿ ಇದ್ದೀರಾ ನೀವು ಆಲ್ರೆಡಿ. ವೆರಿ ಗುಡ್, ಥ್ಯಾಂಕ್ ಯು. ಎಸ್ ಶ್ರುತಿ ಮೇಡಮ್, ಸಿಂಪಲ್. ನೀವು ಬೆಳಗ್ಗೆ ನಮ್ ಸೆಷನ್ ನಡೀತಾ ಇರುತ್ತೆ, 5 ಗಂಟೆಯಿಂದ 7:30 ತನ ಇರುತ್ತೆ. ಆ ಸೆಷನ್ಗೂ ಬನ್ನಿ. ಇದು 21 ದಿನ ಮಾತ್ರ, ಪ್ರತಿ ತಿಂಗಳು 21 ದಿನ ಮಾತ್ರ ಇರುತ್ತೆ. ಇದು 22ನೇ ದಿನ ಇರಲ್ಲ. ಇದು ಪ್ರತಿ ತಿಂಗಳು ಇರುತ್ತೆ. 17ನೇ ಸಂಚಿಕೆಯಲ್ಲಿ ನಾವಿದೀವಿ. ಈ ನೆಕ್ಸ್ಟ್ ಶುಕ್ರವಾರಕ್ಕೆ ಈ ಸೆಷನ್ ಮುಗಿಯುತ್ತೆ. ನೆಕ್ಸ್ಟ್ ಮುಂದಿನ ತಿಂಗಳು 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಸೆಷನ್. ಬೆಳಗಿನ ಸೆಷನ್ 365 ದಿವಸನೂ ಇರುತ್ತೆ. ಅದಕ್ಕೆ 5 ಗಂಟೆಗೆ ನೀವು ಕನೆಕ್ಟ್ ಆಗಿ ಅಲ್ಲಿ ಒಂದಿಷ್ಟೊತ್ತು ಯೋಗಾಸನ ಮಾಡಿಸ್ತೀವಿ, ಪ್ರಾಣಾಯಾಮ ಮಾಡಿಸ್ತೀವಿ, ಅರ್ಧ ಗಂಟೆ 2 ಸೇರಿಸ್ಬಿಟ್ಟು. ಅಲ್ಲಿಂದ 3/4 ಗಂಟೆ ಧ್ಯಾನಕ್ಕೆ ಕುಂದಿರ್ಸಿರ್ತೀವಿ. ಅಲ್ಲಿಂದ ಈ ಮೇಡಮ್ ಅವ್ರು ಹೇಳ್ದಂಗೆ ಸ್ವಾಧ್ಯಾಯ ಅಲ್ಲಿಯೂ ಕೂಡ ಇರುತ್ತೆ. ಅದಾದ್ಮೇಲೆ ಏನಾದ್ರೂ ಡಿಸ್ಕಷನ್ ಇರುತ್ತೆ, ಪ್ರಶ್ನೆಗಳಿಗೆ ಉತ್ತರ ಇರುತ್ತೆ, ಅನಿಸಿಕೆಗಳನ್ನ ಶೇರ್ ಮಾಡ್ಕೋಬಹುದು. ಅಥವಾ ಕೆಲವೊಂದಿಷ್ಟು ಅಗಾಧವಾದ ಜ್ಞಾನ ಕೊಡ್ತಾ ಇದ್ದೇವೆ ಇಲ್ಲಿ ನಾವು. ಒಟ್ಟಾರೆ ನಮ್ಮ ಮಹಾವತಾರ್ ಫೌಂಡೇಶನ್ ನ ಉದ್ದೇಶ ಎಲ್ಲರೂ ಆರೋಗ್ಯವಾಗಿರ್ಬೇಕು, ಆನಂದವಾಗಿರ್ಬೇಕು, ಶಾಕಾಹಾರಿಗಳಾಗಿರ್ಬೇಕು. ಅಂದ್ರೆ ಯಾರು ಕೂಡ ಮಾಂಸಾಹಾರ ಸೇವನೆ ಮಾಡಬಾರ್ದು ಅನ್ನೋದೇ ಉದ್ದೇಶ. ಪತ್ರಿಜಿ ಹೇಳಿದ್ದೆ ಅದನ್ನೇ. ಧ್ಯಾನ ಮಾಡ್ರಿ, ಜ್ಞಾನ ಸಂಪಾದನೆ ಮಾಡ್ರಿ, ಅದನ್ನ ಹಂಚಿಕೆ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಜೊತೆಗೆ ಶಾಕಾಹಾರಿಗಳಾಗ್ರಿ ಎಲ್ಲರೂ.
ಈ ಶಾಕಾಹಾರಿಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಸಂದೇಶ ಕೊಡ್ತೇವಿ. ಎಂತ ಭಯಂಕರ ಕಾಯಿಲೆ ಇದ್ರೂ ಕೂಡ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಇಲ್ದಂಗೆ ಹೆಂಗ ನಾವು ಹೊರ ಬರ್ಬೋದು ಅದರಿಂದ ಅನ್ನೋದಕ್ಕೆ ಇಲ್ಲಿ ಮುದ್ರೆಗಳು ಸಿಗ್ತವೆ, ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಸಿಗುತ್ತೆ, ಮರ್ಮ ಚಿಕಿತ್ಸೆ ಸಿಗುತ್ತೆ, ಸ್ವಮೂತ್ರ ಚಿಕಿತ್ಸೆ ಇದೆ. ಹಿಂಗ ಮತ್ತೆ ರೀಸೆಂಟ್ ಆಗಿ ರೆಡ್ ಲೈಟ್ ಥೆರಪಿ ಅಂತ ಹೊಸದ್ ಬಂದಿದೆ ಈಗ, ಅದು ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ. ಅದಕ್ಕಂತೂ ಮುಂದುವರೆದು ಓಜೋನ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ನಮ್ದು ಬಾಡಿಯಿಂದ ಬ್ಲಡ್ ಅನ್ನು ಹೊರಗೆ ತೆಗೆದು ಒಂದ್ 200 ml ಅನ್ನ ಅದಕ್ಕೆ ಓಜೋನ್ ಯಾರ್ಡ್ ಮಾಡಿ ಮತ್ತೆ ಬಾಡಿ ಹಾಕ್ತಾರ, ಅದು ಒಂದು ಟ್ರೀಟ್ಮೆಂಟ್. ಇವೆಲ್ಲವೂ ಯಾವುದು ಕೂಡ ಸೈಡ್ ಎಫೆಕ್ಟ್ ಇಲ್ದಂಗೆ ಆಗ್ತಕ್ಕಂತ ಹಲವಾರು ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮಗೆ ಯಾವ್ದು ಈಜಿ ಅನ್ಸುತ್ತೆ ನೀವೇ ಮಾಡ್ಕೋಬಹುದು. ಆತರ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದೆ ನಮ್ಮ ಮಹಾವತಾರ್ ಫೌಂಡೇಶನ್. ಬೆಳಗಿನ ಸೆಷನ್ಗೂ ಕೂಡ ನೀವು ಲಿಂಕ್ ತಗೊಳ್ಳಿ, ಬೆಳಗಿನ ಬನ್ನಿ, ಕಲಿಯಿರಿ, ಬೆಳಿರಿ. ಕಲ್ತ ಮೇಲೆ ನಾವು ಸುಮ್ಮನೆ ಕುಂದ್ರಂಗಿಲ್ಲ. ಮಕ್ಕಳನ್ನ ಯಾಕ ಗೌರ್ಮೆಂಟ್ ಶಾಲೆ ಒಳಗೆ ಎಲ್ಲಾ ಫ್ರೀ ಕೊಟ್ರು ಕೂಡ ಊಟ ಬಟ್ಟೆ ಎಲ್ಲಾ ಫ್ರೀ ಕೊಟ್ರು ಅಲ್ಲಿ ಕಳಿಸ್ತಾ ಇಲ್ಲ. ನಾವೀಗ ಫೀಸ್ ಕಟ್ಟಿ 1,50,000 ಕಟ್ಟಿ ಪ್ರೈವೇಟಿಗೆ ಕಳಿಸ್ತೇವೆ. ಯಾಕೆ? ಉದ್ದೇಶ ನಮ್ ಡ್ರೀಮ್ ದೊಡ್ಡದಿದೆ, ಚೆನ್ನಾಗಿ ಓದ್ಬೇಕು, ನಮ್ಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತೇಳಿ ಉದ್ದೇಶ ಇದೆ ನಮ್ದು. ಆ ಕನಸು ಕಾಣ್ತಾ ಇದೀವಿ. ಆ ಕನಸು ಮಾಡ್ಕೊಳ್ಳೋದ್ರ ಸಲುವಾಗಿ ಇಷ್ಟೊಂದು ಎಫರ್ಟ್ ಆಗ್ತಾ ಇದೀವಿ. ಹಂಗಾರೆ ಅಷ್ಟೆಲ್ಲಾ ಎಫರ್ಟ್ ಹಾಕಿ ನಾಳೆ ಚೆನ್ನಾಗಿ ಬೆಳೆದ್ರ ಮಗ ಸ್ವಯಂ ಉದ್ಯೋಗ ಮಾಡೇ ಮಾಡ್ತಾನ ಅವನು. ಇಲ್ಲೂ ಅಷ್ಟೇ, ನಿರಂತರ ಕಲೀರಿ, ನೀವ್ ಜ್ಞಾನ ತಗೊಳ್ರಿ, 4 ಜನಕ್ಕೆ ಹಂಚ್ರಿ ಅದನ್ನ. ಪತ್ರಿಜಿಯವರ ಒಂದೇ ಉದ್ದೇಶ, ಎಲ್ಲರೂ ಜ್ಞಾನಿಗಳಾಗ್ರಿ, ದಾನಿಗಳಾಗ್ರಿ. ನಾವು ಬೆಳೆದ ಆಹಾರನಾಗ್ಲಿ ದುಡ್ಡನ್ನು ದಾನ ಮಾಡಿದ್ರಷ್ಟೇ ದಾನ ಮಾಡಿದಂಗಲ್ಲ, ನಮ್ಮ ಜ್ಞಾನವನ್ನು ದಾನ ಮಾಡಿದ್ರು ಕೂಡ ಅದು ದಾನನೇ. ಈ ಕೆಲಸ ಮಾಡಿದ್ರಿ ಅಂತ ಹೇಳ್ತದ್ರ. ಆಲ್ರೆಡಿ ಸಮಯ 8 ನಿಮಿಷ ಲೇಟ್ ಆಯ್ತು. 5 ಗಂಟೆಗೆ ನಾವು ನಿರಂತರ ಮುಗಿಸ್ತಾ ಇದ್ವಿ. ನಿಮ್ಗೆ ಸುಮಾರು ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ, ಎಸ್ ಯಾರಾದ್ರೂ ಮತ್ತೆ ನಿಮ್ಗೆ ಅನಿಸಿಕೆ ಅನುಭವಗಳು? ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳು ಇದಾವ್ರ? ಹ್ಯಾಂಡ್ ರೈಸ್ ಮಾಡಿ. ಯಾರಿಗೂ ಪ್ರಶ್ನೆ ಇಲ್ಲ ಅನ್ನೋದಾದ್ರೆ ಈ ಕ್ಷಣಕ್ಕೆ ಇವತ್ತಿನ ಕಾರ್ಯಕ್ರಮನ ಸಂಪನ್ನಗೊಳಿಸ್ತಾ ಇದೀವಿ. ಎಸ್ ಮೇಡಮ್, ಹೇಮ್ ನಾರಾಯಣ್ ಮೇಡಮ್ ಇವತ್ತು ಬಂದು ನಮ್ಗೆ ಅದ್ಭುತವಂತ ಜ್ಞಾನ ಕೊಟ್ರಿ, ಜೊತೆಗೆ ಧ್ಯಾನನು ಕೂಡ ಅದ್ಭುತವಾಗಿ ಮಾಡಿಸಿದ್ದಾರೆ ಇವತ್ತು. ನಿಮಗೆ ಆ ಭಗವಂತನ ಇನ್ನೂ ಹೆಚ್ಚಿನ ಒಂದು ಜ್ಞಾನ ಕೊಟ್ಟು ನಮಗೆ ದಾರಿ ಏರಿತಕ್ಕಂತ ಶಕ್ತಿ ಕೊಡ್ಲಿ ಅಂತ ಬೇಡ್ತಾ, ಮಹಾವತಾರ್ ಫೌಂಡೇಶನ್ ಪರವಾಗಿ ಹಾಗೂ ಎಲ್ಲಾ ಜ್ಞಾನಿಗಳ ಪರವಾಗಿ, ದಾನಿಗಳ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ಮೇಡಮ್. ಎಲ್ಲರಿಗೂ ಕೂಡ ವಂದನೆಗಳು.